ಡ್ರಿಂಕ್ಸ್ ಮಾಡೋದು ಕೂಡ ಇಟ್ಸ್ ಅ ಮೆಂಟಲ್ ಹೆಲ್ತ್ ಡಿಸಾರ್ಡರ್. ಬಟ್ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಆಗಿರ್ಬೋದು, ಫ್ರೀ ಫೈರ್ಸ್ ಆಗಿರ್ಬೋದು, ವೈಲೆನ್ಸ್ ನ ಗ್ಲೋರಿಫೈ ಮಾಡ್ಬಿಟ್ಟು ತೋರಿಸ್ತಾರೆ. ಇದೆಲ್ಲ ನೋಡ್ತಾ ಹೆಂಗೆ ಎಫೆಕ್ಟ್ ಆಗುತ್ತೆ. ನಾನು ನೋಡು ಇವಾಗ ಗೇಮ್ ಕೊಡ್ತೀಯಾ ಇಲ್ವಾ, ನಾನು ಇಲ್ಲಾಂದ್ರೆ ನೋಡಿ ಇಲ್ಲಿಂದ ಜಂಪ್ ಮಾಡ್ಬಿಡ್ತೀನಿ. ಬಂದಿದ್ದ ಒಬ್ಬ ಹುಡುಗನ ಫ್ರಾಕ್ಚರ್ ಮಾಡ್ಕೊಂಡು ವಿ ಆರ್ ಹ್ಯಾವಿಂಗ್ ಅ ಪಾಪ್ಕಾರ್ನ್ ಬ್ರೈನ್ ಅಂತ. 20 ವರ್ಷದಿಂದ ಕೆಳಗಡೆ ಸಿಗರೇಟ್ ಅಥವಾ ಡ್ರಿಂಕ್ಸ್ ಮಾಡ್ತಾರೆ. ಅಡಿಕ್ಷನ್ ಪೊಟೆನ್ಷಿಯಲ್ ತುಂಬಾ ಜಾಸ್ತಿ. ಬೇಜಾರಾಯ್ತು ಅಥವಾ ಥಾಟ್ಸ್ ನಲ್ಲಿ ಏನೋ ಬದಲಾವಣೆ ಆಗ್ತಿದೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗೋ, ತಾಯ್ತ ಕಟ್ಸ್ಕೋ, ದರ್ಗಾಗ್ ಹೋಗೋ, ಸರಿ ಹೋಗುತ್ತೆ. ಅದು ನಂಬಿಕೆ. ಮೆಡಿಸಿನ್ಸ್ ತುಂಬಾ ಇಂಪಾರ್ಟೆಂಟ್. ADHD ಇರ್ಬೋದು, ಅದರ ಒಂದ್ ಜಾಗದಲ್ಲಿ ಕೂರೋದಿಲ್ಲ, ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಡಿಮೆ ಇರುತ್ತೆ. ಇಂಥ ಮಕ್ಕಳು ಅಡಿಕ್ಷನ್ಗೆ ಹೋಗುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ. 3ನೇ ಕ್ಲಾಸ್ ಹುಡುಗನ ಅಪ್ಪ ಬಂದು ಹೇಳ್ತಿದ್ದು ಇವನಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ನೀವು ಈ ವಯಸ್ಸಿನಲ್ಲಿ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ನಿಮಗೆ? ಲೇಡಿ ಬರ್ತಾರೆ 45 ಇಯರ್ ಓಲ್ಡ್. ಸೊ ಅವ್ರದ್ದು ಇಶ್ಯೂಸ್ ತುಂಬಾ ಕೋಪ ಬರುತ್ತೆ, ತುಂಬಾ ಸಿಟ್ಟು ಬರುತ್ತೆ ನನಗೆ. ಬಟ್ ಹೇಳಿದ ಮಾತು ಕೇಳಲ್ಲ ಮಕ್ಕಳು. ಗಂಡ ಹೊತ್ತು ಮೊಬೈಲ್ ನೋಡ್ತಿರ್ತಾರೆ. ನನ್ ಕಷ್ಟ ಕೇಳೋರು ಯಾರು ಇಲ್ಲ. ಒಂದ್ ದಿವಸ ನಂದು OPD ನಲ್ಲಿ ಒಬ್ರು ಬಂದ್ರು. ನಿಮ್ಮ ಹತ್ರ ಇವ್ರು ಬರ್ತಾರಲ್ಲ ಅವ್ರ ಹಸ್ಬೆಂಡ್ ನಾನು ಅಂತ. ಸರಿ ಹೇಳಿ ಏನು? ನೀವ್ ಏನೋ ಬ್ರೈನ್ ವಾಶ್ ಮಾಡ್ತಿದ್ದೀರ ನನ್ನ ಹೆಂಡತಿಗೆ ಅಂತ ಅಂದ್ರು. ನನ್ನ ಹೆಂಡತಿ ಜಗಳ ಆಡ್ತಿಲ್ಲ, ನನ್ನ ಹೆಂಡತಿ ಸಿಟ್ ಮಾಡ್ಕೊಳಲ್ಲ, ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ. ಬ್ರೈನ್ ವಾಶ್ ಇಟ್ ಇಸ್ ಇಟ್ ಫಾರ್ good or bad ಅಂತ ಅಂದೆ. Then I think you should enjoy your family life. Today's topic is about mental health and our guest Dr. Pavana, who has a decade of experience in dealing with mental health issues. In this video we discussed about mental health ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಡಿಪ್ರೆಷನ್ ಸಿಂಪ್ಟಮ್ಸ್ ಏನು, ಅದಕ್ಕೆ ಸೊಲ್ಯೂಷನ್ಸ್ ಏನು, ಸೋಷಿಯಲ್ ಮೀಡಿಯಾ ಅನ್ನೋದು ಮೆಂಟಲ್ ಹೆಲ್ತ್ನ ಹೇಗೆ ಡಿಸ್ಟರ್ಬ್ ಮಾಡುತ್ತೆ, ಆ್ಯಂಡ್ ಪೇರೆಂಟ್ಸ್ ಮಧ್ಯೆ ನಡೆಯೋ ಜಗಳ ಅವರ ಚೈಲ್ಡ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ. ಡೂ ವಾಚ್ ಟಿಲ್ ದಿ ಎಂಡ್ ಆ್ಯಂಡ್ ವಿ ವೆಲ್ಕಮ್ ಡಾಕ್ಟರ್ ಪಾವನ. ಹಾಯ್ ಮ್ಯಾಮ್, ವೆಲ್ಕಮ್ ಟು ವೈಲ್ಡ್ ಡಾಗ್ ಪಾಡ್ಕಾಸ್ಟ್. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್. ಪರ್ಸನಲ್ ಆಗಿ ಒಂದು ಕನ್ಫ್ಯೂಷನ್ ಇತ್ತು. ಸೊ ಏನಂದ್ರೆ ಸೈಕ್ಯಾಟ್ರಿ ಅಂದ್ರೆ ಏನು, ಸೈಕಾಲಜಿ ಅಂದ್ರೆ ಏನು, ಕೌನ್ಸಿಲಿಂಗ್ ಅಂದ್ರೆ ಏನು, ಈ ಮೂರಕ್ಕೆ ನನ್ಗೆ ಡಿಫ್ರೆನ್ಸ್ ಗೊತ್ತಾಗಿಲ್ಲ. ಸೊ ಪ್ಲೀಸ್ ಎಕ್ಸ್ಪ್ಲೇನ್. ನಿಮಗಷ್ಟೇ ಅಲ್ಲ, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಒಂದು ಸೈಕ್ಯಾಟ್ರಿಸ್ಟ್ ಅಂತ ಅಂದ್ರೆ MBBS ಆದ್ಮೇಲೆ ಹೇಗೆ ನಾವು ಒಂದು ಸ್ಪೆಷಲೈಸೇಷನ್ ಅಂತ ಮಾಡ್ತೀವಿ, ಲೈಕ್ ಪೀಡಿಯಾಟ್ರಿಕ್ಸ್ ಇರ್ಬೋದು ಅಥವಾ ಆರ್ಥೋಪೆಡಿಷನ್ ಇರ್ಬೋದು, ಅಥವಾ ಅದು ಸ್ಪೆಷಲೈಸೇಷನ್ ಅಂತ ಹೇಳ್ತೀವಿ. ಓಕೆ, MBBS ಅಂತ ಅಂದ್ರೆ ಇಟ್ಸ್ ಜನರಲ್ ಡಾಕ್ಟರ್ ಇದಲ್ಲಿ. ಸೊ ಹಿ ಕ್ಯಾನ್ ಟ್ರೀಟ್ ಎವ್ರಿಥಿಂಗ್. ಬಟ್ ಒಂದು ಏರಿಯಾನಲ್ಲಿ ಸ್ಪೆಷಲೈಸ್ ಮಾಡಿದಾಗ ಅದನ್ನು ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ. ಅದೇ ರೀತಿ ಮಾನಸಿಕ ತೊಂದರೆ ಅನ್ನೋದು ಅಥವಾ ಸೈಕ್ಯಾಟ್ರಿ ಅನ್ನೋದು MD ಆಮೇಲೆ ಮಾಡೋದು, MBBS ಆದ್ಮೇಲೆ. ಸೊ ಇವ್ರದ್ದು ಡಿಫ್ರೆನ್ಸ್ ಏನು ಅಂತ ಅಂದ್ರೆ MBBS ಮಾಡಿ MD ಇನ್ ಸೈಕ್ಯಾಟ್ರಿ ಮಾಡಿದ್ಮೇಲೆ ದೇ ಕ್ಯಾನ್ ಪ್ರಿಸ್ಕ್ರೈಬ್, ಮಾತ್ರೆ ಬರಿಬಹುದು, ಅಂಡ್ ಆಲ್ಸೋ ಕೌನ್ಸಿಲಿಂಗ್ ಕೂಡ ಮಾಡಬಹುದು. ಇದು ಸೈಕ್ಯಾಟ್ರಿ ಅಂತ ಅಂದ್ರೆ. ಇನ್ನು ಸೈಕಾಲಜಿಸ್ಟ್, ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಬಂದಾಗ ಡಿಗ್ರಿ ಯಾವುದೇ ಒಂದು MA ಅಥವಾ BA ಆದ್ಮೇಲೆ MA ಮಾಡಿ ಅಥವಾ BSc ಆದ್ಮೇಲೆ MSc ಏನ್ ಮಾಡ್ತಾರೆ, ಅವಾಗ ಅವರು ಸೈಕಾಲಜಿ ಒನ್ ಆಫ್ ದ ಸಬ್ಜೆಕ್ಟ್ ತಗೊಂಡಿರ್ತಾರೆ. ಸೊ ಇವರು ಥೆರಪೀಸ್ ಮಾಡ್ಬೋದು, ಅಂದ್ರೆ ಕೌನ್ಸಿಲಿಂಗ್. ಇನ್ನು ಕೌನ್ಸಿಲರ್, ಬರೀ ಕೌನ್ಸಿಲರ್ ಅಂತ ಅಂದಾಗ ನೀವು ಯಾವುದೇ ಡಿಗ್ರಿ ಮಾಡ್ಕೊಂಡಿದ್ರು ಪರವಾಗಿಲ್ಲ, ನೀವು ಯಾವುದೋ ಒಂದು ಕ್ರಾಶ್ ಕೋರ್ಸ್ ಅಥವಾ ಯಾವುದೋ ಒಂದು ಕೋರ್ಸ್ ಮಾಡ್ಕೊಂಡು ಕೂಡ ಯು ಕ್ಯಾನ್ ಗೆಟ್ ಇನ್ ಟು ಕೌನ್ಸಿಲಿಂಗ್. ಸೊ ಇದು 3 ಮೇಜರ್ ಡಿಫ್ರೆನ್ಸಸ್ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋ. ಒಂದು ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ. ಆ ಡಾಕ್ಯುಮೆಂಟ್ರಿ ಹೆಸರು ಸೋಷಿಯಲ್ ಡೈಲಮಾ ಅಂತ. ಸೊ ಅದರಲ್ಲಿ ಆ ಸೀರೀಸ್ ನೋಡ್ಬೇಕಾದ್ರೇನೆ ಭಯ ಸ್ಟಾರ್ಟ್ ಆಗ್ಬೇಕು ನನಗೆ. ಸೊ ಏನಂದ್ರೆ ಒಂದು 2 ಪಾಯಿಂಟ್ ಹೇಳ್ತೀನಿ. ಫಸ್ಟ್ ಥಿಂಗ್ ಇಸ್, ಒಂದು crores of rupees ನ ಇನ್ವೆಸ್ಟ್ ಮಾಡಿ ಸೈಂಟಿಸ್ಟ್ ಏನ್ ಮಾಡ್ತಾ ಇದಾರೆ, ಹ್ಯೂಮನ್ ಬಿಹೇವಿಯರ್ ನ ಸ್ಟಡಿ ಮಾಡ್ಬಿಟ್ಟು ಫೋನ್ಸ್ಗೆ ಹಿಂಗೆ ಅಡಿಕ್ಟ್ ಮಾಡೋದು ಜನರನ್ನ ಅನ್ನೋದ್ರ ಮೇಲೆ ರಿಸರ್ಚ್ ಮಾಡ್ತಾ ಇದಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ. ಅಂಡ್ ಮೈ ಕ್ವಶನ್ ಇಸ್, ಹೌ ಸೋಷಿಯಲ್ ಮೀಡಿಯಾ ಇಸ್ ಇಂಪ್ಯಾಕ್ಟಿಂಗ್ ಎವ್ರಿ ಒನ್ಸ್ ಮೆಂಟಲ್ ಹೆಲ್ತ್? ಓಕೆ, ಸೊ ಇದು ನೋಡಿ, ಒಂದು ಸೋಷಿಯಲ್ ಮೀಡಿಯಾ ಇಟ್ಸ್ ಅ ವೆರಿ ಬಿಗ್ ಹ್ಯೂಜ್ ಥಿಂಗ್. ಬಹಳಷ್ಟು ಅದೊಂಥರ ಜಾಲತಾಣ ಅಂತಾರಲ್ಲ, ಹೌದು. ಸೊ ಅದಕ್ಕೆ ಆಪ್ಟ್ ಆಗಿರುವಂತ, ಕರೆಕ್ಟ್ ಆಗಿರುವಂತ ಹೆಸರು. ಇದು ಪ್ರೋಸ್ ಅಂಡ್ ಕಾನ್ಸ್ ಎರಡೂ ಇದೆ. ಒಂದು ಸೋಷಿಯಲ್ ಮೀಡಿಯಾನಲ್ಲಿ ನಾವು ನೋಡ್ಬೋದು, ಇಟ್ ಈಸ್ ಅಬೌಟ್ ಕನೆಕ್ಷನ್. ನೀವು ಯಾವುದೋ ಎಲ್ಲೋ ಇರುವಂತ ಫ್ರೆಂಡ್ಸ್ ಗ್ರೂಪ್ ಇರ್ಬೋದು, ಅಥವಾ ಏನೋ ಫ್ರೆಂಡ್ಸ್ ಸರ್ಕಲ್ ಮಾಡ್ಕೊಳ್ಲಿಕ್ಕೆ ತುಂಬಾ ಈಸಿ. ನೀವು ಏನೋ ಒಂದು ಯಾವುದಕ್ಕೋ ಏನೋ ಕಮೆಂಟ್ ಮಾಡ್ಬೋದು, ಅಥವಾ ಸರಿಯಾಗಿರುವಂಥದ್ದು ಇರ್ಬೋದು ಅಥವಾ ತಪ್ಪಾಗಿರುವಂಥದ್ದು. ಸೊ ಈ ಥರದ್ದೆಲ್ಲನೂ ಬಹಳಷ್ಟು ನಡೆಯುತ್ತೆ. ಅಥವಾ ಇದು ಇಸ್ ಅ ಕನೆಕ್ಷನ್. ಫೋನ್ ಇಲ್ಲದೆ ಇರೋದಕ್ಕೆ ಯಾರು ಸಾಧ್ಯನೇ ಇಲ್ಲ. ಇವಾಗ ನಮ್ಗೆ ಕೆಲಸದಲ್ಲಿ ಇರ್ಬೋದು ಅಥವಾ ಮೀಟಿಂಗ್ಸು ಎಲ್ಲಾನು ಇಂಟರ್ನೆಟ್ ನಮ್ಗೆ ಇಲ್ದೇ ಇರೋ ಕಾಲದಿಂದ ನಾವು ಅದನ್ನ ಮೀರ್ಬಿಟ್ಟು ಬಂದ್ಬಿಟ್ಟಿದೀವಿ. ಇವಾಗ ಇಂಟರ್ನೆಟ್ ಇಲ್ದೇ ಇರೋ ಜೀವನನೇ ಇಲ್ಲ, ಹೌದು ಅನ್ನೋ ಹಂಗೆ. ಅದು ಫ್ಲಿಪ್ ಸೈಡ್ ಆಫ್ ಇಟ್ ನೋಡೋದಾದ್ರೆ, ನೀವು ಇವಾಗ ಯಾವುದೇ ಒಂದು ಸ್ಕ್ರಾಲ್ ಮಾಡಿ ಏನೇ ನೋಡಿ, ನೀವು ಇವಾಗ ಶೂಸ್ ಬಗ್ಗೆ ನೀವು ರಿಸರ್ಚ್ ಮಾಡ್ತೀರಾ ಅಂತ ಅಂದ್ರೆ
ಹುಡುಕ್ತೀರಾ ನೀವು ಒಂದು ನೈಕಿ ಶೂಸ್ ಬಗ್ಗೆ ಅಂತ ಅಂದ್ರೆ ಇನ್ನ ಬರೋ ನಿಮ್ಗೆ ಎಲ್ಲಾ ಆಡ್ಸ್ ಇರ್ಬೋದು ಅಥವಾ ಎಲ್ಲಾ ಇರ್ಬೋದು ಎಲ್ಲಾನು ನಿಮ್ಗೆ ಎಲ್ಲೋದ್ರೂ ನೈಕಿನೇ ಇರುತ್ತೆ, ಹೌದು. ಅಥವಾ ಎಲ್ಲಾ ತರದ ಶೂಸ್ನು ನೋಡ್ಬೋದು. ಸೊ ಇದು ದಿಸ್ ಇಸ್ ಅ ಇಂಪ್ಯಾಕ್ಟ್ ಆಫ್ ಇಟ್. ದಿಸ್ ಇಸ್ ಅ ಸೈಕಾಲಜಿಕಲ್ ಇಂಪ್ಯಾಕ್ಟ್. ಯಾವ್ದನ್ನ ನಿಮ್ಗೆ ಪದೇ 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 ತೋರಿಸ್ತಾ ಇರ್ಬೋದು, ಅದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಉಂಟು ಮಾಡುವಂತ ಒಂದು. ಎರಡನೇದು, ದಿಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಮಾರ್ಕೆಟಿಂಗ್ ಪ್ರೊಫೈಲ್. ಒಂದು ನಾನು ಯಾವುದೋ ಒಂದು ಆಬ್ಜೆಕ್ಟ್ ನ ಮಾರ್ಕೆಟ್ ಮಾಡಬೇಕು, ಅದೇ ಏನ್ ಇಂಪ್ಯಾಕ್ಟ್ ಆಗ್ತಿರೋದು ಅಂತ ಅಂದ್ರೆ ಒಂದು ಇದರಲ್ಲಿ ಎಮೋಷನಲ್ ಇನ್ಕ್ಲಿನೇಷನ್ ಇರೋದಿಲ್ಲ. ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಬರೀ 30 ಸೆಕೆಂಡ್ ಅಷ್ಟೇ ಇರೋದು. ಹೌದು. ಸೊ 30 ಸೆಕೆಂಡ್ ಗಿನ್ನ ಜಾಸ್ತಿ ಎಂಗೇಜ್ಮೆಂಟ್ ಇರೋದೇ ಇಲ್ಲ. ಹೌದು. ಸೊ ಅಷ್ಟು ನಮ್ಗೆ ಅಟೆನ್ಷನ್ ಸ್ಪ್ಯಾನ್ ಇರೋದೇ ಅಷ್ಟೇ ಹ್ಯೂಮನ್ ಬೀಯಿಂಗ್. ಸೊ ಎಷ್ಟು ನಮ್ಗೆ ಆ ಡೋಪಮೈನ್ ಅಂತ ನಾವು ಕೆಮಿಕಲ್ ಏನ್ ಹೇಳ್ತೀವಿ, ಅದು ಒಂಥರ ರಿವಾರ್ಡಿಂಗ್ ಮೆಕ್ಯಾನಿಸಮ್ ಇರುವಂತದ್ದು. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದನ್ನ ನಮ್ಗೆ ಮತ್ತೆ ಮಾಡ್ಬೇಕು ಅನ್ನುವಂಥದ್ದು, ಅದನ್ನ ಇಂಪ್ಯಾಕ್ಟ್ಫುಲ್ ಆಗಿ ಅದು ಅಡಿಕ್ಟ್ ಆಗ್ಬಿಡೋದು ಅಥವಾ ನಮ್ಗೆ ಅದ್ರಲ್ಲೇ ಮುಳುಗೋಗ್ಬಿಡೋವಂಥದ್ದು. ನೀವು ಇದನ್ನ ಒಂದು ಆಡಮ್ ಅಂತ ಒಬ್ಬ ವ್ಯಕ್ತಿ, ಒಬ್ಬ ಸೈಂಟಿಸ್ಟ್, ಇಸ್ ಅ ರಿಸರ್ಚರ್. ಸೊ ಈ ಇಂಟರ್ನೆಟ್ ಅಥವಾ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ರಿಸರ್ಚ್ ಮಾಡಿರುವಂಥದ್ದು. ಸೊ ಅವ್ರು ಹೇಳ್ತಾರೆ, ವಿ ಆರ್ ಹ್ಯಾವಿಂಗ್ ಅ ಪಾಪ್ಕಾರ್ನ್ ಬ್ರೈನ್ ಅಂತ. ಸೊ ಇದು ಪಾಪ್ಕಾರ್ನ್ ಬ್ರೈನ್ ಅಂದ್ರೆ ಏನು ಅಂದ್ರೆ, ಇವಾಗ ನೀವು ಮೀಟಿಂಗ್ ಅಲ್ಲಿ ಕೂತಿರ್ತೀರಾ, 5 ನಿಮಿಷ ಟೈಮ್ ಇರುತ್ತೆ, ಇನ್ನು ಮೀಟಿಂಗ್ ಸ್ಟಾರ್ಟ್ ಆಗ್ಲಿಕ್ಕೆ ಏನ್ ಮಾಡ್ತೀವಿ, ಮೊಬೈಲ್ ಎತ್ಕೋತೀವಿ, ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ನೋಡ್ತೀವಿ, ಯೂಟ್ಯೂಬ್ ಶಾರ್ಟ್ಸ್ ನೋಡ್ತೀವಿ. ಅಥವಾ ಎಲ್ಲೋ ಒಂದ್ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಇನ್ನೂ ಕ್ಯೂ ನಿಂತಿರುತ್ತೆ. ಅಥವಾ ಬ್ಯಾಂಕ್ಗೆ ಹೋಗ್ತೀರಾ, ಇನ್ನೂ ಕ್ಯೂ ಇರುತ್ತೆ. ಸೊ ಅದೇ ಮಕ್ಕಳು ಗಲಾಟೆ ಮಾಡ್ತಿದ್ದಾರೆ, ಮೊಬೈಲ್ ಕೊಟ್ಬಿಟ್ಟು ಕೂರ್ಸಿದ್ರೆ ಅರ್ಧ ಗಂಟೆ ಅಲ್ಲ 1 ಗಂಟೆ ಕೂತ್ಕೊಂಡಿರ್ ನೋಡಿ. ಇದು ನಿಮ್ಗೆ ಎಷ್ಟು ನಿಮ್ಗೆ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ಅಂದ್ರೆ, ನಮ್ಗೆ ಒಂಥರ ಅದು ಡೋಪಮೈನ್ ಸರ್ಜ್ ಬೇಕೇ ಬೇಕು. ಯಾವ್ದನ್ನು ನಾವು ಒಂದೇ ಕಡೆ ಕೂತ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ರೀಲ್ಸ್ ನಾವು ಹೋಗ್ತಾನೆ ಇರುತ್ತದು. ಸೊ ಎಷ್ಟು ನಾವು ಅದರಲ್ಲಿ ಹೊಂದ್ಕೊಂಡ್ಬಿಡ್ತೀವಿ ಅಂತ ಅಂದ್ರೆ, ನೀವು ಯಾವುದೇ ಒಂದು ಸ್ಲೋ ಪೇಸ್ ನಲ್ಲಿ ಮಾಡುವಂತ ಕೆಲ್ಸಕ್ಕೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ಬಿಡುತ್ತೆ. ನೀವು ಅರ್ಧ ಗಂಟೆನಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ದಿದ್ ಕೆಲಸ ಇವಾಗ ನಿಮ್ಗೆ ಅರ್ಧ ಗಂಟೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆ ಅಂದ್ರೆ ನೀವು ಆಲ್ರೆಡಿ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟು, ಅದಕ್ಕೆ ಅಡಾಪ್ಟ್ ಆಗ್ಬಿಟ್ಟಿರ್ತೀರ. ಸೊ ಇದನ್ನ ನಾವು ಪಾಪ್ಕಾರ್ನ್ ಬ್ರೈನ್ ಅಂತ ಹೇಳ್ತೀವಿ. ಓಕೆ. ಸೊ ಇದು ನನಗೆ ಇದೆಯಾ ಇಲ್ವಾ, ಹೇಗೆ ಅದನ್ನ ಟೆಸ್ಟ್ ಮಾಡೋದು ಅಂತಾನು ಹೇಳ್ಬಿಡ್ತೇನೆ. ಓಕೆ. ನಿಮ್ ಮೊಬೈಲ್ ಇದ್ರೆ ಬೇರೆ ರೂಮ್ ನಲ್ಲಿ ಇಟ್ಬಿಡಿ 1-2 ಗಂಟೆ ಟೈಮ್. ಓಕೆ. ಓಕೆ. ಸೊ ನೋಟಿಫಿಕೇಶನ್ ಆನ್ ಮಾಡ್ಬಿಟ್ಟು ಇಟ್ಬಿಡಿ. ಓಕೆ. ಪ್ರತಿ ಸರಿ ನೋಟಿಫಿಕೇಶನ್ ಅಲ್ಲಿ ಕುಯ್ ಅಂತ ಸೌಂಡ್ ಬಂದಾಗ ಓಕೆ. ಒಂದ್ ಪೇಪರ್ ಪೆನ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ನಿಮಗೆ ಅದ್ರ ಬಗ್ಗೆ ಏನಾದ್ರೂ ನೋಡ್ಬೇಕು ಅಥವಾ ಒಂಥರ ಆಸಕ್ತಿ ಬರುತ್ತಾ, ಒಂಥರ ಕ್ರೇವಿಂಗ್ ಬರುತ್ತಾ ಅಂತ ಎಷ್ಟು ಸರಿ ಅಂತ ನೋಟ್ ಮಾಡ್ಕೊಳ್ಳಿ. ಯು ವಿಲ್ ಬಿ ಸರ್ಪ್ರೈಸ್ಡ್. ಆ 1 ಗಂಟೆ ಟೈಮ್ ನಲ್ಲಿ ನಿಮ್ಗೆ ಹೂವೇನೆ ಮಾಡ್ಕೊಳಕ್ಕಾಗ್ದೆ. ನೀವು ಅನ್ಕೊಂಡಿರ್ತೀರ ಎಲ್ಲೋ ಇಡತ್ತ ಬಿಡು, ನಾನೇನ್ ಮೊಬೈಲ್ಗೆ ಏನು ಅಷ್ಟೊಂದು ಡಿಪೆಂಡ್ ಆಗಿಲ್ಲ ಅಂತ. ಬಟ್ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಮೋರ್ ದೆನ್ 5 to 10 ಟೈಮ್ಸ್ ನಿಮ್ಗೆ ಅನ್ಸುತ್ತೆ ಹೋಗ್ ನೋಡೋಣ ಅಂತ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಎಸ್ ಅ ಪಾಪ್ಕಾರ್ನ್ ಬ್ರೈನ್. ಯಾಕೆ ಇದನ್ನ ಪಾಪ್ಕಾರ್ನ್ ಬ್ರೈನ್ ಅಂತಾನು ಅಂತಾರೆ ಅಂದ್ರೆ, ನಮ್ದು ಡೇ ಟು ಡೇ ಲೈಫ್ ತುಂಬಾ ಇಟ್ಸ್ ಅ ಸ್ಲೋ ಮೋಷನ್, ಇಟ್ಸ್ ಅ ವೆರಿ ಬೋರಿಂಗ್ ಲೈಫ್. ಬೆಳಿಗ್ಗೆ ಎದ್ದೊಳ್ತೀವಿ, ಕಾಫಿ ಕುಡಿತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಅದೇ ಕ್ಯಾಬ್ ಬರುತ್ತೆ, ಅದೇ ಕೆಲಸ, ಅದೇ ಬೆಂಚು, ಅದೇ ಫ್ಯಾಮಿಲಿ, ಎಲ್ಲಾನು ಇಟ್ ಇಸ್ ಅ ಸ್ಲೋ ಪೇಸ್ಟ್. ಈ ಸ್ಲೋ ಪೇಸ್ಟ್ಗೆ ಯಾವಾಗ ನಮ್ಗೆ ನಾವು ಮೊಬೈಲ್ ಡಿಪೆಂಡೆಂಟ್ ಆಗ್ಬಿಡ್ತೀವಿ, ಈ ಸ್ಲೋ ಪೇಸ್ಟ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಆಗಲ್ಲ. ಬ್ರೈನ್ ವಿಲ್ ಸ್ಟಾರ್ಟ್ ಹ್ಯಾವಿಂಗ್ ಅ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ನನಗೆ ಫಾಸ್ಟ್ ಆಗಿ, ನನಗೆ ಏನೇ ನನಗ್ ಬೇಕು ಅಂದ್ರೆ ಫಾಸ್ಟ್ ಆಗಿರ್ಬೇಕು. ಬಸ್ಸಿಗೆ 5 ನಿಮಿಷ ಕಾಯಕ್ಕಾಗಲ್ಲ, ಕ್ಯೂನಲ್ಲಿ 10 ನಿಮಿಷ ನನಗೆ ಕಾಯಕ್ಕಾಗೋದಿಲ್ಲ. ಯಾಕಂದ್ರೆ ನಂಗೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ನಂಗೆ ಇನ್ಸ್ಟೆಂಟ್ ಆಗಿ ಎಲ್ಲ ಕೆಲಸ ಆಗ್ಬಿಡ್ಬೇಕು. ಸೊ ದಿಸ್ ಇಸ್ ವಾಟ್ ಇನ್ ಮೇಜರ್ ಇಂಪ್ಯಾಕ್ಟ್ ಆನ್ ದ ಬ್ರೈನ್. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಹೋಗ್ಬಿಡುತ್ತೆ, ಡಿಸಿಷನ್ ಮೇಕಿಂಗ್ ಎಬಿಲಿಟೀಸ್ ಹೋಗ್ಬಿಡುತ್ತೆ. ಸೊ ಇಟ್ಸ್ ಅ ಲಾಂಗ್ ಟರ್ಮ್. ಮಕ್ಕಳಲ್ಲೂ ಅಷ್ಟೇನೆ, ದೊಡ್ಡವರಲ್ಲೂ ಅಷ್ಟೇ. ವಾಟ್ ಆರ್ ದಿ ಅರ್ಲಿ ಸೈನ್ಸ್ ಆಫ್ ಮೆಂಟಲ್ ಹೆಲ್ತ್ ಇಶ್ಯೂಸ್? ಆ ಸೈನ್ಸ್ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು? ಒಂದು ನಮ್ಗೆಲ್ಲ ಕನ್ಫ್ಯೂಷನ್ ಇರೋದು, ಇದನ್ನ ಎಷ್ಟು ಬೇಗ ಫೈಂಡ್ ಔಟ್ ಮಾಡಬೇಕು ಅಥವಾ ಇದು ತುಂಬಾ ಲೇಟಾ ಅಥವಾ ಇದಕ್ಕೆ ಏನು ಪರಿಹಾರನೇ ಇಲ್ವಾ ಅನ್ನೋದು. ಇದು ಇಟ್ ಇಸ್ ಅ ಡಿಫ್ರೆಂಟ್ ಪ್ರೆಸೆಂಟೇಷನ್. ಚಿಕ್ಕ ಮಕ್ಕಳಲ್ಲಿ ಇರ್ಬೋದು, ಅಥವಾ ಒಂದು ವಯಸ್ಕರಲ್ಲಿ ಇರ್ಬೋದು, ಅಥವಾ ದೊಡ್ಡವರಲ್ಲಿರ್ಬೋದು. ಚಿಕ್ಕ ಮಕ್ಕಳಲ್ಲಿ ಹೇಳೋದಾದ್ರೆ ಒಂದು ಬಿಹೇವಿಯರಲ್ ಚೇಂಜಸ್ ಅಂತ ಹೇಳ್ತೀವಿ, ಅಂದ್ರೆ ವರ್ತನೆಗಳಲ್ಲಿ ಬದಲಾವಣೆ ಆಗುವಂಥದ್ದು. ಲೈಕ್ ಇವಾಗ ನೋಡಿ, ಒಂದ್ ಚಿಕ್ಕ ಮಗು ಬೆಳವಣಿಗೆ ಆಗ್ತಿದೆ ಅಂತ ಅಂದ್ರೆ ಬೆಳವಣಿಗೆನಲ್ಲಿ ಡಿಲೇ ಆಗೋದು. ಲೈಕ್ 6 ತಿಂಗಳಾದ್ರೂ ಇನ್ನು ಕೂತ್ಕೋತಾ ಇಲ್ಲ ಮಗು, ಅಥವಾ 1 ವರ್ಷ ಆದ್ರೂ ಇನ್ನು ನಡೀತಾ ಇಲ್ಲ, ಅಥವಾ ಮಾತು ಬರೋದ್ರಲ್ಲಿ ಲೇಟು. ಸೊ ನಮ್ಮಲ್ಲಿ ಸಾಮಾನ್ಯವಾಗಿ ಏನು ಹೇಳೋದು ಅಂದ್ರೆ, ಬಿಡು ಮಾತು ಬರೋದು ಲೇಟು, ನಮ್ಮ ಫ್ಯಾಮಿಲಿನಲ್ಲೆಲ್ಲ ಅದು ಹಂಗೇನೆ ಇರೋದು, ನಮ್ಮ ಮನೇಲಿ ಎಲ್ಲಾರು ಅಷ್ಟೇನೆ ನಡೆದಿರೋದ್ಲೆ.
ಸೊ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂತ ಅಂದ್ರೆ, ಒಂದು ಯಾವ ಟೈಮ್ನಲ್ಲಿ ಯಾವ್ದು ಬೆಳವಣಿಗೆ ನಾವು ಆಗ್ಬೇಕು, ಈ ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್ ಅಥವಾ ಸ್ಪೀಚ್ ಡೆವಲಪ್ಮೆಂಟ್ ಆಗ್ಬೇಕು, ಅದು ಕರೆಕ್ಟಾಗಿ ಆಗ್ಬೇಕು. ಡಿಲೇ ಆಯ್ತು ಅಂತ ಅಂದ್ರೆ ದಟ್ ಓನ್ಲಿ ಮೀನ್ಸ್ ಆ ಬ್ರೈನು ಪ್ರಾಬಬ್ಲಿ ಆ ಏಜ್ಗೆ ಡೆವಲಪ್ ಆಗ್ತಾ ಇಲ್ಲ ಅನ್ನೋದು. ದಟ್ ಈಸ್ ಅರ್ಲಿ ಸೈನ್. ಇದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಒಂದು ಮಗು ತುಂಬಾ ಹೈಪರ್ ಆಕ್ಟಿವ್ ಆಗಿರೋದು, ಅಥವಾ ಐ ಕಾಂಟ್ಯಾಕ್ಟ್ ಕೊಟ್ಟು ಮಾತಾಡ್ತಾ ರೆಸ್ಪಾಂಡ್ ಮಾಡ್ತಾ ಇಲ್ವಾ, ಅಥವಾ ಹೆಸರು ಕರೆದಾಗ ತಿರುಗಿ ನೋಡ್ತಾ ಇಲ್ಲ. ಸೊ ಈ ತರದಿದ್ದಾಗ ಪ್ರಾಬಬ್ಲಿ ಆಟಿಸಮ್ ಇರ್ಬೋದು. ನಾವು ಎಷ್ಟು ಬೇಗ ನಾವು ಫೈಂಡ್ ಔಟ್ ಮಾಡ್ತೀವಿ, ವಿತಿನ್ 3 years ನಾವು ಅದನ್ನ ಡಯಾಗ್ನೋಸಿಸ್ ಮಾಡಿದಾಗ ಟ್ರೈನ್ ಮಾಡ್ಬೋದು, ನಮ್ಗೆ ಯಾವ ಹಂತದಲ್ಲಿ ಇದೆ ಅಂತ ಗೊತ್ತಾಗ್ಬೋದು. ಅವಾಗ ನಾವು ಪೇರೆಂಟ್ಸಿಗೆ ಅಥವಾ ಮಗುಗೆ ಹೇಗೆ ಟ್ರೈನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಬಟ್ ಯೂಶಲಿ ನಮ್ಮಲ್ಲಿ ಬರೋದು ಅದು ಹೈಸ್ಕೂಲ್ ಅಥವಾ 5ನೇ ಕ್ಲಾಸ್ 6ನೇ ಕ್ಲಾಸ್ಗೆ ಹೋಗಿರ್ತಾರೆ, ಮಗು ಯಾಕೋ ಓದ್ತಾ ಇಲ್ಲ, ಸ್ವಲ್ಪ ಮಂಕು, ಹೌದು, ಅಷ್ಟು ಚುರುಕಿಲ್ಲ ಯಾವ್ದ್ರಲ್ಲೂ. ವಿ ಹ್ಯಾವ್ ಲಾಸ್ಟ್ 6 years ಆಫ್ ಸೋ ವ್ಯಾಲ್ಯೂಬಲ್ ಲೈಫ್, ರೈಟ್? ಸೊ ಅವಾಗ ನಾವು ಟ್ರೈನ್ ಮಾಡಿದಿದ್ರೆ ಬಹುಶಃ ನಾವು ಸ್ವಲ್ಪ ಅದನ್ನ ನಾವು ವಿ ಕುಡ್ ಹ್ಯಾವ್ ಪ್ರೋಗ್ರೆಸ್ಡ್, ಅಥವಾ ಅದನ್ನ ಏನ್ ಮಾಡಬಹುದು ಅನ್ನೋದು ನೋಡ್ಬೋದಾಗಿ. ಸೊ ಇದು ಮಕ್ಕಳಲ್ಲಾಗಿದ್ರೆ, ಅಥವಾ ಇನ್ನು ಬರೋದಾದ್ರೆ ಮಿಡ್ಲ್ ಸ್ಕೂಲ್ ಅಥವಾ ಹೈಸ್ಕೂಲ್ ನಲ್ಲಿ ಇರುವಂತ ಮಕ್ಕಳಲ್ಲಿ ಓದಿನಲ್ಲಿ ಹಿಂದುಳಿದ್ ಬಿಡ್ತಾರೆ. ಹೌದು. ಅಥವಾ ಯಾವುದೋ ಒಂದು ತುಂಬಾ ಅಗ್ರೆಸಿವ್ ಆಗಿರೋದು, ಏನಾದ್ರೂ ಮಾತಾಡಿದ್ರೆ ತುಂಬಾ ಬೈಯೋದು, ಅಥವಾ ಕೆಟ್ಟ ಶಬ್ದದಿಂದ ಮಾತಾಡೋದು, ಅಥವಾ ಸಿಗರೇಟ್ ಸೇದೋದು, ಈ ತರದ್ದೆಲ್ಲನೂ ಅಭ್ಯಾಸ ಏನಾದ್ರು ಮಾಡ್ತಿದ್ದಾರೆ ಅಂತ ಅಂದ್ರೆ ಇಟ್ ಇಸ್ ಅ ಸೈನ್ ದೇರ್ ಇಸ್ ಸಮ್ ಇಶ್ಯೂಸ್. ಮೆಂಟಲಿ ಎಮೋಷನಲ್ ಡಿಸ್ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಎಮೋಷನಲಿ ಹಿ ಇಸ್ ನಾಟ್ ಏಬಲ್ ಟು ಮ್ಯಾನೇಜ್, ಅವನ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದು. ಇನ್ನ ದೊಡ್ಡವ್ರನಲ್ಲಿ ಕಾಣಿಸ್ಕೊಳೋದಾದ್ರೆ ಬೇಜಾರಿನ ತೊಂದರೆ ಇರ್ಬೋದು, ಅಥವಾ ಯಾವುದೇ ಒಂದು ಅನಿಡೋನಿಯಾ ಅಂತ ಹೇಳ್ತೀವಿ. ಈಗ ನನ್ಗೆ ಇವಾಗ IPL ನಡೀತಾ ಇದೆ, ನನ್ಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ, ನಾನು ಯಾವಾಗ್ಲೂ ಫಾಲೋ ಮಾಡ್ತೀನಿ ಅಂದ್ರೆ ಇದಕ್ಕಿದ್ದಂಗೆ ನಾನು ಕ್ರಿಕೆಟ್ ಅಂದ್ರೆ ತುಂಬಾ ಬೋರಿಂಗು, ನಾನು ಯಾವ್ದನ್ನು ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಿಲ್ಲ. ಆತರ ಪ್ರೀವಿಯಸ್ಲಿ ಯಾವ್ದು ಆಸಕ್ತಿ ಇದ್ದಿದ್ದು ಇವಾಗ ನನ್ಗೆ ಅದರಲ್ಲೇ ಆಸಕ್ತಿ ಹೊರಟೋಗಿರೋದು. ಇದನ್ನ ನಾವು ಲಾಸ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಈ ತರದ್ದು ದಿನನಿತ್ಯದಲ್ಲಿ ಈ ತರ ಆಗ್ತಿದೆ, ಮೂಡ್ ಚೇಂಜಸ್ ಆಗ್ತಿದೆ, ಅಳು ಬರೋದು, ಅಥವಾ ಗಾಬರಿ ಆಗೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಗಾಬರಿ ಮಾಡ್ಕೊಳೋದು, ಅಥವಾ ಎದೆ ಬಡಿತ ಜಾಸ್ತಿ ಆಗೋದು, ಕ್ರಮೇಣ ತಲೆನೋವು, ಮೈಕೈ ನೋವು. ಸೊ ಇದೆಲ್ಲ ಇದ್ದಾಗ ದೇರ್ ಇಸ್ ಸಮ್ ಎಮೋಷನಲ್ ಇಶ್ಯೂಸ್ ಅಂತ ಹೇಳ್ತೀವಿ. ಸೊ ಇದು 2 ವಾರಕ್ಕಿಂತ ಜಾಸ್ತಿ ಇದೆ, ಇದೇ ಮನಸ್ಥಿತಿನಲ್ಲಿ ಇದೆ ಅಂತ ಅನ್ನೋದಾದ್ರೆ ಪ್ರೊಫೆಷನಲ್ ಹೆಲ್ಪ್ ತಗೊಳೋದು ತುಂಬಾ ತುಂಬಾ ಮುಖ್ಯ. ಅದು ಕಾಯಿಲೆ ರೂಪಕ್ಕೆ ಹೋಗಕ್ ಮುಂಚೆ ಅದನ್ನ ಕಂಡು ಹಿಡಿದ್ರೆ ಅದನ್ನ ಹೇಗೆ ಸರಿಪಡಿಸ್ಬೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ನಮ್ಮ ಕಂಟ್ರಿನಲ್ಲಿ ಟ್ರೀಟ್ಮೆಂಟ್ ಗ್ಯಾಪ್ 90% ಅಂತ ಹೇಳ್ತೀವಿ. ಅಂದ್ರೆ ಟ್ರೀಟ್ಮೆಂಟ್ ಗ್ಯಾಪ್ ಅಂದ್ರೆ ಒಬ್ಬ ವ್ಯಕ್ತಿ ತೊಂದರೆ ಇರೋದಕ್ಕೂ ಆಸ್ಪತ್ರೆಗೆ ಹೋಗಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕೆ ಆ ಇರುವಂತ ಗ್ಯಾಪ್. ಅಂದ್ರೆ 100 ಜನಕ್ಕೆ ತೊಂದರೆ ಆಯ್ತು ಅಂದ್ರೆ ಬರೀ 10 ಜನ ಮಾತ್ರ ಹೋಗಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋಂಥದ್ದು. ಇನ್ನ 90 ಜನಕ್ಕೆ ಇಟ್ ಈಸ್ ಇದರ್ ದೇ ಡೋಂಟ್ ಅಪ್ರೋಚ್, ಡಯಾಗ್ನೋಸಿಸ್ ಇಲ್ಲ, ಟ್ರೀಟ್ಮೆಂಟು ಇಲ್ಲ, ಅಥವಾ ಅವರು ಜೀವನ ಪೂರ್ತಿ ಹಂಗೆ ಇರ್ತಾರೆ, ಅಥವಾ ಅವರು ಡಿಟರಿಯೇಟ್ ಆಗ್ತಾ ಹೋಗ್ತಾರೆ. ಸೊ ಟ್ರೀಟ್ಮೆಂಟ್ ಗ್ಯಾಪ್ ಇಸ್ ಸೋ ಹ್ಯೂಜ್. ಸೊ ಅದನ್ನ ನಾವು ಕಡಿಮೆ ಮಾಡಬೇಕು. ದಟ್ ಇಸ್ ವಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಅವೇರ್ನೆಸ್ ಅಥವಾ ನಮ್ಗೆ ಗೊತ್ತಾದ್ರೆ, ಇವಾಗ ನೋಡಿ, ನಿಮ್ಗೆ ಕೈ ನೋವು ಬಂತು ಅಥವಾ ಕೈ ಏನೋ ಫ್ರಾಕ್ಚರ್ ಆಯ್ತು ಅಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಾರೆ, ಹೋಗ್ರಿ ಡಾಕ್ಟರ್ ಹತ್ರ ಹೋಗ್ರಿ, ಮೂಳೆ ಡಾಕ್ಟರ್ ಹತ್ರ ಹೋಗಿ, ಈ ಡಾಕ್ಟರ್ ಚೆನ್ನಾಗಿದ್ದಾರೆ, ಈ ಡಾಕ್ಟರ್ ಚೆನ್ನಾಗಿದ್ದಾರೆ ಅಂತ. ಅದೇ ನನ್ಗೆ ಯಾಕೋ ಮನಸ್ಸು ಸರಿಗಿಲ್ಲ ಅಥವಾ ದುಃಖ ಇದೆ ಅಂತ ಅಂದ್ರೆ ಯಾರು ನಿಮ್ಗೆ ಹೇಳೋದಿಲ್ಲ, ಹೋಗಿ ಒಬ್ರು ಸೈಕ್ಯಾಟ್ರಿಸ್ಟ್ ಹತ್ರ ಅಥವಾ ಮನೋವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಮಾಡ್ಕೊಳ್ಳಿ ಅಂತ. ಯಾರು ಏನ್ ಹೇಳ್ತಾರೆ, ಹೋಗು ಮೂವಿ ನೋಡು, ನೀನ್ ಯಾಕೆ ಹಿಂಗ್ ಕೂತಿದ್ಯಾ, ಬೇಜಾರಾಗುವಂಥದ್ದು ನಿನಗೇನಿದೆ, ಎಲ್ಲ ಇದೆ ನಿನಗೆ, ಇನ್ ಬೇಜಾರು ಯಾಕಾಗ್ಬೇಕು? ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಈಸ್ ಅ ನ್ಯೂರೋಬಯಾಲಜಿಕಲ್ ಕಾಸ್. ಅದ್ ನನಗ್ ಬರ್ಬೇಕು ಅಥವಾ ನಿಮಗ್ ಬರಬಾರ್ದು ಆ ತರದ್ ಏನು, ಅದ್ರ ಏನು ಟೈಮ್ ಲೈನು ಅಥವಾ ಆ ತರ ಏನು ಇಲ್ಲ. ಸೊ ಯಾರಿಗ್ ಬೇಕಾದ್ರೂ ತೊಂದರೆ ಆಗಬಹುದು, ಬಟ್ ಅರ್ಲಿಯರ್ ಫೈಂಡ್ ಔಟ್ ಮಾಡಿದ್ರೆ ಇಟ್ ಇಸ್ ಅ ಬೆಟರ್ ಪ್ರೋಗ್ನೋಸಿಸ್ ಅಂತ ಹೇಳ್ತೀವಿ. ಹೊರಗ್ ಬರೋದಿಕ್ ಸಾಧ್ಯ, ಸಂಪೂರ್ಣವಾಗಿ ಇದನ್ನ ವಾಸೆ ಮಾಡಬಹುದು. ಸೈಕ್ಯಾಟ್ರಿನ ತೀರಾ ಸಿವಿಯರ್ ಇರೋರು ಮಾತ್ರ ಅಪ್ರೋಚ್ ಮಾಡ್ಬೇಕನ್ನೋ ಮಿಸ್ಕನ್ಸೆಪ್ಷನ್ ಇತ್ತು. 90% ಆಫ್ ಜನರಿಗೆ ಇದೇ ಕನ್ಸೆಪ್ಷನ್ ಇದೆ ಅಂತ. ಎಸ್, ಒಂದು ಬಹಳಷ್ಟು ಇರುವಂತ ಸ್ಟಿಗ್ಮಾ. ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬಿಟ್ರೆ ಅವ್ರು ಏನೋ ಒಂದು ಡಯಾಗ್ನೋಸ್ ಮಾಡ್ಬಿಡ್ತಾರೆ, ನನ್ಗೆ ಜೀವನ ಪೂರ್ತಿ ತಗೊಳತ್ ಏನೋ ಮಾತ್ರೆ ಕೊಟ್ಬಿಡ್ತಾರೆ. ಇದು ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ ಅಂತ ಹೇಳ್ಬೋದು ಅದನ್ನ. ಓಕೆ, ಸೊ ಅಂಡ್ ಸ್ಟ್ರೆಸ್ಗೂ ಮತ್ತೆ ಡಿಪ್ರೆಷನ್ ಅಥವಾ ಯಾವುದೇ ಒಂದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತ ಮಾನಸಿಕ ತೊಂದರೆಗಳಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸ್ಟ್ರೆಸ್ ಇಟ್ ಇಸ್ ಅ ವೆರಿ ಶಾರ್ಟ್ ಟರ್ಮ್. ಓಕೆ,
ಇಟ್ ಇಸ್ ಅನ್ನೋನ್ ಥ್ರೆಟ್ ಅಂತ ಹೇಳ್ತೀವಿ. ಇವಾಗ ನನ್ಗೇನೋ ಸರಿ ಹೋಗ್ತಿಲ್ಲ ನನ್ನ ಜೀವನದಲ್ಲಿ, ಇವಾಗ ನಾನೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ನನ್ನ ಉದ್ದೇಶ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಲಾಭ ಬರಬೇಕು ಅಂತ. ಹೌದು. ಬಟ್ ಯಾವುದೋ ಒಂದು ಸನ್ನಿವೇಶಕ್ಕೆ ಯಾವುದೋ ಒಂದು ಸಂದರ್ಭಕ್ಕೆ ಅದು ಹೋಗ್ಲಿಲ್ಲಪ್ಪ, ಲಾಸ್ ಆಯ್ತು. ಸೊ ಇಟ್ ಈಸ್ ಅನ್ ಅಕ್ಯೂಟ್ ಸ್ಟ್ರೆಸ್. ನನಗೆ ಅದನ್ನ ಕೋಪ್ ಅಪ್ ಮಾಡ್ಕೊಳೋದಿಕ್ಕೆ ವಿ ಹ್ಯಾವ್ ಅವರ್ ಓನ್ ರಿಪೇರ್ ಮೆಕ್ಯಾನಿಸಮ್. ಇವಾಗ ಹೇಗೆ ಒಂದು ಚಿಕ್ಕ ಗಾಯ ಆದ್ರೆ ನಾವೇನು ಔಷಧಿ ಹಚ್ಕೊಂಡ್ಬೇಕಾಗಿಲ್ಲ, ಅದಷ್ಟು ಕಡೆ ಗಾಳಿಗೆ ಬಿಟ್ರೆ ಅದು ಒಣಗೋಗ್ಬಿಡುತ್ತೆ ಅಥವಾ ವಾಸಿ ಆಗ್ಬಿಡುತ್ತೆ. ಅದೇ ರೀತಿ ನಮ್ಮ ಬ್ರೈನ್ ನಲ್ಲಿ ಕೂಡ ಕೆಲವೊಂದು ಕೆಮಿಕಲ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ಸೆರೋಟೋನಿನ್, ಡೋಪಮಿನ್, ಎಂಡಾರ್ಫಿನ್ಸ್, ಆಕ್ಸಿಟೋಸಿನ್, ಇವೆಲ್ಲ ಇರೋದ್ರಿಂದ ಏನಾಗುತ್ತೆ, ಇಟ್ಸ್ ಅ ರಿಪೇರ್ ಮೆಕ್ಯಾನಿಸಮ್. ಕೂತ್ಕೊಂಡು ಯೋಚನೆ ಮಾಡ್ತೀವಿ, ಯಾಕೆ ಹಿಂಗಾಯ್ತು, ಒಬ್ರ ಹತ್ರ ಹೇಳ್ಕೋತೀವಿ, ನೋಡಿ ಹಿಂಗಾಗೋಯ್ತು, ನೀನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಹೆಂಗ್ ಮಾಡಿದೆ ಇದನ್ನ. ಸೊ ವಿ ಡಿಸ್ಕಸ್ ಅಂಡ್ ಅದನ್ನ ಹೊರಗಡೆ ಬರೋದಿಕ್ ಪ್ರಯತ್ನ ಪಡ್ತೀವಿ. ಸೊ ದಿಸ್ ಇಸ್ ಅನ್ ಅಕ್ಯೂಟ್ ಸ್ಟ್ರೆಸ್ ವೇರ್ ವಿ ಕಮ್ ಔಟ್ ಆಫ್. ಕೆಲವೊಬ್ರಿಗೆ ಏನಾಗುತ್ತೆ, ಹೊರಗಡೆ ಬರೋದಿಕ್ ಸಾಧ್ಯ ಆಗದೆ ಇರ್ಬೋದು, ಲೈಕ್ ಇಂಪ್ಯಾಕ್ಟ್ ಜಾಸ್ತಿ ಆಗಿರ್ಬೋದು. ಇದು ಇವ್ರಿಗೆ ಜಾಸ್ತಿನ ಕಡಿಮೆನಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅ ಪ್ರಾಬ್ಲಮ್ ಇಸ್ ಅ ಪರ್ಸೆಪ್ಷನ್. ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಅದೇ ಜಾಸ್ತಿ ಆಗಿರ್ಬೋದು. 2 ವಾರದಿಂದ ಇದೇ ಮನಸ್ಥಿತಿ ಇತ್ತು, ಯಾವುದು ನನಗೆ ಏನು ಹೋಪ್ಸ್ ಇಲ್ಲ, ಇದು ಜೀವನನೇ ನಿಂತೋಯ್ತು, ಇದರಿಂದ ನಾನು ಹೊರಗಡೆನೆ ಬರೋದಿಕ್ ಆಗ್ತಿಲ್ಲ, ಆ ತರ ಮನಸ್ಥಿತಿ ಇದೆ. ಇಟ್ ಈಸ್ ಇಂಪೈರಿಂಗ್ ಇಸ್ ಡೇ ಟು ಡೇ ಲೈಫ್ ಅಂತ ಹೇಳ್ತೀವಿ. ಅಂದ್ರೆ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ನನ್ಗೆ ಹಶ್ವಾಗ್ತಾ ಇಲ್ಲ, ಅಥವಾ ಯಾರ ಜೊತೆ ನಂಗೆ ಮಾತಾಡ್ಬೇಕು ಅನ್ನಿಸ್ತಿಲ್ಲ, ಯಾವಾಗ್ಲೂ ನನಗೆ ಅಳಬೇಕು ಅಂತ ಅನ್ಸುತ್ತೆ, ಅಥವಾ ನನ್ಗೇನು ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ, ನನ್ಗೆ ಐ ಬಿಕಮ್ ಸೋಷಿಯಲಿ ವಿಡ್ರಾನ್ ಅಂತ ಹೇಳ್ತೀನಿ. ನನ್ಗೇನು ಸರಿ ಹೋಗ್ತಿಲ್ಲ. ಇಟ್ ಲುಕ್ಸ್ ಲೈಕ್ ಅ ಬ್ಲ್ಯಾಕ್ ಅಂಡ್ ವೈಟ್. ನನ್ಗೆ ಎಲ್ಲಾನು ಪ್ರತಿಯೊಬ್ರು ನನಗೆ ಯಾರು ಹೆಲ್ಪ್ ಮಾಡೋದಿಕ್ಕಿಲ್ಲ, ಅಥವಾ ನನಗೋಸ್ಕರ ಯಾರು ಇಲ್ಲ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದು ಅವರಷ್ಟೇ ಅಲ್ಲ, ಜೊತೆಲಿರೋರು ಕೂಡ ಐಡೆಂಟಿಫೈ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಮಗ್ ಗೊತ್ತಿಲ್ಲ, ಇದೇನು ಪೇನ್ ಆಗೋದಿಲ್ಲ. ಇವಾಗ ನೋವಾಗುತ್ತೆ ಅಂದ್ರೆ ನಾನು ಏನಾದ್ರೂ ಪರಿಹಾರ ಮಾಡ್ಕೋಬಹುದು. ಇಟ್ಸ್ ಅನ್ ಎಮೋಷನಲ್ ಪೇನ್. ಸೊ ಎಮೋಷನಲ್ ಪೇನ್ ಆ ವ್ಯಕ್ತಿಗ ಒಬ್ಬರಿಗೆ ಅಲ್ಲ, ಅಕ್ಕಪಕ್ಕದಲ್ಲಿ ಇರೋರ್ಗು ಐಡೆಂಟಿಫೈ ಮಾಡೋದು ತುಂಬಾ ತುಂಬಾ ಮುಖ್ಯ. ಅವಾಗ ನಾವು ಅಪ್ರೋಚ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಬಿ ಎ ಬೆಟರ್ ಥಿಂಗ್. ಅಂಟಿಲ್ ಅದನ್ನ ಡಿಪ್ರೆಷನ್ ಮಟ್ಟಕ್ಕೆ ಹೋಗೋ ಅಂತದ್ದು ನೆಸೆಸಿಟಿ ಇಲ್ಲ ಅರ್ಲಿಯರ್ ಅಪ್ರೋಚ್ ಮಾಡಿದ್ರೆ. ನಮ್ಮ ಪಕ್ಕದ ಮನೆಯೇ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ, 5th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ. ಬಟ್ ಅವನಿಗೆ ಸ್ಟಡೀಸ್ ಅಲ್ಲಿ ಇಂಟ್ರೆಸ್ಟ್ ಅಂದ್ರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಮೆಮೊರಿ ಇರುತ್ತೆ. ಸ್ಟಡೀಸ್ ಇನ್ ಬಂದಾಗ ಅವನಿಗೆ ತೀರಾ ಇಂಟ್ರೆಸ್ಟ್ ಇರಲ್ಲ. ಸೊ ಪೇರೆಂಟ್ಸ್ ಫೋರ್ಸ್ ಮಾಡ್ತಾ ಇರ್ತಾರೆ, ಸುತ್ತಗಿರೋರು ಫೋರ್ಸ್ ಮಾಡ್ತಾ ಇರ್ತಾರೆ. ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ಅಂದ್ರೆ, ನಾನು ಅವಾಗ್ಲೇ ಹೇಳ್ದೆ, ಸ್ಕೂಲ್ ಈಸ್ ಅ ವೆರಿ ಬೋರಿಂಗ್ ಪ್ಲೇಸ್ ಅನ್ಸ್ಬಿಡುತ್ತೆ ಕೆಲವು ಸರಿ. ಯಾಕೆ ಅದು ಅಂತಂದ್ರೆ ಇಟ್ಸ್ ಅ ಮೊನೋಟನಸ್ ಲೈಫ್, ರೈಟ್? ಸೊ ಎಲ್ಲಾ ಮಕ್ಳುನು ಎಲ್ಲಾ ಸಬ್ಜೆಕ್ಟ್ಸ್ ನಲ್ಲೂ ಚೆನ್ನಾಗಾಗ್ಬೇಕು ಇಲ್ಲ. ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ. ಕೆಲವರಲ್ಲಿ ಮ್ಯಾಥ್ಸ್ ತುಂಬಾ ಒಂದ್ಸರಿ ಹೇಳ್ಕೊಟ್ರೆ ಸಾಕು, ಮ್ಯಾಥ್ಸ್ ಎಲ್ಲ ಲೆಕ್ಕನು ಮಾಡಿ ಮುಗಿಸ್ಬಿಡ್ಬೋದು. ಕೆಲವ್ರು ನೀವು ಮ್ಯಾಥ್ಸ್ ಎಷ್ಟೇ ಗಂಟೆ ಹೇಳ್ಕೊಡಿ ಆಗದೆ ಇರ್ಬೋದು. ಸೊ ಮಕ್ಕಳಲ್ಲಿ ಏನು ಅಂತ ಅಂದ್ರೆ, ಯಾವುದೇ ಒಂದು ಇಂಟ್ರೆಸ್ಟ್ ಇಂದ ನಾವು ಆ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದ್ರೆ ಅದ್ರ ಬಗ್ಗೆ ಆಸಕ್ತಿ ಬರುತ್ತೆ. ನಾವು ಆ ಎನ್ವಿರಾನ್ಮೆಂಟ್ ನಮ್ಮ ಇದರಲ್ಲಿ ಕ್ರಿಯೇಟ್ ಮಾಡ್ಲಿಲ್ಲ ಅಂತ ಅಂದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಮನೆಯಲ್ಲಿ ಏನಾಗುತ್ತೆ ಯೂಶಲಿ ಅಂದ್ರೆ, ಓದು ಯಾಕೆ ಓದ್ಬೇಕು ಗೊತ್ತಿಲ್ಲ, ಓದೋದು ಕಷ್ಟ, ಓದಿಲ್ಲ ಅಂದ್ರೆ ಟೀಚರು ಬೈತಾರೆ, ಮನೆಯಲ್ಲೂ ಬೈತಾರೆ. ಸೊ ಅದೊಂಥರ ಅನ್ಪ್ಲೆಸೆಂಟ್ ಫೀಲಿಂಗ್. ನಾವು ಯಾವುದೇ ಒಬ್ಬ ವ್ಯಕ್ತಿ ಅನ್ಪ್ಲೆಸೆಂಟ್ ಫೀಲಿಂಗ್, ನಮ್ಗೆ ಇಷ್ಟ ಆಗದೆ ಇರುವಂತ ಫೀಲಿಂಗ್ ಬರುತ್ತೆ, ನಾವು ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಅದರಿಂದ ದೂರ ಉಳಿದ್ಬಿಡ್ತೀವಿ. ಸೊ ಹಾಗಾಗಿ ಬಹಳಷ್ಟು ಮಕ್ಕಳು ಏನ್ ಮಾಡ್ತಾರೆ, ನನಗೆ ಇದು ಓದಕ್ ಇಷ್ಟ ಇಲ್ಲ. ನೋಡಿ, ಫಸ್ಟ್ ಸ್ಟಾರ್ಟ್ ಆಗೋದು ಒಂದ್ ಸಬ್ಜೆಕ್ಟ್ ಇಂದ ಪ್ರಾಬಬ್ಲಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇದು ಎಲ್ಲಾ ಸಬ್ಜೆಕ್ಟು ಇನ್ವಾಲ್ವ್ ಆಗ್ಬಿಡುತ್ತೆ. ನಂಗೆ ಸ್ಕೂಲ್ ಅಂದ್ರೆ ಬೇಡಪ್ಪ, ಸ್ಕೂಲ್ ಅಂದ್ರೆ ನನ್ಗೆ ಅದು ಒಂಥರ ಏನೋ ಬೆಳಿಗ್ಗೆ ಹೊತ್ತು ಎದೋಳಲ್ಲ ಬೇಗ, ರಜದ ಟೈಮ್ನಲ್ಲಿ 6 ಗಂಟೆಗೆ ಎದೋಳ್ತಾನೆ, ಸ್ಕೂಲ್ ಇದ್ದಾಗ 8 ಗಂಟೆ ಆದ್ರೂ ಹಿಂಸೆ ಮಾಡಿ ಎಬ್ಬರಿಸ್ಬೇಕು ಅನ್ನೋದು. ಸೊ ಇದು ಎಲ್ಲಾ ಮನೆಯಲ್ಲೂ ನಡೆಯುವಂಥದ್ದು. ಓದೋದ್ರ ಜೊತೆನಲ್ಲಿ ಈಸ್ ದೇರ್ ಎನಿ ಅದರ್ ಆಕ್ಟಿವಿಟೀಸ್ ಈಸ್ ಇಂಟ್ರೆಸ್ಟೆಡ್, ಸ್ಪೋರ್ಟ್ಸ್ ಇರ್ಬೋದು ಅಥವಾ ಬೇರೆ ಇನ್ನೇನೋ ಪೇಂಟಿಂಗ್ ಇರ್ಬೋದು. ಸೊ ಇದೆಲ್ಲ ಇದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಮನೆಯಲ್ಲಿ ಬಂದ ತಕ್ಷಣ ಟಿವಿ ಸೀರಿಯಲ್ ನಡೀತಾ ಇರುತ್ತೆ, ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಪ ಮೊಬೈಲ್ ನೋಡ್ತಾ ಇರ್ತಾರೆ, ಮೊಬೈಲ್ ಬಂದ ತಕ್ಷಣ, ಅಥವಾ ಅಮ್ಮ ಸೀರಿಯಲ್ ಹಾಕೊಂಡು ನೋಡ್ತಿರ್ತಾರೆ. ಯು ಕಾಂಟ್ ಎಕ್ಸ್ಪೆಕ್ಟ್ ಆ ಚಿಕ್ಕ ಮಗು ಅಥವಾ ಹುಡುಗ ನೀವು ಹೋಗಿ ಒಂದ್ ರೂಮ್ ನಲ್ಲಿ ಕೂತ್ಕೊಂಡು ರೆಸ್ಪಾನ್ಸಿಬಿಲಿಟಿಯಿಂದ ಓದ್ಬೇಕು. ಐ ವಿಲ್ ಟೆಲ್ ಯು, 3ನೇ ಕ್ಲಾಸ್ ಹುಡುಗನ ಅಪ್ಪ ಬಂದು ಹೇಳ್ತಿದ್ದು ಇವನಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅನ್ನೋದು. ಸೊ ನಾನ್ ಕೇಳಿದ ಪ್ರಶ್ನೆ ಇಷ್ಟೇ, ನೀವು ಈ ವಯಸ್ಸಿನಲ್ಲಿ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ನಿಮಗೆ ಅನ್ನೋದು, ರೈಟ್? ಸೊ ಇದು ಎಕ್ಸ್ಪೆಕ್ಟ್ ಆ ತರ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಏನಾಗುತ್ತೆ, ಅವರ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಯು ಬಿಕಮ್ ರೆಬಿಲಿಯಸ್.
ರಿಸೆಂಟ್ಮೆಂಟ್, ಒಂಥರ ಅದ್ರ ಬಗ್ಗೆ ಒಂಥರ ದ್ವೇಷ ಆಗೋದದ್ದು. ಹೌದು. ಬಟ್ ಓದೋದು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಡಿಗ್ರಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನೇ ಕಲೀರಿ ನೀವು ಜೀವನದಲ್ಲಿ, ಅದು ಯಾವಾಗ್ಲಾದ್ರೂ ಏನಾದ್ರೂ ಒಂದು ಬಂದೇ ಬರುತ್ತೆ ಉಪಯೋಗಕ್ಕೆ. ಪ್ರಾಬಬ್ಲಿ ಅದು ನೀವು ನೋಡಿದೀರಾ ಅದನ್ನ, ರೈಟ್? ನನ್ನ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಮ್ಮ ಮನೆಯಲ್ಲಿ ಎಲ್ಲಾರು ದೇ ಆರ್ ಆಲ್ ಡಬಲ್ ಗ್ರಾಜುಯೇಟ್ಸ್. ನಮ್ಮ ಅಣ್ಣ ಎಲ್ಲಾ ಸಬ್ಜೆಕ್ಟ್ ನಲ್ಲೂ 100ಕ್ಕೆ 100 ತಗೋತಾ ಇರೋನು. ಬಟ್ ನನಗೆ ಐ ಆಮ್ ಆಲ್ವೇಸ್ ಎ ಬ್ಯಾಕ್ ಬೆಂಚರ್. ನಾನು ಆವರೇಜ್ ಸ್ಟೂಡೆಂಟ್. ನನ್ನ ಪ್ರಕಾರ ಲೈಫ್ ಇಸ್ ಟು ಇಟ್ ಇಸ್ ವೆರಿ ಜೋವಿಯಲ್, ವೆರಿ ಲೈವ್ಲಿ. ನಾನು ಎಲ್ಲಾರ ಹತ್ರ ಮಾತಾಡ್ತಾ ಇದ್ದೆ, ಸೋಷಿಯಲೈಸ್ ಆಗಿರ್ತಾ ಇದ್ದೆ ಎಲ್ಲಾನು. ನನ್ನ ಡ್ರಾಯಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ ಇರ್ತಿತ್ತು. ಬ್ಯಾಡ್ಮಿಂಟನ್ ಅಂದ್ರೆ ನನಗೆ, ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಇರ್ತಿತ್ತು. ಸೊ ಹಂಗಾಗಿ ಆ ಟೈಮ್ ನಲ್ಲಿ ನಾನು ಓದ್ಬೇಕಾದ್ರೆ, ಅಥವಾ ಅರೌಂಡ್ ಸಮ್ ಪ್ರಾಬಬ್ಲಿ ಒಂದು 20-30 ಇಯರ್ಸ್ ಬ್ಯಾಕ್, ಥಿಂಗ್ಸ್ ವೆರ್ ವೆರಿ ಡಿಫ್ರೆಂಟ್. ಓದ್ಬೇಕು ಅಷ್ಟೇ. ಓದಿಲ್ಲ ಅಂತಂದ್ರೆ ನೀನು ಉದ್ಧಾರ ಆಗೋದಿಲ್ಲ ಅನ್ನೋದು. ಸೊ ಇಟ್ಸ್ ಎ ಸ್ಟ್ಯಾಂಡರ್ಡ್ ಥಿಂಗ್. ಸೊ ಅದನ್ನ ಯಾರು ಡಿಫೈನ್ ಮಾಡೋದಿಲ್ಲ ಉದ್ಧಾರ ಅಂದ್ರೆ ಏನು ಅಂತ. ವಾಟ್ ಈಸ್ ಯುವರ್ ಸಕ್ಸಸ್? ಸಕ್ಸಸ್ ಅಬೌಟ್ ಈಸ್ ಇಟ್ ಓದಿದ್ರೆ ಮಾತ್ರ ಸಕ್ಸಸ್ಫುಲ್, ಓದದೇ ಇರೋ ಸಕ್ಸಸ್ಫುಲ್ ಅಲ್ವಾ ಅನ್ನೋದು. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ, ಸಕ್ಸಸ್ ಇಸ್ ನಾಟ್ ಡಿಫೈನ್ಡ್ ಆನ್ ಯೋರ್ ಎಜುಕೇಶನ್, ಇಟ್ ಈಸ್ ಅಪ್ರೋಚ್ ಟು ಲೈಫ್ ಅಷ್ಟೇ. ಹಂಗಂತ ಓದೋದು ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ. ಸೊ ಅದನ್ನ, ಆ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು, ಆ ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಗು ಇನ್ನೂ ಓದ್ತಾ ಇಲ್ವಾ, ಪ್ರಾಬಬ್ಲಿ ಲರ್ನಿಂಗ್ ಡಿಸೆಬಿಲಿಟಿ ಇರ್ಬೋದು, ಅವರಿಗೆ ಆ ಅಕ್ಷರಗಳು ಗೊತ್ತಾಗದೆ ಇರ್ಬೋದು. ಬಿ ಡಿಗೂ 2 ಒಂದೇ ತರ ಕಾಣಿಸುತ್ತೆ. ಪಿ ಯಾಕೆ ಈ ಕಡೆ ಇದ್ ಮಾಡ್ತಾರೆ, ಟಿ ಯಾಕೆ ಆ ಕಡೆಗೆ ಬರೀತಾರೆ, ಪಿ ಯಾಕೆ ಹಿಂಗಿರುತ್ತೆ, ಎಮ್ಗೂ ಎನ್ಗೂ ಏನ್ ಡಿಫ್ರೆನ್ಸು ಗೊತ್ತಾಗದೆ ಇರ್ಬೋದು. ನಿಮ್ಗೆ ಎಷ್ಟೇ ಹೇಳ್ಕೊಡಿ, ನ್ಯೂರೋನಲ್ ಡೆವಲಪ್ಮೆಂಟೇ ಅಷ್ಟಾಗ್ಲಿಲ್ಲ ಅಂತ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಅದನ್ನೇ ಡಯಾಗ್ನೋಸ್ ಮಾಡಿ ವಿ ಹ್ಯಾವ್ ಟು ಟ್ರೈನ್. ಸೊ ಇವಾಗೆಲ್ಲ ಏನಾಗಿದೆ ಅಂತ ಅಂದ್ರೆ, ಎಲ್ಲ ಮಕ್ಕಳು ಎಲ್ಲಾ ಸಬ್ಜೆಕ್ಟ್ ಓದಬೇಕು ಅಂತ ಇಲ್ಲ. ಸೊ ದೇರ್ ಆರ್ ಸ್ಪೆಷಲ್ ಸ್ಕೂಲ್ಸ್ ಇರುತ್ತೆ. ಮ್ಯಾಥ್ಸ್ ಅಲ್ಲಿ ಇಲ್ಲ ಅಂದ್ರೆ ಮ್ಯಾಥ್ಸ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ನಿಮಗೆ. ಬೇರೆ ಸಬ್ಜೆಕ್ಟ್ ತಗೊಂಡು ನೀವು ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್, PhD ಮಾಡ್ಬೋದು, ರೈಟ್? ಸೊ ಯಾವ್ದ್ರಲ್ಲೂ ನೀವು ಸ್ಟಾಪ್ ಮಾಡ್ಬೋದು, ಅಥವಾ ಎಲ್ಲೇ ಒಂದು ನಿಂತೋಗುತ್ತೆ ನಿಮ್ದು ಎಜುಕೇಶನ್ ಅನ್ನೋದು ಇವಾಗಿನ ಕಾನ್ಸೆಪ್ಟ್ ಅಲ್ಲ. ವಾಟ್ ಈಸ್ ದಿ ಕಾಮನ್ ಮಿಸ್ಕನ್ಸೆಪ್ಷನ್ ಅಬೌಟ್ ಸೈಕ್ಯಾಟ್ರಿ? ಒಂದು ಸ್ಟಿಗ್ಮಾ. ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬಿಟ್ರೆ ಒಂದು ಮಾತ್ರೆಗಳು ಬರೆದು ಕೊಟ್ಬಿಡ್ತಾರೆ ಅಷ್ಟೇನೆ ಅವರು, ಮತ್ತೆ ಜೀವನ ಪೂರ್ತಿ ತಗೋಬೇಕು. ನಾನು ಹೇಳೋದು, ಇವಾಗ ನೀವು ಜ್ವರಕ್ಕೆ ಜೀವನ ಪೂರ್ತಿ ಮಾತ್ರೆ ತಗೊಂಡೇ ಇದ್ಮೇಲೆ ಯಾವುದೋ ಒಂದು ಮಾನಸಿಕ ತೊಂದರೆಗೆ ಹೆಂಗೆ ನೀವು ಜೀವನ ಪೂರ್ತಿ ಮಾತ್ರೆ ತಗೋಬೇಕು ಅನ್ನೋದು, ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್, ನಾನು ಬಹಳಷ್ಟು ಬಾರಿ ನೋಡಿರೋದು ಅಂದ್ರೆ, ನಾನು ಏನೇ ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ರು ಫಾರ್ಮಸಿನಲ್ಲಿ ಹೋದ್ರೆ, ಅಯ್ಯೋ ಈ ಮಾತ್ರೆ ತಗೊಂತಿದ್ದೀರೇನ್ರಿ, ಈ ಮಾತ್ರೆ ಎಲ್ಲ ಯಾರು ಬರ್ಕೊಟ್ರು ನಿಮ್ಗೆ, ಇದೆಲ್ಲ ತಗೋಬಾರ್ದು ಜಾಸ್ತಿ. ಜನರಲಿ ಏನು ಅಂತ ಅಂದ್ರೆ, ಯಾರೋ ಒಬ್ರು ಮೆಡಿಕಲ್ ಸ್ಟೋರ್ ನಲ್ಲೇ ಹೇಳ್ತಿದ್ದಾರೆ ಅಥವಾ ಅಕ್ಕಪಕ್ಕದ ಮನೆಯವರೇ ಹೇಳ್ತಿದ್ದಾರೆ ಅಂತ ಅಂದ್ರೆ ದಟ್ ಈಸ್ ಮೋರ್ ಇಂಪ್ಯಾಕ್ಟ್ಫುಲ್ ಅನ್ನೋದು ಎರಡನೇದು. ಮತ್ತೆ ದೊಡ್ಡ ತೊಂದರೆಗೆ ಮಾತ್ರ ಏನೋ ಅವ್ನು ಹುಚ್ಚನೇ ಆಗಿರ್ಬೇಕು ಅಥವಾ ಏನೋ ಹುಚ್ಚಿಡ್ದಿರ್ಬೇಕು, ಅವನಿಗೆ ಏನೋ ನಿಜವಾಗ್ಲೂ ಅವ್ನು ಏನೋ ಆಗಿದೆ ಅದಕ್ಕೆ ಮಾತ್ರ ಅವನು ಹೋಗ್ಬೇಕು, ಇಲ್ಲ. ಇಟ್ ಇಸ್ ನಾಟ್ ಲೈಕ್ ದಟ್. ವಿ ಆಲ್ ಗೋ ಥ್ರೂ ಟಫ್ ಟೈಮ್ಸ್. ಫಾರ್ ಮೀ, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಹೇಗೆ ಅದನ್ನ ರಿಸಾಲ್ವ್ ಮಾಡಬೇಕು, ಎಮೋಷನಲಿ ನಾನು ಹೇಗೆ ಅದನ್ನ ಮ್ಯಾನೇಜ್ ಮಾಡಬೇಕು. ನೀವು ಯಾವುದೇ ಒಂದು ಡಿಸಿಷನ್ ಮಾಡಬೇಕಾಗಿದ್ರು ಜೀವನದಲ್ಲಿ ಎಮೋಷನಲ್ ಡಿಸಿಷನ್ಸ್ ತಗೊಳ್ಲಿಕ್ಕೆ ಆಗಲ್ಲ. ಎಮೋಷನಲ್ ಡಿಸಿಷನ್ಸ್ ಇಸ್ ಆಲ್ವೇಸ್ ಅ ಬ್ಯಾಡ್ ಡಿಸಿಷನ್. ನೀವು ಕರೆಕ್ಟ್ ಜಡ್ಜ್ಮೆಂಟಲ್ ಕೆಪಾಸಿಟಿ ಇರಬೇಕು. ಏನಾಗುತ್ತೆ, ಪ್ರಾಬ್ಲಮ್ ಆದಾಗ ನಾವು ಅದನ್ನ ಪ್ರಾಬ್ಲಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಬೂದ್ಗಾಜಲ್ಲಿ ನೋಡ್ದಂಗೆ ಅನ್ಸುತ್ತೆ. ಬೂದ್ಗಾಜಲ್ಲಿ ನೋಡಿದ್ರೆ ಏನಾಗುತ್ತೆ, ಎಲ್ಲ ದೊಡ್ಡದೇ ಕಾಣಿಸುತ್ತೆ. ಸೊ ನಾನು ಎಲ್ಲ ಮ್ಯಾಗ್ನಿಫೈಯಿಂಗ್ ಆಗಿ ಕಾಣಿಸುತ್ತೆ. ಸೊ ಅದು ಒಂಥರದಾಗಿ ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್ ಅಂತ ಹೇಳ್ತೀವಿ. ಇದು ಒಂದೇ ಸರಿ ಆಗೋದಿಲ್ಲ. ಇಟ್ ಈಸ್ ಓವರ್ ಟೈಮ್ ಟು ಟೈಮ್ ಒಂದೇ ಸರಿ ಥಾಟ್ಸ್ ನ ಪ್ರಾಬಬ್ಲಿ ಓವರ್ ಥಿಂಕಿಂಗ್ ಮಾಡಿ ಅದು ಇಂಪ್ಯಾಕ್ಟ್ ಆಗೋದು. ಆ ತರ ಇದ್ದಾಗ ಏನಾಗುತ್ತೆ, ನಾವು ಆಸ್ ಅ ಸೈಕ್ಯಾಟ್ರಿಸ್ಟ್, ಆಸ್ ಅ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್, ವಿ ಅನಲೈಸ್ ದ ಪ್ರಾಬ್ಲಮ್. ಯಾವ ಇಂಟೆನ್ಸಿಟಿ ಇದೆ, ಯಾವ ರೀತಿನಲ್ಲಿ ಯೋಚನೆ ಮಾಡ್ತಿದ್ದಾರೆ, ಈ ರೀತಿ ಕರೆಕ್ಟಾ, ಅದು ಹೊಂದ್ಕೋತಾ ಇದೆಯಾ, ಈ ರೀತಿ ತಪ್ಪಾ. ಯಾವುದೇ ಒಂದು ಇಶ್ಯೂಸ್ನ ನಾವು ಜನರಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ವ್ಯಕ್ತಿಗೆ ಆ ಸಮಯ ಸಂದರ್ಭದಲ್ಲಿ ಅಪ್ರೋಪ್ರಿಯೇಟ್ ಆಗಿರಬಹುದು, ಇಲ್ಲದೆ ಇರಬಹುದು. ಆ ವ್ಯಕ್ತಿಗೆ ಇದು ಕರೆಕ್ಟಾ ಅನ್ನೋದು ನಾವು ಹೇಳೋದಿಲ್ಲ. ವಿ ಮೇಕ್ ದೆಮ್ ರಿಯಲೈಸ್ ಅಷ್ಟೇನೆ. ಸೈಕ್ಯಾಟ್ರಿನಲ್ಲಿ ಅಥವಾ ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗ್ ಥೆರಪಿನಲ್ಲಿ ಅಷ್ಟೇ ಆಗೋದು. ಸೊ ಅನ್ಕೋತಾರೆ, ನನ್ಗೆಲ್ಲಾ ಪ್ರಾಬ್ಲಮ್ಗೂ ಇವಾಗ ಸೊಲ್ಯೂಷನ್ ಕೊಟ್ಬಿಡ್ತಾರ, ಇವಾಗ ನಮ್ಗೆ ಹೌದು ನನ್ಗೆ ಲಾಸ್ ಆಯ್ತು, ಇವ್ರೇನ್ ಮಾಡ್ತಾರೆ, ರೈಟ್? ಸೊ ಏನಾಗುತ್ತೆ ಅಂದ್ರೆ, ವಿ ಟೆಲ್ ದೆಮ್ ವಾಟ್ ಆರ್ ದ ವೇಸ್ ಯು ಕ್ಯಾನ್ ಡೀಲ್ ವಿತ್. ಅದನ್ನ ಅವ್ರು ಯೋಚನೆ ಮಾಡೋ ರೀತಿ ಮಾಡೋದಷ್ಟೇ.
ನಾನು ಬಹಳಷ್ಟು ಜನ ನೋಡಿದ್ದೀನಿ. ಸಿ ವೆನ್ ವಿ ಆರ್ ಡಯಾಗ್ನೋಸಿಂಗ್ ಎನಿ ಇಶ್ಯೂಸ್, ಲರ್ನಿಂಗ್ ಡಿಸಬಿಲಿಟಿ ಇರ್ಬೋದು ಅಥವಾ ADHD ಇರ್ಬೋದು, ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಅಂದ್ರೆ ಒಂದ್ ಜಾಗದಲ್ಲಿ ಕೂರೋದಿಲ್ಲ, ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಡಿಮೆ ಇರುತ್ತೆ. ಇಂಥ ಮಕ್ಕಳು ಅಡಿಕ್ಷನ್ ಗೆ ಹೋಗುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಸಿಗರೇಟ್ಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಾಗೇನು ಅದನ್ನ ವಿ ಕ್ಯಾನ್ ಮಿನಿಮೈಸ್ ಇಟ್. ಅದು ತುಂಬಾ ಇಂಪಾರ್ಟೆಂಟ್. ಸೊ ಡ್ರಿಂಕ್ಸ್ ಮಾಡೋದು ಕೂಡ ಇಟ್ ಈಸ್ ಅನ್ ಮೆಂಟಲ್ ಹೆಲ್ತ್ ಇಶ್ಯೂಸ್, ಇಟ್ಸ್ ಅ ಮೆಂಟಲ್ ಹೆಲ್ತ್ ಡಿಸಾರ್ಡರ್. ಬಟ್ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅವ್ರಿಗೆ ಸೋಷಿಯಲ್ ಡ್ರಿಂಕಿಂಗಿಗೂ ಅಡಿಕ್ಷನ್ಗೂ ವ್ಯತ್ಯಾಸನೇ ಗೊತ್ತಿರೋದಿಲ್ಲ. ನಾನು ಇವತ್ತೇ ಬಿಟ್ಬಿಡ್ತೀನಿ, ನಾನೇನು ಅಡಿಕ್ಟ್ ಇಲ್ಲ, ಬಟ್ ದಿನ ಕುಡಿತಿರ್ತಾನೆ ಅಥವಾ ವಾರಕ್ಕೆ 3 ದಿವಸ ಕುಡಿತಿರ್ತಾರೆ. ದ ಮೊಮೆಂಟ್ ಯು ಥಿಂಕ್ ದಟ್ ಯು ಆರ್ ಗೋಯಿಂಗ್ ಫ್ರಮ್ ಒನ್ ಪೆಗ್ ಟು ಸಮಥಿಂಗ್ ಎಲ್ಸ್ ಅಂದ್ರೆ ಯು ಆರ್ ಪ್ರೋನ್ ಫಾರ್ ಅಡಿಕ್ಷನ್. ಇದು ಜೆನೆಟಿಕ್ ಅಂತ ಬರ್ಬೋದು. ತಂದೆ ಕುಡಿತಿದ್ರು ಅಂತಂದ್ರೆ ಮಕ್ಕಳಲ್ಲಿ ಬರ್ಬೋದು, ಅನುವಂಶಿಕವಾಗಿ ಬರುವಂತದ್ದು. ಸೊ ಇದೆಲ್ಲಾನು ಇಟ್ ಈಸ್ ಅ ಓಷನ್. ಇದು ನಾವು ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ, ICD-11 ಅಂತ ಇವಾಗ ಫಾಲೋ ಮಾಡ್ತೀವಿ. ದೇರ್ ಆರ್ ಮೆನಿ ಮೆಂಟಲ್ ಹೆಲ್ತ್ ಇಶ್ಯೂಸ್. ಓಕೆ, ಸೊ ಅದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದು ನನಗೆ ಸರಿ ಹೋಗ್ತಿಲ್ವಾ, ಇದು ಈ ರೀತಿ ನಾನು ಯೋಚನೆ ಮಾಡೋದ್ರಿಂದ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ನನಗೆ ಏನೋ ಇಶ್ಯೂಸ್ ಇದೆ ಅಂತ ಅಂದ್ರೆ ಐ ಥಿಂಕ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಟೇಕ್ ಅ ಪ್ರೊಫೆಷನಲ್ ಹೆಲ್ಪ್. ಪ್ರೊಫೆಷನಲ್ ಹೆಲ್ಪ್ ತಗೊಳೋದ್ರಿಂದ ಏನಾಗುತ್ತೆ, ಇಟ್ ಈಸ್ ಅಬೌಟ್ ಆ ಸ್ಟಿಗ್ಮಾ ಒಂದು ಕಡಿಮೆ ಆಗುತ್ತೆ. ಯು ವಿಲ್ ನೋ ದರ್ ಆರ್ ಡಿಫ್ರೆಂಟ್ ವೇಸ್ ಟು ಹ್ಯಾಂಡಲ್ ಥಿಂಗ್ಸ್. ಒಂದು ಅಲ್ಲ, ಇದು ಯು ಕ್ಯಾನ್ ಕ್ರಿಯೇಟ್ ಅ ಕೊಲ್ಯಾಟ್ರಲ್ಸ್ ಅಂತ ಹೇಳ್ತೀವಿ. ಯೂಶಲಿ ನಾವು ನಮ್ಮ ರೀತಿನಲ್ಲಿ ಹೇಳೋದಾದ್ರೆ, ಇವಾಗ ಕುದುರೆಗೆ ಹಿಂಗ್ ಕಟ್ಬಿಟ್ಟಿರ್ತಾರೆ, ಎಲ್ಲೂ ನೋಡ್ಬೇಡ, ಆ ಕಡೆ ಈ ಕಡೆ ನೋಡ್ಬೇಡ, ಹಿಂಗೆ ನೋಡು, ಇದೇ ರೀತಿ ಮಾಡು ಅಂತ. ಅದೇ ರೀತಿ ಸೊ ನಾವ್ ಯಾವಾಗ ಅದೇ ದೃಷ್ಟಿಕೋನದಲ್ಲಿ ನೋಡ್ತಿರ್ತೀವೋ ನಾವು ಬೇರೆ ಪರ್ಸ್ಪೆಕ್ಟಿವ್ ಗೊತ್ತಾಗಲ್ಲ ನಮ್ಗೆ. ಸೊ ಮೆಂಟಲ್ ಹೆಲ್ತ್ ವೆನ್ ಯು ಆರ್ ಡೀಲಿಂಗ್ ವಿತ್ ಇಟ್, ಯು ಹ್ಯಾವ್ ಟು ಆಲ್ವೇಸ್ ಹ್ಯಾವ್ ಅ ಕೊಲ್ಯಾಟ್ರಲ್ ರಿಸೋರ್ಸಸ್ ಬಿಲ್ಡ್ ಮಾಡಬೇಕು. ನನ್ಗೆ ಆಗಿರುವಂತ ಪ್ರಾಬ್ಲಮ್ನ ನಾನು ಏನು ಮಾಡಕ್ಕಾಗಲ್ಲ, ಐ ಕಾಂಟ್ ಗೋ ಬ್ಯಾಕ್ ಅಂಡ್ ಎರೇಸ್, ಯಾವ್ದನ್ನ ನಾನು ಅಳ್ಸಕ್ಕಾಗದಲ್ಲ ನನ್ನ ಜೀವನದ ಘಟನೆಗಳನ್ನ. ಬಟ್ ಈ ಮೊಮೆಂಟ್ ಅಲ್ಲಿ ನಾನು ಏನ್ ರಿಸೋರ್ಸಸ್ ನ ಬಿಲ್ಡ್ ಮಾಡಬೇಕು, ಅದು ತುಂಬಾ ಇಂಪಾರ್ಟೆಂಟ್ ನನ್ನ ಮುಂದಿನ ಜೀವನಕ್ಕೆ. ಇಲ್ಲ ಅಂದ್ರೆ ನಾನು ಮಾಡಿದ್ದೇ ತಪ್ಪನ ಮತ್ತೆ ಮಾಡ್ತಾ ಇರ್ತೀನಿ, ಅದು ಪ್ಯಾಟರ್ನ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಇದೆಲ್ಲ ಐಡೆಂಟಿಫೈ ಆಗ್ಬೇಕು ಅಂತಂದ್ರೆ ದೇರ್ ಹ್ಯಾಸ್ ಟು ಬಿ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಹೆಲ್ಪ್ ತಗೊಂಡ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ನಮ್ಮಲ್ಲಿ ಬೇಜಾರಾಯ್ತು ಅಥವಾ ಥಾಟ್ಸ್ ನಲ್ಲಿ ಏನೋ ಬದಲಾವಣೆ ಆಗ್ತಿದೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗೋ, ತಾಯ್ತ ಕಟ್ಸ್ಕೋ, ದರ್ಗಾಗ್ ಹೋಗೋ, ಏನೋ ಇದ್ ಮಾಡ್ಕೋ, ಎಲ್ಲೋ ಪೂಜೆ ಮಾಡ್ಸೋ, ಸರಿ ಹೋಗುತ್ತೆ. ಅದು ನಂಬಿಕೆ ಸುಳ್ಳು ಆಗಲ್ಲ. ಬಟ್ ಮೆಡಿಸಿನ್ಸ್ ತುಂಬಾ ಇಂಪಾರ್ಟೆಂಟ್. ಮೆಡಿಸಿನ್ಸ್ ಜೊತೆನಲ್ಲಿ ನಂಬಿಕೆನೂ ಇರಬೇಕು, ಜೊತೆನಲ್ಲಿ ನಾನು ಕಾಯಿಲೆನೂ ವಾಸ ಮಾಡ್ಬೇಕು. ಜ್ವರ ಬಂದಾಗ ಜ್ವರ ಹೋಗಲ್ಲ, ಟ್ರೀಟ್ಮೆಂಟ್ ತಗೋಬಹುದು. ಅದೇ ರೀತಿ ಇದಕ್ಕೂ ಅಷ್ಟೇ ಟ್ರೀಟ್ಮೆಂಟ್ ತಗೊಳೋದು ತುಂಬಾ ಮುಖ್ಯ. ಅಂಡ್ ಮ್ಯಾಮ್, ನೀವು ಹೇಳಿದ್ಮೇಲೆ ಒಂದು ಹೊಸ ವಿಷಯ ಗೊತ್ತಾಯ್ತು ನನಗೆ. ಆಕ್ಚುಲಿ ಹ್ಯಾಬಿಟ್ಸ್ ಜೆನೆಟಿಕಲಿ ಬರುತ್ತಂತ ಈಗಲೇ ಗೊತ್ತಾಯ್ತು ನನಗೆ. ಸೊ ಅಡಿಕ್ಷನ್ ಈಸ್ ಯೂಶಲಿ ಎನಿ ಸಬ್ಸ್ಟೆನ್ಸ್ ಯೂಸ್. ಓಕೆ, ಸಿಗರೇಟ್ ಇರ್ಬೋದು, ಗಾಂಜಾ, ವೀಡ್, ಅಥವಾ ನೀವು ಏನೇ ಒಂದು ಸಬ್ಸ್ಟೆನ್ಸ್ ತಗೊಳ್ಳಿ, LSD ಇರ್ಬೋದು, ಅಥವಾ ಡ್ರಿಂಕ್ಸ್, ಆಲ್ಕೋಹಾಲ್ ಇರ್ಬೋದು, ಇಟ್ ಈಸ್ ಹ್ಯಾಸ್ ಅ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಹೇಳ್ತೀವಿ. ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಅಂದ್ರೆ ಜೆನೆಟಿಕಲಿ ಇವಾಗ ತಂದೆ ಕುಡಿತಾ ಇದ್ರು ಅಂತಂದ್ರೆ ಸೇಮ್ ಜೀನ್ಸ್ ಕ್ಯಾರೀಸ್ ಆನ್ ಟು ದ ಆಫ್ ಸ್ಪ್ರಿಂಗ್ಸ್, ಚಿಲ್ಡ್ರನ್. ಬರೀ ಜೆನೆಟಿಕ್ ಇಂದಾನೆ ಸಾಧ್ಯನಾ? ಇಲ್ಲ. 40% ಕ್ಯಾನ್ ಬಿ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್. ಮಿಕ್ಕಿರೋದು ಇಟ್ಸ್ ಅಬ್ಸರ್ವೇಷನ್. ಮಕ್ಕಳು ಕಲಿಯೋದು ನೋಡೋದ್ರಿಂದ. ಹೌದು, ರೈಟ್. ಇಫ್ ದೇ ಆರ್ ಸೀಯಿಂಗ್, ತಂದೆ ಕುಡಿತಾ ಇದಾರೆ ಅಥವಾ ಸಿಗರೇಟ್ ಸೇರ್ತಿದ್ದಾರೆ, ಸ್ಟ್ರೆಸ್ ಆದಾಗ, ತುಂಬಾ ಟೆನ್ಷನ್ ಆದಾಗ, ಮೀಟಿಂಗ್ ಅಲ್ಲಿ ಏನೋ ಆಗಿದ್ದಾಗ, ಮಕ್ಕಳು ನೀವು ಹೇಳ್ಕೊಡ್ಬೇಕಾಗಿಲ್ಲ, ಚಿಕ್ಕ ವಿಷಯನ ಹಂಗೆ ಗ್ರಾಸ್ಪ್ ಮಾಡ್ಕೊಂಡ್ಬಿಡ್ತಾರೆ. ನಿಮ್ ಬಿಹೇವಿಯರ್ ಏನು, ಅಮ್ಮಂಗ್ ಸಿಟ್ಟು ಬಂದಿದ್ಯಾ ಅಥವಾ ಅಪ್ಪಂಗ್ ತುಂಬಾ ಸಿಟ್ಟು ಬಂದಿದ್ಯಾ, ನಾನ್ ಮಾತಾಡ್ಬೇಕಾ ಬೇಡವಾ, ಚಾಕ್ಲೇಟ್ ಕೇಳ್ಬೇಕಾ ಬೇಡವಾ ಅನ್ನೋದು. ಸೊ ಅದೇ ರೀತಿ ಯಾವಾಗ ನಾವು ಮಕ್ಕಳ ಮುಂದೆ ನಮ್ದು ಬಿಹೇವಿಯರ್ ಸರಿ ಇರೋದಿಲ್ಲ, ದೇ ವಿಲ್ ಕ್ಯಾಚ್ ಇಟ್. ಸೊ ಅಪ್ಪ ಸಿಗರೇಟ್ ಸೇರ್ತಿದ್ದಾರೆ, ಟೆನ್ಷನ್ ಆದಾಗ, ಪ್ರಾಬಬ್ಲಿ ದೇರ್ ಇಸ್ ಸಮಥಿಂಗ್. ಅಪ್ಪ ಮಾಡೋದಾದ್ರೆ ಇಟ್ ಇಸ್ ನಾರ್ಮಲೈಸಿಂಗ್ ಬಿಹೇವಿಯರ್. ಟಿವಿನಲ್ಲಿ ನೋಡ್ತೀವಿ, ನಾವು ಪಾರ್ಟೀಸ್ ನಲ್ಲಿ ನೋಡ್ತೀವಿ, ಬರ್ಡೇ ಪಾರ್ಟಿ ಅಂತಂದ್ರೆ ಡ್ರಿಂಕ್ಸ್ ಇಲ್ದಿರೋ ಪಾರ್ಟಿನೇ ಇರೋದಿಲ್ಲ. ದಟ್ ವೆನ್ ವಿ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ನಾವು ಅದನ್ನ ನಾರ್ಮಲೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಅದ್ರದ್ದು ಇಂಕ್ಲಿನೇಷನ್ ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ಅದ್ರ ಕಡೆ ಹೊಂದ್ಕೊಳೋ ರೀತಿ ಜಾಸ್ತಿ ಆಗ್ಬಿಡುತ್ತೆ. 40% ಏನ್ ಜೆನೆಟಿಕ್ ಇತ್ತು, ಬರಲೇಬೇಕು ಅಂತ ಇಲ್ಲ. ವಿ ಕ್ಯಾನ್ ಆಲ್ವೇಸ್ ಚೇಂಜ್. ಇವಾಗ ಡಯಾಬಿಟಿಕ್ ತಂದೆ ತಾಯಿಗಿತ್ತು ಅಂದ್ರೆ ಮಕ್ಳಿಗೆ ಬರಬಹುದು, ಚಾನ್ಸಸ್ ಇರುತ್ತೆ, ಬಟ್ ಬರಲೇಬೇಕು ಅಂತ ಇಲ್ಲ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಯು ಕ್ಯಾನ್ ಆಲ್ವೇಸ್ ಅವಾಯ್ಡ್ ಅಂಡ್ ಪೋಸ್ಟ್ಪೋನ್. ಅದೇ ರೀತಿ ಡ್ರಿಂಕ್ಸ್ ಕೂಡ ಅಷ್ಟೇನೆ. ಡ್ರಿಂಕ್ಸ್ ಅಥವಾ ಯಾವುದೇ ಒಂದು ಮಾದಕ ವಸ್ತುವಿನ ವ್ಯಸನ ಇರ್ಬೋದು ಅಥವಾ ಅಡಿಕ್ಷನ್, ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ ಜೆನೆಟಿಕಲಿ ಪ್ರಿಡಿಸ್ಪೊಸಿಷನ್. ದಟ್ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಸೊ ಲೈಕ್
ನಾರ್ಮಲೈಸೇಷನ್ ನಡೀತಾ ಇದೆ ಅದು ಆಕ್ಚುಲಿ. ಇವಾಗ ಸಿಗರೇಟ್ ಸೇದೋದು, ಡ್ರಗ್ಸ್ ಇದೆಲ್ಲ ನಾರ್ಮಲೈಸೇಷನ್ ಆಗ್ತಾ ಇದೆ ಆ ಕಾಂಟೆಕ್ಸ್ಟ್ ಅಲ್ಲೇನೆ. ಸೊ ಇವಾಗ ಗೇಮಿಂಗ್ಸ್ ಎಲ್ಲ ಜಾಸ್ತಿ ಆಗಿದೆ. ಪಬ್ಜಿ ಆಗಿರ್ಬೋದು, ಫ್ರೀ ಫೈರ್ಸ್ ಆಗಿರ್ಬೋದು, ಈ ತರ ಕಿಲ್ಲಿಂಗ್ಸ್ ಅಂದ್ರೆ ಗೇಮ್ಸ್ ಅಲ್ಲಿ ವೈಲೆನ್ಸ್ ನ ಗ್ಲೋರಿಫೈ ಮಾಡ್ಬಿಟ್ಟು ತೋರಿಸ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ನೈಫ್ ಇಟ್ಕೊಂಡು ಹೋಗ್ತಾನೆ, ವಿಲನ್ ನ ಸಾಯಿಸಿದಾಗ ಅವ್ನ ಹೆಡ್ ಮೇಲಕ್ಕೆ ಹೋಗೋದು, ಬ್ಲಡ್ ಆಚೆ ಬರೋದು, ಇದೆಲ್ಲ ನಡೀತಾ ಇದೆ. ಸೇಮ್ ಆಸ್ ಫಿಲ್ಮ್ಸ್ ಅಲ್ಲೂ ಜಾಸ್ತಿ ನಡೀತಾ ಇದೆ. ಇದೆಲ್ಲ ನೋಡ್ತಾ ನೋಡ್ತಾ ಹೆಂಗೆ ಎಫೆಕ್ಟ್ ಆಗುತ್ತೆ? See, ಒಂದು ವಿ ಹ್ಯಾವ್ ಟು ಆಲ್ವೇಸ್ ಸಿ ವಾಟ್ ವಿ ಆರ್ ನಾರ್ಮಲೈಸಿಂಗ್. ಸೊಸೈಟಿ ಬೇರೆ, ನಮ್ಮ ಇಂಟರ್ನಲೈಸಿಂಗ್ ಬಿಹೇವಿಯರ್ ಬೇರೆ. ಓಕೆ, ಸೊಸೈಟಿ ನಾವು ಏನೇ ನೋಡಿದ್ರು ಹೊರಗಡೆ ಅದು ಸೂಪರ್ಫಿಷಿಯಲ್ ಆಗಿ ನೋಡ್ತೀವಿ, ಅದರಲ್ಲಿ ಹೊಳಹೊಕ್ಕು ನೋಡೋದಿಲ್ಲ ಅದನ್ನ. ರೈಟ್. ಸಿ ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಬ್ಬ ಡ್ರಿಂಕ್ಸ್ ಮಾಡೋದು, ನಾನು ಅಲ್ಲಿಂದ ತಗೋತೀನಿ ಎಕ್ಸಾಂಪಲ್. ಸಿ ಡ್ರಿಂಕ್ಸ್ ಮಾತಾಡಬೇಕು ಮಕ್ಕಳ ಹತ್ರ, ದಿಸ್ ಇಸ್ ನಾಟ್ ನಾರ್ಮಲ್. ಫಸ್ಟ್ ಸಿಗರೇಟ್ ಸೇರ್ತಿದ್ದೀನಿ, ಏನೂ ಆಗೋದಿಲ್ಲ ಬಿಡು, ಒಂದು ಸಿಗರೇಟ್ ನಲ್ಲಿ ಏನಾಗುತ್ತೆ, ನಾನು ಅಡಿಕ್ಟ್ ಆಗ್ಬಿಡ್ತೀನಿ. ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ಒನ್ ಸಿಗರೇಟ್. ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ಒನ್ ಬರ್ಡೇ ಪಾರ್ಟಿ ಆಫ್ ಒನ್ ಬೀರ್. ಸೊ ಇಟ್ ಈಸ್ ಆಲ್ವೇಸ್ ಫಸ್ಟ್ ಸಮ್ವೇರ್ ಒಂದರಿಂದ ಸ್ಟಾರ್ಟ್ ಆಗೋದಿರುತ್ತೆ. ಸೊ ಮಕ್ಕಳ ಹತ್ರ ಇದ್ರ ಬಗ್ಗೆ ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ಸಿ ನಾವು ನೋಡಿರೋದು 20 ವರ್ಷದಿಂದ ಕೆಳಗಡೆ ಯಾರು ಸಿಗರೇಟು ಅಥವಾ ಡ್ರಿಂಕ್ಸ್ ಮಾಡ್ತಾರೆ, ಅಡಿಕ್ಷನ್ ಪೊಟೆನ್ಷಿಯಲ್ ತುಂಬಾ ಜಾಸ್ತಿ. 2/3 ಆಫ್ ದೆಮ್ ಅಡಿಕ್ಟ್ ಆಗ್ಬಿಡ್ತಾರೆ. ಯಾರು 20 ರಿಂದ 30 ವಯಸ್ಸು ಮೇಲೆ ಯಾವಾಗ್ಲಾದ್ರೂ ಸೋಷಿಯಲ್ ಡ್ರಿಂಕಿಂಗ್ ಅಂತ ಮಾಡ್ತಾರೆ, ಅಡಿಕ್ಟ್ ಆಗೋದು ತುಂಬಾ ಕಡಿಮೆ. ಹಂಗಂತ ಡ್ರಿಂಕ್ಸ್ ಒಳ್ಳೇದಾ? ಇಲ್ಲ. ಇಟ್ ಇಸ್ ನಾಟ್ ಎಟ್ ಆಲ್. ಇಫ್ ಐ ಸೇಡ್ ಯು ಹ್ಯಾವ್ ನಾಟ್ ಸ್ಟಾರ್ಟೆಡ್, ಡೋಂಟ್ ಸ್ಟಾರ್ಟ್ ಇಟ್. ಯು ಹ್ಯಾವ್ ಬೆಟರ್ ಥಿಂಗ್ಸ್ ಟು ಡೂ ಇನ್ ಲೈಫ್. ಓಕೆ, ಸೊ ಅದು ಒಂದು. ಎರಡನೇದು, ಸಿ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಗೇಮ್ಸ್, ಅಗ್ರೆಷನ್ ಇರೋದು ಅಥವಾ ಏನೋ ಒಂದು ನಾನು ಸಾಧಿಸ್ಬಿಟ್ಟೆ ಅನ್ನೋದು ಒಂದು ನನ್ಗೆ ಒಂಥರ ಹುಮ್ಮಸ್ ಬರುತ್ತೆ ಏನಾದ್ರೂ ಮಾಡಿದಾಗ. ಆ ಗೇಮ್ಸ್ ನಲ್ಲಿ ತೋರ್ಸೋದು ಅಷ್ಟೇನೆ, ಅದನ್ನೇ ತೋರ್ಸೋದು. ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್, ಇದು ನಿನ್ನ ಅಚೀವ್ಮೆಂಟ್. ಯಾವಾಗ ನನ್ನ ನಿಜ ಜೀವನದಲ್ಲಿ ಅಚೀವ್ಮೆಂಟ್ ಯಾರು ನನ್ನ ಅಪ್ರಿಷಿಯೇಟ್ ಮಾಡ್ತಿಲ್ಲ, ನಾನು ಮೋಸ್ಟ್ ಪ್ರಾಬಬ್ಲಿ ಈ ಥರದ್ರಲ್ಲಿ ನನಗೆ ಹೋಗೋದಕ್ಕೆ ತುಂಬಾ ಇಟ್ ಈಸ್ ವೆರಿ ಈಸಿ ಅನ್ ಒಂದು. ಎರಡನೇದು, ಯಾವಾಗ ನನ್ನ ಅಗ್ರೆಸಿವ್ ಬಿಹೇವಿಯರ್ ವರ್ಚುಯಲಿ ಜಾಸ್ತಿ ಆಗುತ್ತೆ, ಅದನ್ನೇ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದ್ಬಿಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಾವು ನೋಡಿದ್ವಿ, ಗೇಮ್ ಕೊಟ್ಟಿಲ್ಲ, ನೀನು ಮೊಬೈಲ್ ಆಡೋದಕ್ಕೆ ಗೇಮ್ ಕೊಟ್ಟಿಲ್ಲ ಅಂತಂದ್ರೆ ಫಸ್ಟ್ ಫ್ಲೋರ್ ನಲ್ಲಿ ನಾನು ನೋಡು, ಇವಾಗ ಗೇಮ್ ಕೊಡ್ತೀಯಾ ಇಲ್ವಾ, ನಾನು ಇಲ್ಲಾಂದ್ರೆ ನೋಡಿ ಇಲ್ಲಿಂದ ಜಂಪ್ ಮಾಡ್ಬಿಡ್ತೀನಿ. ಬಂದಿದ್ದ ಒಬ್ಬ ಹುಡುಗನ ಫ್ರಾಕ್ಚರ್ ಮಾಡ್ಕೊಂಡು 9ನೇ ಕ್ಲಾಸಿಂದ ಹುಡುಗ ಫಸ್ಟ್ ಫ್ಲೋರ್ ಇಂದ ಜಂಪ್ ಮಾಡಿ. ರೈಟ್. ಸಿ ಅದು ಒಂಥರ ಸ್ಕೇರಿ ಅದು ಅಲ್ವಾ. ತಂದೆ ತಾಯಿಗೆ ಇವಾಗ ಫಸ್ಟ್ ಫ್ಲೋರಿನ ಏನೋ ಕೈ ಮುರ್ಕೊಂಡ, ಅಕಸ್ಮಾತ್ ತಲೆಗಿಲೆಗೆ ಬಿದ್ದಿದ್ರೆ, ಅಯ್ಯೋ ಯಾಕಪ್ಪ ಬೇಕು, ಹೋಗ್ಲಿ ಬಿಡು ಮೊಬೈಲ್ ತಗೋ. ಸಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್. ಅವನು ಅದನ್ನ ಥ್ರೆಟನ್ ಮಾಡ್ತಿದ್ದಾನೆ, ಹಂಗಂದ್ರೆ ಅವನು ಗೊತ್ತಾಗಿದೆ ಇವ್ರನ್ನ ಹೆಂಗೆ ನಾನು ಮ್ಯಾನಿಪ್ಯುಲೇಟ್ ಮಾಡ್ಬೇಕು, ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ, ಅದನ್ನ ಹೆಂಗೆ ಈಲ್ಡ್ ಮಾಡ್ತಾ ಇದ್ದಾನೆ ಅದನ್ನ ಅಬ್ಸರ್ವ್ ಮಾಡ್ಬೇಕು. ಸೊ ಇದನ್ನ ಹೇಗ್ ಮ್ಯಾನೇಜ್ ಮಾಡ್ಬೋದು ಅಂದ್ರೆ, ಪ್ರೊಫೆಷನಲಿ ಪ್ರಾಬಬ್ಲಿ ವಿ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಹಿಮ್. ಒಂದು ಅಡಿಕ್ಷನ್, ಅದನ್ನ ಹೇಗೆ ಅಡಿಕ್ಷನ್ ಇಂದ ಹೊರಗಡೆ ಬರಬೇಕು ಅನ್ನೋದು ಬಹಳಷ್ಟು ಮಾತ್ರೆಗಳಿದೆ, ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ. ಯಾವಾಗ ನನಗೆ ಗೊತ್ತಿರೋದು ಮೊಬೈಲ್ ಒಂದೇ. ನಿಮ್ ಮೊಬೈಲ್ ಬಿಟ್ಟು ಬೇರೆದಿದೆ ಅನ್ನೋದು ತೋರ್ಸಿದ್ರೆ ತಾನೇ ಮಕ್ಳಿಗೆ ಗೊತ್ತಾಗೋದು. ಊಟ ಮಾಡೋವಾಗ್ಲೂ ಮೊಬೈಲ್ ತೋರ್ಸ್ಕೊಂಡು ಊಟ ಮಾಡ್ತಾ ಇದ್ರೆ, ಅಥವಾ ಚಂದಮಾಮ ಇದೆ ಅಂತ ನನ್ಗೆ ಹೆಂಗ್ ಗೊತ್ತಾಗತ್ತೆ? ಗೊತ್ತಾಗೋದಿಲ್ಲ. ವೆನ್ ಯು ಡೋಂಟ್ ಹ್ಯಾವ್ ಎನ್ ಎಕ್ಸ್ಪೋಜರ್, ನನ್ ಏನ್ ಎಕ್ಸ್ಪೋಜರ್ ಇದೆ ಅದೇ ನನ್ನ ಪ್ರಪಂಚ. ರೈಟ್. ಸೊ ಅದು ತುಂಬಾ ಇಂಪಾರ್ಟೆಂಟ್ ಅದು. ಸೊ ಇದು ನೋಡಿ, ಅಂಡ್ ಅಗೇನ್ ಸ್ಕ್ರೀನ್ ಟೈಮ್ ತುಂಬಾ ಇಂಪಾರ್ಟೆಂಟ್. ಸ್ಕ್ರೀನ್ ಟೈಮ್ ನಾನು ಎಷ್ಟು ಕೊಡ್ತೀನಿ, ದೇರ್ ಹ್ಯಾಸ್ ಟು ಬಿ ಸಮ್ ಡಿಸಿಪ್ಲಿನ್ ಇನ್ ಯಾವುದೇ ಕೆಲಸ ಮಾಡಿದಾಗ. ಮೋರ್ ದೆನ್ 2 hours ಆಫ್ ಎನಿ ಮೊಬೈಲ್ ಯೂಸ್ ಬಿಲೋ 18 years, ಇಟ್ ಇಸ್ ನಾಟ್ ಓಕೆ. ಸ್ಕ್ರೀನ್ ಟೈಮ್ ಜಾಸ್ತಿ ಆದಾಗ ಏನಾಗುತ್ತೆ, ಇಂಪಲ್ಸಿವಿಟಿ ಜಾಸ್ತಿ ಆಗುತ್ತೆ, ಒಂಥರ ಡಿಸಿಷನ್ ಸರಿಯಾಗಿ ತಗೊಳೋದಿಲ್ಲ, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದೇನ್ ಮಾಡುತ್ತೆ, ಓದಿನ ಮೇಲೆ ಇಂಪ್ಯಾಕ್ಟ್ ಬರುತ್ತೆ. ಓದೋದು ಅಂದ್ರೆ ಇಟ್ಸ್ ಅನ್ ಎಫರ್ಟ್. ಕೂತ್ಕೋಬೇಕು, ಓದ್ಬೇಕು, ಗಟ್ ಮಾಡ್ಬೇಕು, ಅಥವಾ ಮೆಮೊರೈಸ್ ಮಾಡ್ಕೋಬೇಕು, ಅದನ್ನ ಮತ್ತೆ ಅಗೇನ್ ಯು ಹ್ಯಾವ್ ಟು ರಿಫ್ಲೆಕ್ಟ್ ಬ್ಯಾಕ್, ಅವೆಲ್ಲ ಇರುತ್ತೆ. ಬಟ್ ಸ್ಕ್ರಾಲ್ ಮಾಡೋದ್ರಿಂದ, ಗೇಮ್ ಆಡೋದ್ರಿಂದ ಏನೂ ಆಗೋದಿಲ್ಲ. ಯು ಆರ್ ಗೇನಿಂಗ್ ಪಾಯಿಂಟ್ಸ್. ರೈಟ್. ಸೊ ದಿಸ್ ಇಸ್ ವಾಟ್ ವಿಲ್ ಹ್ಯಾಪನ್. ಮೊಬೈಲ್ ಅಡಿಕ್ಷನ್, ಎನಿ ಅಡಿಕ್ಷನ್, ಇಟ್ ಇಸ್ ಅ ರಿವಾರ್ಡ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಬ್ರೈನ್ ನಲ್ಲಿ ಒಂದು ಮೀಸೋಲಿಂಬಿಕ್ ಪಾತ್ವೆ ಅಂತ ಇರುತ್ತೆ. ಸೊ ಇಟ್ಸ್ ಅ ರಿವಾರ್ಡ್ ಮೆಕ್ಯಾನಿಸಮ್. ಇವಾಗ ನನಗೆ ಜಾಮೂನ್ ಇಷ್ಟ ಆಯ್ತು ಅಂತ ಅಂದ್ರೆ, ನಾನು ಒಂದ್ ಜಾಮೂನ್ ನಲ್ಲಿ ಸ್ಟಾಕ್ ಮಾಡಲ್ಲ. ಐ ವಾಂಟ್ ಟು ಟೇಸ್ಟ್ ಒನ್ ಮೋರ್ ಬಿಕಾಸ್ ಐ ಫೆಲ್ಟ್ ಗುಡ್. ಅದಕ್ಕೆ ನಾನು ಮತ್ತೆ ಆ ಕೆಲಸ ಮಾಡ್ತೀನಿ. ಅದೇ ರೀತಿ ಇವಾಗ ನಾನು ಟ್ರೆಕ್ಕಿಂಗ್ ಹೋಗ್ತೀನಿ, ಹೈಕಿಂಗ್ ಹೋಗ್ತೀನಿ ಅಂದ್ರೆ ನನಗೆ ಅದು ಖುಷಿ ತರುವಂತದ್ದು ವಿಷಯ. ಒಂದ್ಸರಿ ನಾನು ಟ್ರೆಕ್ಕಿಂಗ್ ಮೇಲೆ ಖುಷಿ ಆಯ್ತು ನನಗೆ ಅಂದ್ರೆ ನಾನು ಮತ್ತೆ ಹೋಗ್ತೀನಿ. ನನ್ಗೆ ಯಾವ್ದೋ ಒಂದು ಹೀರೋ ಮೂವಿ ನನ್ಗೆ ಇಷ್ಟ ಆಯ್ತು, ನಾನು ಮತ್ತೆ ಆ ಹೀರೋ ಮೂವಿ ಅದು ಚೆನ್ನಾಗಿದೆಯೋ ಇಲ್ವೋ
ಒಟ್ನಲ್ಲಿ ಅದು ಚೆನ್ನಾಗಿತ್ತು ಮೂವಿ ಲಾಸ್ಟ್ ಟೈಮ್ದು, ಸೊ ರಿವ್ಯೂ ನೋಡ್ಕೊಂಡು ಮತ್ತೆ ಹೋಗ್ತೀನಿ. ಅದೇ ರೀತಿ ನಮ್ಮ ಬ್ರೈನ್ ನಲ್ಲಿ ಇಟ್ಸ್ ಅ ರಿವಾರ್ಡ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಯಾವುದೇ ಒಂದು ನಮ್ಗೆ ಚೆನ್ನಾಗಿರುವಂತದ್ದು, ನಮ್ಗೆ ಖುಷಿ ತರುವಂತದ್ದು, ನಾವು ಯಾವುದೇ ಒಂದು ವಿಷಯನ ತಗೊಂಡಾಗ ಅಥವಾ ಮಾಡಿದಾಗ ಕೆಲಸ ಪದೇ ಪದೇ ಮಾಡ್ತೀವಿ. ಇದು ಅಷ್ಟೇನೆ, ಇಟ್ಸ್ ಅ ರಿವಾರ್ಡ್ ಮೆಕ್ಯಾನಿಸಮ್. ನನಗೆ ಸ್ಕೋರ್ ಜಾಸ್ತಿ ಆಯ್ತು, 1 lakh ಸ್ಕೋರ್ ಬಂತು, ನಾನು ಯಾರನ್ನೋ ಒಂದು 10 ಜನನ ಗೇಮ್ ನಲ್ಲಿ ಸಾಯಿಸಿದೆ, ನಂಗೆ ಚೆನ್ನಾಗಾಯ್ತು, ಚೆನ್ನಾಗಿ ಅನ್ನಿಸ್ತು ಅಂದ್ರೆ ಐ ವಾಂಟ್ ಟು ಡೂ ಇಟ್ ಅಗೇನ್. ಸಿಮಿಲರ್ ಮೆಕ್ಯಾನಿಸಮ್ ನನಗೆ ಗೊತ್ತಿರಬೇಕು. ಇದು ನನಗೆ ಇಟ್ಸ್ ಅನ್ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್. ಇದಿಲ್ಲ ಅಂದ್ರೂ ಬೇರೆ ರೀತಿನಲ್ಲಿ ನನಗೆ ಐ ಕ್ಯಾನ್ ಹ್ಯಾವ್ ಅ ರಿವಾರ್ಡ್. ಅದನ್ನ ಯಾರು ಮಕ್ಕಳಿಂದ ಕಲಿಸ್ಬೇಕು, ಮಕ್ಕಳಲ್ಲಿ ಗೊತ್ತಿರಲ್ಲ. ದೇ ಡೋಂಟ್ ಹ್ಯಾವ್ ಎನ್ ಎಮೋಷನಲ್ ರೆಗ್ಯುಲೇಷನ್ಸ್. ಅದನ್ನ ಅಳವಡಿಸ್ಬೇಕು. ಆಸ್ ಅ ಪೇರೆಂಟ್ಸ್, ದಟ್ ಈಸ್ ವಾಟ್ ವಿ ಆರ್, ಅವರ್ ಜಾಬ್ ಇಸ್ ಟು ಬಿ ಅ ರೆಸ್ಪಾನ್ಸಿಬಲ್ ಅಂಡ್ ಸೆಲ್ಫ್ ಸಸ್ಟೈನ್ಡ್, ಎಮೋಷನಲಿ ಸ್ಟೇಬಲ್ ಆಗಿರುವಂತ ಒಬ್ಬ ಅಡಲ್ಟ್ ನ ಮಾಡಬೇಕು ಅಂತ ಅಂದ್ರೆ ಅದು ಈಸಿ ಟಾಸ್ಕ್ ಅಲ್ಲ. ಅದು ತುಂಬಾ ಕಷ್ಟಕರ ಆಗಿರುವಂತದ್ದು ಪ್ರಾಜೆಕ್ಟ್ ಅದು ಪ್ರಾಬಬ್ಲಿ. ಸೊ ಇದು ಅಡಿಕ್ಷನ್ ಆಗೋರು ಅದೇ ತರನೇ. ಎಲ್ಲಾರು ಅಡಿಕ್ಟ್ ಆಗಲ್ಲ, ಎಲ್ಲಾರು ಸಿಗರೇಟ್ ಸೇದಿದ್ರೆ ಅಡಿಕ್ಟ್ ಆಗೋದಿಲ್ಲ, ಅಥವಾ ಎಲ್ಲಾರು ಒಂದ್ಸರಿ ಟ್ರೈ ಮಾಡಿದ್ರೆ ಡ್ರಿಂಕ್ಸ್ ಅಡಿಕ್ಟ್ ಆಗೋದಿಲ್ಲ. ಹೌದು, ರೈಟ್. ಸೊ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ವಿ ಶುಡ್ ಆಲ್ಸೋ ನೋ ಬೇರೆ ಬೇರೆ ರೀತಿ ಇರುತ್ತೆ ಜೀವನದಲ್ಲಿ. ಡ್ರಾಯಿಂಗ್ ಮಾಡೋದಾಗ್ಲಿ ಅಥವಾ ಪೇಂಟಿಂಗ್ ಮಾಡೋದಾಗ್ಲಿ. ಸೊ ಯಾವ್ದನ್ನ ನಾನು ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇರ್ಬೇಕು. ಯಾವ್ದು ನನಗೆ ಚೆನ್ನಾಗ್ ಅನ್ಸುತ್ತೆ, ಯಾವ್ದು ನನ್ಗೆ ಖುಷಿ ತರೋದು ಅನ್ಸುತ್ತೆ ಅಂತ. ದಟ್ ವೈಟ್ ಶುಡ್ ಸಾ. ಇಲ್ಲ ಅಂದ್ರೆ ಏನಾಗುತ್ತೆ, ಇಟ್ಸ್ ಅನ್ ಈಸಿ ಥಿಂಗ್. ಮೊಬೈಲ್ ಇರುತ್ತೆ, ಮೊಬೈಲ್ ನಲ್ಲಿ ಏನ್ ಬೇಕಾದ್ರೂ ಫೈಂಡ್ ಔಟ್ ಮಾಡ್ಬೋದು, ಏನ್ ಬೇಕಾದ್ರೂ ಹುಡುಕ್ಬೋದು, ಏನ್ಗೆ ಬೇಕಾದ್ರೂ ಗೇಮ್ ಮಾಡ್ಬೋದು. ದರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್ ಟು ಇಟ್. ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಯಾವುದಾದ್ರೂ ಒಂದು ಸ್ಪೆಷಲ್ ಕೇಸ್ನ ಹ್ಯಾಂಡಲ್ ಮಾಡಿದ್ದೀರಾ? ಒಂದು ಬಹಳ ಇಟ್ ವಾಸ್ ಅ ಲೈಫ್ ಚೇಂಜಿಂಗ್ ಅಥವಾ ಬಹಳ ಇಂಪ್ಯಾಕ್ಟ್ಫುಲ್ ಆಗಿರುವಂತದ್ದು ಅನ್ನೋದಾದ್ರೆ, ಈಸ್ ವೆರಿ ಯಂಗ್, 28-29 ಇಯರ್ ಇರ್ಬೋದು, ಒಬ್ನೇ ಮಗ. ಸೊ ಅವನು ಮುಂಬೈನಲ್ಲಿ ಯಾವುದೋ ಇದರಲ್ಲಿ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದ. ಯಾವುದು ಈಸ್ ಡನ್ ಇಸ್ ಇಂಜಿನಿಯರಿಂಗ್ ಮಾಡಿ ವರ್ಕ್ ಮಾಡ್ತಾ ಇದ್ದ. ಅವನಿಗೆ ಅವ್ರ ತಂದೆ ತಾಯಿದು ಲವ್ ಮ್ಯಾರೇಜ್ ಇದ್ದಿರೋದ್ರಿಂದ ಅವನಿಗೆ ಅಷ್ಟಾಗಿ ಕಸಿನ್ಸು ಮತ್ತೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸಪೋರ್ಟ್ ಆ ಥರ ಎಲ್ಲ ಏನೂ ಇರಲಿಲ್ಲ. ಅವ್ನಿಗೇನಿದ್ರು ತಂದೆ ತಾಯಿ ಅಷ್ಟೇನೆ. ಅವನು ಅದೇ ನರೇಟ್ ಮಾಡ್ತಾ ಇದ್ದಿದ್ದು. ಸೊ ಬರ್ಬೇಕಾಗಿತ್ತು ಅವನು ಅವತ್ತಿನ ದಿವಸ ವಾಪಸ್ಸು ಇದಕ್ಕೆ. ಅವ್ರಮ್ಮ ಇಲ್ಲ ಬೇಡ, ತುಂಬಾ ಮಳೆ ಜಾಸ್ತಿ ಇಲ್ಲಿ, ನೆಕ್ಸ್ಟ್ ವೀಕ್ ಹಂಗೆ ಬಾ, ಮಳೆ ಸ್ವಲ್ಪ ಕಡಿಮೆ ಆದಂಗೆ. ಕೊಡಗುನಲ್ಲಿ ಫ್ಲಡ್ ಆಯ್ತು. ಆ ಫ್ಲಡ್ ನಲ್ಲಿ ತಂದೆ ತಾಯಿ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲಾನು ದೇ ಆಲ್ ಪೆರಿಶ್ಡ್. ಇಟ್ ಇಸ್ ಆಲ್ ಆಫ್ ಅ ಸಡನ್ ಎಲ್ಲ ಹೊರಟೋದ್ರು. ಸೊ 2 ದಿವಸ ಆದ್ಮೇಲೆ ಫೋನ್ ಕಾಲ್ ಇಲ್ಲ, ಏನು ಇಲ್ಲ ಅಂತ ಅಂದಾಗ ದೆನ್ ಹಿ ಸ್ಟಾರ್ಟೆಡ್ ರಿಸರ್ಚಿಂಗ್, ಎಲ್ಲೋದ್ರು ಏನು ಅಂತ. ದೆನ್ ಬಂದಾಗ ದಿಸ್ ಇಸ್ ವಾಟ್ ಈಸ್ ಒನ್ ಇನ್ಸ್ಟೆಂಟ್ ಆಫ್ ಹಿಸ್ ಲೈಫ್ ಇಸ್. ಪೇರೆಂಟ್ ನ ಆ ಏಜ್ ನಲ್ಲಿ ಕಳ್ಕೊಂಡಾಗ ಇದು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅದು. ಸಿ ಬಿಕಾಸ್ ಜೀವನ ಇಷ್ಟೇನಾ ಅಥವಾ ನೆಕ್ಸ್ಟ್ ಏನು ಅನ್ನೋದು ಗ್ರೀಫ್ ಇಂದ ಹೊರಗೆ ಬರ್ತಾ ಇದ್ದ. ಅಷ್ಟರಲ್ಲಿ ಅವ್ನಿಗೆ 3-4 ವರ್ಷದಿಂದ ಡೇಟ್ ಮಾಡ್ತಾ ಇದ್ದು ಅಂತ ಗರ್ಲ್ ಫ್ರೆಂಡು, ಎಂಗೇಜ್ಮೆಂಟ್ ಆಗಿತ್ತು, ಎಲ್ಲ ಆಗಿತ್ತು, ರೋಡ್ ದಾಟ್ತಾ ಇದ್ರು. ಅವನು ಹೋಗ್ಬಿಟ್ಟ, ಬಟ್ ಅವಳು ಹಿಂದೆಗಡೆಯಿಂದ ಬಸ್ ಬರ್ತಾ ಇತ್ತು, BMTC ಬಸ್. ಸೊ ಶಿ ವಾಸ್ ಸ್ಪಾಟೆಡ್. ಸೊ ಹಿ ವಿಟ್ನೆಸ್ಡ್ ಇನ್ ಹಿಸ್ ಓನ್ ಐಸ್. ಸಿ ಇಟ್ ಈಸ್ ಅ ಗ್ರೀಫ್. ಯಾವಾಗ ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಿದ್ದ ಅದರಿಂದ ಅಂತ ಅಂದ್ರೆ ಇದು ದಿಟ್ಸ್ ವಾಟ್ ಇಸ್ ಅ ವೆರಿ ವೆರಿ ಬಿಗ್ ಇಂಪ್ಯಾಕ್ಟ್ ಫಾರ್ ಹಿಮ್. ಸೊ ಹಿ ವಾಸ್ ಇನ್ ಅ ವೆರಿ ಸಿವಿಯರ್ ಗ್ರೀಫ್. ಮಾತ್ರೆಗಳು ಸ್ಟಾರ್ಟ್ ಮಾಡಿದ್ವಿ. ಹಿ ವಾಸ್ ಆನ್ ಮೆಡಿಕೇಶನ್ಸ್ ಫಾರ್ ಸೆವರಲ್ ಮಂತ್ಸ್. ಎಲ್ಲಾನು ಬರೀ ಮಾತ್ರೆಗಳಷ್ಟೇ ಅಲ್ಲ. ಸಿ ಮಾತ್ರೆಗಳು, ನಾವು ಕೊಡೋ ಮಾತ್ರೆಗಳು ಪ್ರಾಬಬ್ಲಿ ಟು ಸಮ್ ಎಕ್ಸ್ಟೆಂಟ್ ವರ್ಕ್ ಆಗುತ್ತೆ. ಇಟ್ ಡೆಫಿನೆಟ್ಲಿ ವಿಲ್ ಹೆಲ್ಪ್. ಅದರಿಂದ ಹೊರಗಡೆ ಬರಬೇಕು, ಜಡ್ಜ್ಮೆಂಟಲ್ ಕೆಪಾಸಿಟಿ ಇನ್ಕ್ರೀಸ್ ಆಗಬೇಕು ಅಂತ. ಜೊತೆನಲ್ಲಿ ನಮ್ಮ ರಿಸೋರ್ಸಸ್ ತುಂಬಾ ಮುಖ್ಯ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತ ಅಂದ್ರೆ, ಸಿ ಇಷ್ಟೊಂದು ದೊಡ್ಡ ಆಘಾತ ಒಬ್ಬ ವ್ಯಕ್ತಿನಲ್ಲಿ ಆಗ್ಬೇಕು, ಒಂದೇ ವ್ಯಕ್ತಿನಲ್ಲಿ ಇಷ್ಟೊಂದೆಲ್ಲ ನಾವು ಟ್ರಾಮ್ಯಾಟಿಕ್ ಲೈಫ್ ಇವೆಂಟ್ಸ್, ಜಾಬ್ ಕಳ್ಕೊಂಡಿದ್ದು, ಏನೋ ನನಗೆ ಕೆಲಸನೇ ಬೇಡ ಅಂದಿದ್ದು, ಅವ್ನಿಗೆ ಎಲ್ಲಾರು ರಿಲೇಟಿವ್ಸ್ ಇಲ್ಲ ಅಥವಾ ಪ್ರೀತಿಸಿದ್ದು ಹುಡುಗಿ ಇಲ್ಲ, ಲೈಫ್ ಪಾರ್ಟ್ನರ್ನ ಕಳ್ಕೊಂಡಿದ್ದು, ಇದೆಲ್ಲ ಇಟ್ಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್. ಬಟ್ ಸ್ಟಿಲ್ ಹಿ ಈಸ್ ಡೂಯಿಂಗ್ ವೆಲ್. ನೌ ಹಿ ಈಸ್ ಇನ್ ಅ ವೆರಿ ಬಿಗ್ ಪೊಸಿಷನ್ ಇಸ್ ಹಿಸ್ ಕಂಪನಿ. ಮುಂದಿನ ತಿಂಗಳು ಮದ್ವೆ ಇದೆ ಒಂದು. ಸೊ ಇಟ್ ಈಸ್ ಆಲ್ ಯಾಕೆ ಅದನ್ನ ಆಯ್ತು ಅಂತ ಅಂದ್ರೆ, ಕಂಟಿನ್ಯೂಸ್ ಆಗಿ ಸ್ಟೆಬಿಲೈಸಿಂಗ್ ಹಿಸ್ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಯೋಗ ಮಾಡ್ತಾನೆ, ಹಿ ಪ್ಲೇಸ್ ಸ್ಪೋರ್ಟ್ಸ್ ಫ್ರಮ್ ಚೈಲ್ಡ್ಹುಡ್. ಈಸ್ ಪ್ಯಾಷನೇಟ್ ಅಬೌಟ್ ದ ಫುಟ್ಬಾಲ್. ಸ್ವಲ್ಪ ಔಟ್ ಸ್ಪೋಕನ್, ಫ್ರೆಂಡ್ಸ್, ಸೋಷಿಯಲೈಸಿಂಗ್. ಸೊ ಇದೆಲ್ಲ ಸ್ಕಿಲ್ಸ್ ನ ವಿ ಮೇಡ್ ಅನ್ ಅಟೆಂಪ್ಟ್ ಟು ಎನ್ಹ್ಯಾನ್ಸ್ ಇಟ್. ದುಃಖ ಇದೆ, ಇಲ್ಲ ಅಂತ ಅಲ್ಲ. ಸಿ ದುಃಖ ಹೆಂಗೆ ಅಂತಂದ್ರೆ, ಗ್ರೀಫ್ ಹೆಂಗೆ ಅಂದ್ರೆ, ಒಬ್ರಿಗೆ 3 ತಿಂಗಳು ಬೇಕಾ, 6 ತಿಂಗಳು ಬೇಕಾ, 1 ವರ್ಷ ಬೇಕಾ ಗೊತ್ತಿಲ್ಲ. ಅದನ್ನ ಮರಿಬೇಕು ಅಂತ ಅಲ್ಲ. ಚೆನ್ನಾಗಿರೋ ಸಮಯದಲ್ಲಿ ಏನ್ ನಾವು ಅವ್ರ ಜೊತೆ ಇದ್ವಿ, ಆ ನೆನಪುಗಳನ್ನ ಯಾವಾಗ್ಲೂ ಸದಾ ಇಟ್ಕೊಳೋದೆ. ದಟ್ ಇಸ್ ವಾಟ್ ವಿ ಕಾಲ್ ಎಸ್ ಓವರ್ಕಮಿಂಗ್ ವಿತ್ ಗ್ರೀಫ್ ಅಷ್ಟೇನೆ. ಅವ್ರನ್ನೇ ನೆನೆಸ್ಕೊಂಡು ಕೊರಗಬೇಕು ಅಂತ ಅಲ್ಲ.
ರೈಟ್. ಸೊ ದಟ್ ಈಸ್ ಹೌ ದ ಮೇಜರ್ ಇಂಪ್ಯಾಕ್ಟ್. ಇವಾಗ್ಲೂ ಬರ್ತಾರೆ ಅವರು, ಬಂದು ಯಾವಾಗ್ಲಾದ್ರೂ ಬಂದು ಮಾತಾಡಿಸ್ಕೊಂಡು ಹೋಗ್ತಾರೆ. ಈಸ್ ಆಲ್ ಗುಡ್, ಈಸ್ ಡೂಯಿಂಗ್ ಗುಡ್ ಇನ್ ಹಿಸ್ ಲೈಫ್. ಬಟ್ ಲಾಸ್ನ ನಾವೇನು ಮಾಡೋದಕ್ಕಾಗೋದಿಲ್ಲ. ಬಟ್ ಹೌ ಟು ಕೋಪ್ ಅಪ್ ವಿತ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. I think that was a very big kind of an whom I have seen. ಬಟ್ ಆಫ್ ಡೈ ಅಂಡ್ ಡೈ. Yes, definitely. ಮ್ಯಾಮ್, ಇವಾಗ ನೀವು ಆಕ್ಟರ್ಸ್ನ ಡೀಲ್ ಮಾಡ್ತಾ ಇತ್ತು, ಲೈಕ್ ಕ್ಲೈಂಟ್ಸ್ ಇರ್ತಾರೆ. ಸೊ ಆಕ್ಟರ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಆಗಿ ಯಾವ ಇದ್ರಲ್ಲಿ ಬರ್ತಾರೆ, ನಿಮ್ಮ ಅಪ್ರೋಚ್ ಮಾಡ್ತಾರೆ ನಿಮ್ಮನ್ನು? See, ಒಂದು most of the time ನಾನು ನೋಡಿರೋದು, it's a substance use. ಓಕೆ. Okay, so because the moment ಅವರು ಏನಾಗುತ್ತೆ ಅಂದ್ರೆ ದೇರ್ ಸೋಷಿಯಲ್ ಲೈಫ್ ತುಂಬಾ ಜಾಸ್ತಿ ಅವ್ರದ್ದು. ನಾನು ನೋಡಿರೋ ಹಂಗೆ ಇಟ್ ಇಸ್ ನಾಟ್ ಲೈಕ್ 9 to 5 ಜಾಬ್, ಸೆಡೆಂಟರಿ ಲೈಫ್ ಜಾಬ್, ಲ್ಯಾಪ್ಟಾಪ್ ಮುಂದೆ ಕೂತಿರ್ತೀನಿ, ಅಥವಾ ನನ್ನ ಫ್ರೆಂಡ್ಸ್ನ ಯಾವಾಗಲೂ ವಾರಕ್ಕೆ ಒಂದ್ ದಿವಸನೋ ಅಥವಾ ತಿಂಗಳಿಗೊಂದ್ಸರಿ ಮೀಟ್ ಮಾಡ್ತೀನಿ, ಇಲ್ಲ. ದೇರ್ ಹ್ಯಾಸ್ ಎ ಸೋಷಿಯಲ್ ಲೈಫ್ ತುಂಬಾ ಜಾಸ್ತಿ. ದೇ ಗೋ, ದೇ ಆರ್ ವೆರಿ ಗ್ಯಾದರಿಂಗ್, ಸೋಷಿಯಲ್ ಗ್ಯಾದರಿಂಗ್ ಜಾಸ್ತಿ. ಸೋಷಿಯಲ್ ಗ್ಯಾದರಿಂಗ್ ಅಂತ ಅಂದ್ರೆ ಇನ್ವೇರಿಯಬಲಿ ಡ್ರಿಂಕ್ಸ್ ಇರುತ್ತೆ. ಸೊ ವಾರಕ್ಕೆ ಒಂದ್ ದಿವಸ ಡ್ರಿಂಕ್ಸ್ ಮಾಡ್ತಿದ್ದು ಕ್ರಮೇಣ ಜಾಸ್ತಿ ಆಗುತ್ತೆ. ದೇ ಬಿಕಮ್ ಇನ್ ಟು ಇನ್ ಅಡಿಕ್ಷನ್. ಎರಡನೇದು, ಎಮೋಷನಲಿ ದೇ ಬಿಕಮ್ ವೆರಿ ವಲ್ನರಬಲ್ ಅಂತ ಹೇಳ್ತೀವಿ. ಬಿಕಾಸ್ ಒಂದ್ಸರಿ ಸೆಲೆಬ್ರಿಟಿ ಆದ್ಮೇಲೆ ಏನಾಗುತ್ತೆ, ಯು ಆರ್ ನೋ ಮೋರ್. ನಿನ್ನ ದುಃಖ ಆದ್ರೂ ನೀವು ಪ್ರೆಸ್ ಮೀಟ್ ನಲ್ಲಿ ನನ್ನ ದುಃಖ ತೋರಿಸ್ಕೊಳಕ್ ಆಗಲ್ಲ. ನನ್ಗೆ ಎಷ್ಟೇ ಪ್ರಾಬ್ಲಮ್ ಇದ್ರು ನಾನು 100 ಜನದ ಮುಂದೆ ಬಂದು ಶೇಕ್ ಹ್ಯಾಂಡ್ ಮಾಡ್ತಿರ್ತಾರೆ, ಹ್ಯಾಪಿ ಬರ್ಡೇ ಸರ್, ಹ್ಯಾಪಿ ಬರ್ಡೇ ಮೇಡಮ್ ಅಂತಿರ್ತಾರೆ. ಯು ಕಾಂಟ್ ಎಕ್ಸ್ಪ್ರೆಸ್ ದಟ್ ಗ್ರೀವ್. ಸೊ ಆ ಬ್ಯಾರಿಯರ್ ಇದೆಯಲ್ಲ, ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಸೀನ್ ಲಿಟಲ್ ಬಿಟ್ ಚೇಂಜ್ ಇನ್ ವೆನ್ ಯು ಬಿಕಮ್ ಅ ಸೆಲೆಬ್ರಿಟಿ. ಸೊ ಅವಾಗಲೂ ಅಷ್ಟೇ, ಏನೇ ಆಗಲಿ, ಸೆಲೆಬ್ರಿಟಿ ಆಗಿರಲಿ ಅಥವಾ ಒಂದು ಕಾಮನ್ ಮ್ಯಾನ್ ಅಥವಾ ಏನೇ ಒಂದು ಪ್ರೊಫೆಷನಲ್ ಇರಲಿ, ಆಕ್ಚುಲಿ ಹ್ಯಾವಿಂಗ್ ಎನ್ ಮೆಂಟಲ್ ಹೆಲ್ತ್ ಸ್ಟೆಬಿಲಿಟಿ, ಎಮೋಷನಲ್ ಸ್ಟೆಬಿಲಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾವ್ದಾದ್ರು ಒಂದು ಫನ್ನಿ ಇನ್ಸಿಡೆಂಟ್ಸ್ ಆಗಿತ್ತಾ? ಬಂದವರು ನಾವು ಯೂಶುವಲಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಒಂದು ಬರೋ ಕ್ಲೈಂಟ್ಸು ಎಲ್ಲಾರು ಬೇರೆ ಬೇರೆ ತರ ಇಶ್ಯೂಸ್ ಇರುತ್ತೆ. ಯಾವ್ದನ್ನು ದೇರ್ ಇಸ್ ನೋ ರಿಪಿಟೇಷನ್ ಆಫ್ ಎನಿಥಿಂಗ್. ಓಕೆ. ಇಬ್ರು ಜೀವನ ಇನ್ನೊಬ್ರು ಜೀವನ. ಬಹಳಷ್ಟು ನಮ್ಗೆ ಐ ಮೀನ್ ಅದು ಮೋಸ್ಟ್ ಫನ್ನಿಯೆಸ್ಟ್ ಬಹಳಷ್ಟು ಇದಾವೆ. ಅದ್ರಲ್ಲಿ ಪ್ರಾಬಬ್ಲಿ ನಾನು ಒಂದೇ ಹೇಳ್ಬೋದು ಅಂತಂದ್ರೆ, ಒಂದು ಲೇಡಿ ಬರ್ತಾರೆ, 45 year old, ಅರೌಂಡ್ 45-50 year old ಲೇಡಿ. ಸೊ ಅವ್ರದ್ದು ಇಶ್ಯೂಸ್ ಏನು ಅಂತ ಅಂದ್ರೆ, ವಾಟ್ ಶಿ ಕೇಮ್ ವಿತ್ ಇಸ್, ತುಂಬಾ ಕೋಪ ಬರುತ್ತೆ, ತುಂಬಾ ಸಿಟ್ಟು ಬರುತ್ತೆ ನನಗೆ, ಐ ಆಮ್ ವೆರಿ ಫ್ರಸ್ಟ್ರೇಟೆಡ್. ನಾನು ಇವ್ರಿಗೋಸ್ಕರ ನಂದು ಕೆರಿಯರ್ ಎಲ್ಲಾನು ಸ್ಯಾಕ್ರಿಫೈಸ್ ಮಾಡ್ಬಿಟ್ಟೆ. ಬಟ್ ಹೇಳಿದ ಮಾತು ಕೇಳಲ್ಲ ಮಕ್ಕಳು. ಗಂಡ 3 ಹೊತ್ತು ಮೊಬೈಲ್ ನೋಡ್ತಿರ್ತಾರೆ, ಕೆಲಸದಲ್ಲಿ ಬ್ಯುಸಿ, ನನ್ ಕಷ್ಟ ಕೇಳೋರು ಯಾರು ಇಲ್ಲ ಅನ್ನೋದು. ಸೊ ವಿ ಸ್ಟಾರ್ಟೆಡ್ ಅಸೆಸ್ಮೆಂಟ್ ಮಾಡಿ, ಸೈಕಾಲಜಿಕಲ್ ಅಸೆಸ್ಮೆಂಟ್ ಮಾಡಿ, ಥೆರಪಿ ಸೆಷನ್ಸ್ ತಗೋತಾ ಇದ್ವಿ. ಅರ್ಲಿಯರ್ ಏನು ಅವರು ಏನೋ ಒಂಥರ ಚಿಕ್ಕ ವಿಷಯನ ತುಂಬಾ ದೊಡ್ಡದ್ ಮಾಡಿ ಗಲಾಟೆ ಮಾಡ್ತಿದ್ರು, ಅಥವಾ ಇಟ್ ವಾಸ್ ಅ ಪ್ಯಾಟರ್ನ್. ಹೆಂಡತಿಗೆ ಯಾವಾಗ ನನ್ನ ಕ್ಲೈಂಟಿಗೆ ಸಿಟ್ಟು ಬಂತು, ಹಸ್ಬೆಂಡ್ ಮನೆಯಿಂದ ಆಚೆ ಹೋಗ್ಬಿಡ್ತಾ ಇದ್ರು. ಒಂದ್ ಅರ್ಧ ಮುಕ್ಕಾಲ್ ಗಂಟೆ 1 ಗಂಟೆ ಟೈಮ್ ಬರ್ತಾನೆ ಇರ್ಲಿಲ್ಲ. ದೆನ್ ಆಮೇಲೆ ಬರ್ತಾ ಇದ್ದು. ಆಮೇಲೆ ಯಾರು ಕೇಳ್ತಾನೂ ಇರ್ಲಿಲ್ಲ, ಏನಾಯ್ತು, ಏನು, ಯಾಕೆ ಸಿಟ್ ಮಾಡ್ಕೊಂಡಿದ್ದೆ, ಏನು ಅಂತ. ದಟ್ ವಾಸ್ ಅ ಪ್ಯಾಟರ್ನ್. ಶಿ ಫೆಲ್ಟ್ ಶಿ ಇಸ್ ನಾಟ್ ಹರ್ಡ್. ನನ್ನ ಫೀಲಿಂಗ್ಸ್ ಯಾರು ಅರ್ಥ ಮಾಡ್ಕೋತಾ ಇಲ್ಲ. Right. So with the therapist, what we did was we made her so much so strong that she can handle her own emotions. Okay. Her own feelings, her own things. ಎಲ್ಲದಕ್ಕೂ ನಾನು ಜಗಳನೇ ಆಡ್ಬೇಕು ಅಂತ ಏನೂ ಇಲ್ಲ. ಎಲ್ಲದಕ್ಕೂ ನಾನು ನನ್ನ ವಾಯ್ಸ್ ಔಟ್ ಮಾಡಬೇಕು ಅಥವಾ ಯಾರು ಏನು ಮಾಡ್ತಿಲ್ಲ ಅಂತ. ಸಟನ್ಲಿ ವಿತೌಟ್ ರೇಸಿಂಗ್ ವಾಯ್ಸ್ ಹೇಗೆ ಅದನ್ನ ಮ್ಯಾನೇಜ್ ಮಾಡಬೇಕು, ಆ ಸಿಚುವೇಶನ್ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದಷ್ಟೇನೆ. ಇಟ್ ವಾಸ್ ಅರೌಂಡ್ 6 sessions. We had 6 to 7 sessions. ಒಂದ್ ದಿವಸ ನಂದು OPD ನಲ್ಲಿ ಒಬ್ರು ಬಂದ್ರು. ಸೊ ಇಲ್ಲ, ನನ್ನ ಮೇಡಮ್ ಹತ್ರ ಮಾತಾಡ್ಬೇಕು ಅಂತ. ನಮ್ಮ ಫ್ರಂಟ್ ಡೆಸ್ಕ್ ಅಲ್ಲಿ ಹೇಳ್ತಿದ್ರು, ಇಲ್ಲ ಸರ್ ಮೇಡಮ್ ಅಪಾಯಿಂಟ್ಮೆಂಟ್ ತಗೋಬೇಕು. ಇಲ್ಲ ನಾನು 5 ನಿಮಿಷ ಮಾತಾಡೋದು. ಹಿ ಕೇಮ್, ಹಿ ಸ್ಯಾಡ್, ಹಿ ವಾಸ್ ಟೆಲ್ಲಿಂಗ್, ನಿಮ್ಮ ಹತ್ರ ಇವ್ರು ಬರ್ತಾರಲ್ಲ, ಅವ್ರ ಹಸ್ಬೆಂಡ್ ನಾನು ಅಂತ ಅಂದ್ರು. ಅದೇ ಸರಿ ಹೇಳಿ ಏನು ಅಂತ. ನೀವ್ ಏನೋ ಬ್ರೈನ್ ವಾಶ್ ಮಾಡ್ತಿದ್ದೀರ ನನ್ನ ಹೆಂಡತಿಗೆ ಅಂತ ಅಂದ್ರು. ಅದಕ್ಕೆ ಓಕೆ, ಏನ್ ನಿಮ್ಮ ಪ್ರಕಾರ ಏನ್ ಬ್ರೈನ್ ವಾಶ್ ಅಂದ್ರೆ ಏನು? ನನ್ನ ಹೆಂಡತಿ ಜಗಳ ಆಡ್ತಿಲ್ಲ, ನನ್ನ ಹೆಂಡತಿ ಸಿಟ್ ಮಾಡ್ಕೊಳಲ್ಲ, ಏನಾದ್ರೂ ಹೇಳಿದ್ರೆ ಇದು ಬೇಕು ಅದು ಬೇಕು. ಶಿ ಇಸ್ ವೆರಿ ಕೈಂಡ್ ಆಫ್ ದಿಸ್ ಇಸ್ ವಾಟ್ ಇಟ್ ಇಸ್, ಶಿ ಇಸ್ ವೆರಿ ಪ್ರಿಸೈಸ್. ಕರೆಕ್ಟ್ ಆಗಿ ಏನ್ ಬೇಕು, ಇದಿಲ್ಲ ಇದಿಂಗೆ ಅಂತ. ಶಿ ಇಸ್ ಥಿಂಕಿಂಗ್ ಸೋ ಮಚ್. ಯಾವ್ದಾದ್ರು ಮಾತಾಡ್ಬೇಕು ಏನು ಅಂತಂದ್ರೆ, ಸೋಷಿಯಲಿ ಅದ್ ಮಾಡೋಣ, ಇದ್ ಮಾಡೋಣ, ಅಲ್ಲಿ ಮೂವಿಗೆ ಹೋಗೋಣ, ಯಾವ್ದೋ ಮೂವಿ ರಿಲೀಸ್ ಆಗಿದೆ. ಸೊ ಶಿ ಇಸ್ ಲರ್ನಿಂಗ್ ಸಮಥಿಂಗ್. ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ. ಸೊ ನೀವೇನೋ ಬ್ರೈನ್ ವಾಶ್ ಮಾಡ್ತಿದ್ದೀರಂತ. ಅದಕ್ಕೆ ನಾನು ಕೇಳಿದ್ದು ಒಂದೇನೆ, ಈ ಬ್ರೈನ್ ವಾಶ್ ಇಟ್ ಫಾರ್ ಗುಡ್ ಆರ್ ಬ್ಯಾಡ್ ಅಂತ ಅಂದೆ. ಅದಕ್ಕೆ ನೋ, ಇಟ್ ಇಸ್ ಫಾರ್ ಗುಡ್. ಅದನ್ನ ಐ ಥಿಂಕ್ ಯು ಶುಡ್ ಎಂಜಾಯ್ ಯುವರ್ ಫ್ಯಾಮಿಲಿ ಲೈಫ್, ಹಸ್ಬೆಂಡ್ ಅಂಡ್ ವೈಫ್. ಸಿ ದಟ್ ಈಸ್ ವಾಟ್ ನಾವು
ನಮ್ಮ ಸುತ್ತಲೂ ಇರುವಂತದ್ದನ್ನೆಲ್ಲ ಚೇಂಜ್ ಮಾಡ್ಬೇಕಾಗಿರೋದು. ನಮ್ಮ ಒಳಗಡೆ ಇರುವಂತ ಪರ್ಸೆಪ್ಷನ್ ನ ಚೇಂಜ್ ಮಾಡ್ಬೇಕು. ನಮ್ಮ ದೃಷ್ಟಿಕೋನ ಚೇಂಜ್ ಮಾಡಿದ್ರೆ ವಿ ಬಿಕಮ್ ಅ ಮೋರ್ ಹ್ಯಾಪಿಯರ್. ವೆನ್ ಯು ಆರ್ ಹ್ಯಾಪಿ ಫ್ರಮ್ ಇನ್ಸೈಡ್ ಯು ಕ್ಯಾನ್ ಸಿ ಪೀಪಲ್ ಹ್ಯಾಪಿ, ಯು ಕ್ಯಾನ್ ಬಿ ವಿತ್ ಹ್ಯಾಪಿ ಪೀಪಲ್. ಸರೌಂಡಿಂಗ್ಸ್ ಹ್ಯಾಪಿ ಆಗುತ್ತೆ. ಎಸ್ ಎಸ್ ಡೆಫಿನೆಟ್ಲಿ. ಸುಮಾರು ಮನೆಗಳಲ್ಲಿ ಪೇರೆಂಟ್ಸ್ ಅವ್ರ ಮಕ್ಕಳ ಮುಂದೆ ಜಗಳ ಆಡ್ತಾ ಇರ್ತಾರೆ. ಸೊ ಇದು ಮಕ್ಕಳಿಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ? ಇದು ನೋಡಿ ಸಾಕಷ್ಟು ಬದಲಾವಣೆಗಳಾಗ್ಬಿಡುತ್ತೆ ಮಕ್ಕಳ ಜೀವನದಲ್ಲಿ. ಪೇರೆಂಟ್ಸ್ ಯಾವಾಗ್ಲೂ ಜಗಳ ಆಡೋದೇ ನೋಡಿರ್ತಾರೆ ಹೊರತು ರೀಕನ್ಸೀಲ್ ಆಗೋದು ನೋಡೇ ಇರೋದಿಲ್ಲ ಮಗ. ಹೇಗೆ ಹೊಂದಾಣಿಕೆ ಇರುತ್ತೆ, ಹೇಗೆ ಪ್ರೀತಿ ಅನ್ನೋದೇನು, ರಿಲೇಶನ್ಶಿಪ್ ಅಂದ್ರೆ ಏನು ಅನ್ನೋದು. ಸೊ ಅವ್ರಿಗೆ ಅದು ನಾರ್ಮಲೈಸ್ ಆಗ್ಬಿಡುತ್ತೆ. ಹೋಗಿ ಒಬ್ಬರನ್ನ ಬೈಯೋದು ಅಥವಾ ಇದನ್ನ ಮಾಡೋದು, ಈ ತರ ಹೊಡೆದಾಡೋದು ಇರ್ಬೋದು, ಅಥವಾ ಏನೋ ಈ ತರ ಇರುವಂತ ಕಾನ್ಫ್ಲಿಕ್ಟ್ಸ್ ಇದೇ ತರ ಇರ್ಬೋದು ಜೀವನ, ಇದೇ ತರ ಇರುತ್ತೆ ಅನ್ನೋದು. ಅದೇ ತರದ ದೊಡ್ಡವರಾದಾಗ ಏನ್ ಆಗುತ್ತೆ, ಯಾವಾಗ ಅಬ್ಯೂಸಿವ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ, ಪೇರೆಂಟ್ಸ್ ಅಬ್ಯೂಸಿವ್, ಒಬ್ರಿಗೊಬ್ರು ಹೊಡೆದೋಡೋದು ಬೈಯೋದಿರ್ತಾರೆ, ಇನ್ವೇರಿಯಬಲಿ ದೇ ವಿಲ್ ಗೆಟ್ ಇನ್ ಟು ದ ಸೇಮ್ ಕೈಂಡ್ ಆಫ್ ರಿಲೇಶನ್ಶಿಪ್. ಸೊ ಇಟ್ಸ್ ಟ್ರಾಮಾ ಬಾಂಡ್ ಅಂತ ಹೇಳಿ. ದೊಡ್ಡವ್ರು ಆದ್ಮೇಲೆ ಅವರು ಅಬ್ಯೂಸ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಅವ್ರು ಕೂಡ ಅವ್ರ ಮಕ್ಳನ್ನ ಅಬ್ಯೂಸ್ ಮಾಡ್ತಾರೆ. ಅವರು ಅದೇ ತರನೇ ಇರ್ತಾರೆ. ಎಮೋಷನಲಿ ದೇ ಆರ್ ನಾಟ್ ಅನ್ಹರ್ಡ್. ಸೊ ದೇರ್ ಲಾಟ್ ಆಫ್ ಇಶ್ಯೂಸ್ ಲೈಕ್ ದಟ್. ಇದು ಇಂಪ್ಯಾಕ್ಟ್ ಬರೀ ತನ್ನಗೆ ಅಷ್ಟೇ ಅಲ್ಲ, ಅವ್ರ ಕೆರಿಯರ್ ಮೇಲೆ ಇರ್ಬೋದು, ಅವರ ಪರ್ಸನಲ್ ಗ್ರೋತ್ ಮೇಲೆ ಇರ್ಬೋದು, ಎಲ್ಲದ್ರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಆ ಇನ್ಸೈಟ್ ಇರಬೇಕು. ಒಬ್ರು ಕ್ಲೈಂಟ್ ಹೇಳಿದ ಜ್ಞಾಪಕ ಇದೆ, ತುಂಬಾ ಅಬ್ಯೂಸಿವ್ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದು ಅವ್ರ ಪೇರೆಂಟ್ಸ್. ಸೊ ತುಂಬಾ ಜಗಳ, ದಿನ ಬೆಳಗಾದ್ರೆ ಜಗಳ, ಆ ತರ ಇದ್ದಿದ್ ರಿಲೇಶನ್ಶಿಪ್ ನಲ್ಲಿ ಬೆಳತಾ ಬಂದಿದ್ದು. ತುಂಬಾ ಹೊಡಿತಾ ಇದ್ರು ಅವಳಿಗೆ. ಸೊ ಚಿಕ್ಕವಳಿದ್ದಾಗ್ಲಿಂದನೂ ಎಲ್ಲಾ ವಿಷಯಕ್ಕೂ ಹೊಡಿಯೋದು, ಇದು ಏನೋ ಈ ತರ ಪನಿಷ್ಮೆಂಟ್ಸ್ ಎಲ್ಲದಕ್ಕೂ ಈ ತರ ಇದ್ದಾಗ ಅವಳು ಹೇಳಿದ್ದಿಷ್ಟೇನೆ, ನನಗೆ ಇದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ, ನಾನು ಅದೇ ತರ ಆಗ್ಬಾರ್ದು ಅನ್ನೋದು ನಾನು ಅದಕ್ಕೆ ಇಲ್ಲಿಗೆ ಬಂದಿರೋದು. ಬಿಕಾಸ್ ಅದೇ ತರ ಪ್ಯಾಟರ್ನ್ ನಾನು ನೋಡ್ತಾ ಇದ್ದೀನಿ. ನಮ್ಮಮ್ಮ ಹೇಗೆ ನನ್ನನ್ನ ಟ್ರೀಟ್ ಮಾಡ್ತಾ ಇದ್ರು, ಹೇಗೆ ಇತ್ತು ಅದೇ ಸಿಚುವೇಶನ್ ನಾನು ಇವಾಗ ನನ್ನ ಮಕ್ಕಳ ಮೇಲೆ ನಾನು ಅದನ್ನ ಹೇರ್ತಾ ಇದ್ದೀನಿ. ಐ ವಾಂಟ್ ಟು ಸ್ಟಾಪ್ ಇಟ್. ಪ್ರಾಬಬ್ಲಿ ವಿ ಹ್ಯಾವ್ ಟು ಡೂ ದ ಸೇಮ್ ಥಿಂಗ್. ಬಿಕಾಸ್ ಲಾಸ್ಟ್ ಜನರೇಷನ್ ಮಕ್ಳನ್ನ ನೋಡಿದ್ರೆ ಅದು ನಾನು ತಿದ್ದುತ್ತಾ ಇದ್ದೀನಿ ಮಕ್ಳಿಗೆ ಅನ್ನೋದು. ಹೌದು, ಮಕ್ಳಿಗೆ ಹೇಳ್ಕೊಡೋದು ಇದೊಂದು ರೀತಿ ಇರ್ಬೋದು, ಇವಾಗಲ್ಲ. ಸೊ ವಿ ಹ್ಯಾವ್ ಟು ಸ್ಟಾಪ್ ಇಟ್. ಸಮ್ವೇರ್ ವಿ ಹ್ಯಾವ್ ಟು ಸ್ಟಾಪ್ ಇಟ್. ಸೇಯಿಂಗ್ ಇದಿಲ್ಲ, ಹೊಡಿಯೋದ್ರಿಂದ ಬುದ್ಧಿ ಬರೋದಲ್ಲ. ನೀವು ಆ ಎಮೋಷನ್ಸ್ ನ ಸಬ್ಮಿಸ್ ಮಾಡ್ಬಿಡ್ತೀರ, ಅದನ್ನ ಇಂಪಾರ್ಟೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಎಮೋಷನಲಿ ಸ್ಟ್ರಗಲ್ ಆಗ್ತಾ ಇದ್ದಾರೆ ಅಂದಾಗ ಸುತ್ತ ಇರೋರು ಅವ್ರಿಗೆ ಯಾವ ತರ ಸಪೋರ್ಟ್ ಮಾಡುವುದು? ಒಂದು ಇವಾಗ ಬೇಜಾರಾಗ್ತಿದೆ, ಇವಾಗ ನನ್ಗೇನೋ ಪ್ರಾಬ್ಲಮ್ ಇದೆ ಅಂತ ಅನ್ನೋದಾದ್ರೆ ನಾನು ಫಸ್ಟ್ ಹೇಳ್ಕೊಳೋದು ಇದನ್ನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ನಮ್ ಪ್ರಾಬ್ಲಮ್ ಏನು ಅಂದ್ರೆ ವಿ ಆರ್ ಹೆಲ್ ಬೌಂಡ್ ಆನ್ ಗಿವಿಂಗ್ ಸೊಲ್ಯೂಷನ್ಸ್. ಐ ಥಿಂಕ್ ವಿ ಶುಡ್ ಸ್ಟಾಪ್ ಇಟ್. ಅದನ್ನ ಸ್ಟಾಪ್ ಮಾಡ್ಬೇಕು ಫಸ್ಟ್. ನನ್ನ ಫ್ರೆಂಡ್ ಇವಾಗ ನನ್ಗೇನೋ ಕಷ್ಟ ಇದೆ, ನನ್ಗೇನೋ ಪ್ರಾಬ್ಲಮ್ ಆಯ್ತು ಏನೋ ಅಂತ ಅಂದ್ರೆ, ಈ ಈಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದ ಸೊಲ್ಯೂಷನ್. ಅವನಿಗೆ ಯಾರೋ ಒಬ್ರು ಬೇಕು, ಇಲ್ಲಿ ಯಾರಾದ್ರೂ ಕೇಳಿಸ್ಕೊಳೋರು ಬೇಕು. ಇಟ್ ಈಸ್ ನಾಟ್ ಅಬೌಟ್ ದ ಸೊಲ್ಯೂಷನ್. ಯಾವಾಗ ನಾವು ಸೊಲ್ಯೂಷನ್ ಕೊಡ್ತೀವಿ ವಿ ಬಿಕಮ್ ಜಡ್ಜ್ಮೆಂಟಲ್. ಇದನ್ ಮಾಡು, ಅದನ್ ಮಾಡು, ನೀನ್ ಹಿಂಗ್ ಮಾಡು ಸರಿ ಹೋಗುತ್ತೆ, ಹಂಗ್ ಮಾಡು ಸರಿ ಹೋಗುತ್ತೆ. ನೋ, ವಿ ಹ್ಯಾವ್ ಟು ಲಿಸನ್ ಇಟ್. ಇಟ್ ಶುಡ್ ಬಿ ನಾನ್ ಜಡ್ಜ್ಮೆಂಟಲ್ ಕಮ್ಯುನಿಕೇಶನ್ ಅಂತ ಹೇಳಿದ್ವಿ. ವಿ ಶುಡ್ ಹ್ಯಾವ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಫ್ಯಾಮಿಲಿನಲ್ಲಿ ನಾನು ಏನಾದ್ರೂ ಹೇಳ್ಕೋಬೇಕು ಅಂತಂದ್ರೆ ವಿ ಹ್ಯಾವ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಎನ್ ಎನ್ವಿರಾನ್ಮೆಂಟ್. ನನ್ಗೆ ಬೇಜಾರಾಗ್ತಿದೆ ಅಂತಾರೆ, ನಿನಗ್ ಬಿಡು ಯಾವಾಗ್ಲೂ ಬೇಜಾರ, ಮನೇಲಿದ್ರೆ ಇನ್ನೇನೋ, ಅಲ್ಲೋಗು ಇಲ್ಲೋಗು, ಈ ಕೆಲಸ ಮಾಡು, ಬೇಜಾರೆಲ್ಲ ಹೋಗುತ್ತೆ. ವೆನ್ ಯು ಬಿಕಮ್ ದಟ್ ಜಡ್ಜ್ಮೆಂಟಲ್, ನನಗೆ ಅನ್ಸುತ್ತೆ ಐ ಆಮ್ ನಾಟ್ ಫೀಲಿಂಗ್ ಹರ್ಡ್. ನನ್ನ ಭಾವನೆಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ, ನನ್ನ ಭಾವನೆಗಳಿಗೆ ಯಾರು ಕೇಳಿಸ್ಕೊಳೋರು ಯಾರು ಇಲ್ಲ ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಸೊ ನಾನ್ ಜಡ್ಜ್ಮೆಂಟಲ್ ಆಗಿ ಕೇಳಿಸ್ಕೊಳೋದು ತುಂಬಾ ತುಂಬಾ ಮುಖ್ಯ. ಒಂದು ಎಸ್ಪೆಷಲಿ ಮಕ್ಕಳಲ್ಲಿ ಅದನ್ನ ನಾವು ಡೆವಲಪ್ ಮಾಡಬೇಕು. ಅದು ಡೆವಲಪ್ ಆಗಿರಲ್ಲ ಅಂಟಿಲ್ 25 years ಆಫ್ ಏಜ್. ಫ್ರಂಟಲ್ ಲೋಬ್ ಡೆವಲಪ್ ಆಗಿರೋದಿಲ್ಲ. ಸ್ಲೋಲಿ ಇಟ್ ಸ್ಟಾರ್ಟ್ಸ್ ಡೆವಲಪಿಂಗ್. ಸೊ ಅವಾಗ ಏನ್ ಮಾಡುತ್ತೆ, ಅವಾಗ ವಾಟ್ ಈಸ್ ದಟ್ ವಿಚ್ ಇಸ್ ಇಂಪಾರ್ಟೆಂಟ್ ಅಂತಂದ್ರೆ, ಒಂದು ಅಪ್ರೋಪ್ರಿಯೇಟ್ ಆಗಿರೋದು, ಅಥವಾ ಪ್ಲಾನಿಂಗ್, ಜಡ್ಜ್ಮೆಂಟಲ್, ಪ್ರಾಬ್ಲಮ್ ನ ಅನಲೈಸ್ ಮಾಡೋದು, ಇದೆಲ್ಲ ಮಾಡೋದು, ಕೆಲಸ ಮಾಡೋದು ಫ್ರಂಟಲ್ ಲೋಬ್ ನಲ್ಲಿ. ಅದು ತುಂಬಾ ಇಂಪಾರ್ಟೆಂಟ್. ಸೊ ಎರಡನೇದೇನು ಅಂತಂದ್ರೆ ಕೀಪ್ ಇನ್ ಟಚ್. ಇವಾಗ ನಿಮ್ಗೆ ಅನ್ಸುತ್ತೆ ನಿಮ್ಮ ಫ್ರೆಂಡು ಸ್ವಲ್ಪ ಏನೋ ಡಿಫಿಕಲ್ಟ್ ಟೈಮ್ ನಲ್ಲಿ ಇದ್ದಾರೆ ಅಂತ ಅಂದಾಗ, ಸೊ ಯು ಹ್ಯಾವ್ ಟು ಕೀಪ್ ಇನ್ ಟಚ್ ವಿತ್ ಹಿಮ್. ಕಾಲ್ ಮಾಡೋದಾಗ್ಲಿ. ಇವಾಗ ಏನಾಗುತ್ತೆ, ಯೂಶಲಿ ನಾವು ನೋಡಿರ್ತೀವಿ ಫ್ರೆಂಡ್ಸ್ ಅಲ್ಲಿ, ನಾವು ಫೋನ್ ಮಾಡ್ತೀವಿ, ಎತ್ತೋದಿಲ್ಲ ಫೋನು, ಬಿಡು ಅವ್ನು ಎತ್ಕೊಳೋದಿಲ್ಲ ಫೋನು, ವಿ ಸ್ಟಾಪ್ ಕಾಲಿಂಗ್. ವಿ ಡೋಂಟ್ ನೋ ವಾಟ್ ಹಿ ಈಸ್ ಗೋಯಿಂಗ್ ಥ್ರೂ.
ಇಫ್ ಯು ರಿಯಲಿ ಥಿಂಕ್ ದಟ್ ಹೌದು ಏನೋ ತೊಂದರೆ ಇದೆ ಅವನಿಗೆ ಅಂತಂದ್ರೆ ಕೀಪ್ ಇನ್ ಟಚ್. ಹೇಳಿ ಪ್ರೊಫೆಷನಲಿ ಏನಾದ್ರು ಮಾಡ್ಬೋದಾ, ಏನಾದ್ರು ಹೆಲ್ಪ್ ಮಾಡ್ಬೋದಾ ಅನ್ನೋದು ಅಪ್ರೋಚ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್, ರೈಟ್? ಸಿ ಬಿಕಾಸ್ ನಮ್ ಥಾಟ್ಸ್ ಹೌ ಇಟ್ ಗೆಟ್ಸ್ ಚೇಂಜ್ಡ್ ಅಥವಾ ನಮ್ಗೆ ಏನು ವಾಟ್ ವಿ ಆರ್ ಗೋಯಿಂಗ್ ಥ್ರೂ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಅನಲೈಸ್ ನಾನ್ ಪ್ರೊಫೆಷನಲ್ ಇರೋರು ಆ ಥರ. ಸೊ ಐ ಥಿಂಕ್ ಫಸ್ಟ್ ನಾವು ಮಾಡ್ಬೇಕಾಗಿರೋ ಕೇಳಿಸ್ಕೋಬೇಕು, ಆಮೇಲೆ ದೆನ್ ಕಮ್ಸ್ ದ ಸೆಕೆಂಡ್ರಿ. ಫ್ಯಾಮಿಲಿನಲ್ಲಿ ನೋ ಮೊಬೈಲ್ ಟೈಮ್ ಇರಬೇಕು. ಮೊಬೈಲ್ ಬಿಟ್ಟು ಏನಾಯ್ತು ಇವತ್ತಿನ ದಿವಸ, ಏನ್ ಮಾಡಿದೆ, ಸ್ಕೂಲ್ನಲ್ಲಿ ಏನಾಯ್ತು, ಕಾಲೇಜಿನಲ್ಲಿ ಏನಾಯ್ತು, ನನ್ನ ಕೆಲಸದಲ್ಲಿ ಏನಾಯ್ತು, ನಾನು ಏನ್ ಮಾಡಿದೆ ಇವತ್ತು ಅನ್ನೋದು ಜಸ್ಟ್ ಯು ಹ್ಯಾವ್ ಟು ಲಿಸನ್ ಅಷ್ಟೇನೆ. ಯು ಡೋಂಟ್ ಯು ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಡೂ ಎನಿಥಿಂಗ್. ಅವಾಗ ಏನಾಗುತ್ತೆ, ಯು ಆರ್ ಓಪನಿಂಗ್ ಕಮ್ಯುನಿಕೇಶನ್. ಮಕ್ಕಳು ನಾಳೆ ದಿವಸ ಏನೇ ತೊಂದರೆ ಆದ್ರೂ ಬಂದು ಹೇಳ್ಕೋತಾರೆ. ಇಲ್ಲ ಅಂದ್ರೆ ಏನಾಗುತ್ತೆ, ಓ ನಮ್ಮಪ್ಪ ಹಿಂಗ್ ಬೈತಾರೆ ಅಥವಾ ನಮ್ಮಮ್ಮ ಹಿಂಗ್ ಬೈತಾರೆ ಅನ್ನೋದು, ದೇ ವಿಲ್ ಹ್ಯಾವ್ ಅ ಬ್ಯಾರಿಯರ್ ಟು ದಟ್. ಸೊ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಅ ಫ್ಯಾಮಿಲಿ ಅಂಡ್ ಫ್ರೆಂಡ್. ವಾಟ್ ಈಸ್ ದಿ ಬೆಸ್ಟ್ ಅಡ್ವೈಸ್ ಯು ಗಾಟ್? ಸಿ ನಂದು ಪರ್ಸನಲಿ ಇಫ್ ಯು ಆರ್ ಟೆಲ್ಲಿಂಗ್, Okay. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಲೈಕ್ ದಟ್. Okay. ಬಿಕಾಸ್ ನಾನು ಸೈಕ್ಯಾಟ್ರಿ MBBS ಮುಗಿದ್ಮೇಲೆ ಸೈಕ್ಯಾಟ್ರಿ ತಗೋಬೇಕು ಅಂದಾಗ್ಲೇನೆ ದೇರ್ ಆರ್ ಲಾಟ್ ಆಫ್ ಅಪೋಸಿಷನ್ಸ್. Okay. ಸೈಕ್ಯಾಟ್ರಿ ಯಾರು ಮಾಡ್ತಾರೆ, ನಿಮ್ಯಾನ್ಸ್ ನಲ್ಲಿ ಯಾರಾದ್ರೂ ಹೋಗಿ ವರ್ಕ್ ಮಾಡ್ತಾರ? Okay. ಅಲ್ಲಿ ಹೋಗಿರೋರೆಲ್ಲ ತಲೆ ಕೆಟ್ಟವ್ರು, ನೀ ಏನು ಎಲ್ಲ ತಗೋತೀಯ? ಬಿಕಾಸ್ ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೆ, ನಾನೆಲ್ಲ ಎಲ್ಲರೂ ಪೋಸ್ಟ್ ಗ್ರಾಜುಯೇಷನ್ಸ್, ಎಲ್ಲರೂ ಡಾಕ್ಟರ್ಸ್, ಮೋಸ್ಟ್ ಆಫ್ ದೆಮ್ ಆರ್ ಎಲ್ಲ ಆಂಕೋ ಸರ್ಜನ್ಸ್, ನ್ಯೂರೋ ಸರ್ಜನ್ಸ್. ಹಂಗಿರೋ ಫ್ಯಾಮಿಲಿನಲ್ಲಿ ಸೈಕ್ಯಾಟ್ರಿ ಯಾರು ತಗೋತಾರೆ ಅಂತ ದೇರ್ ವಾಸ್ ಅ ವೆರಿ ವೆರಿ ಬಿಗ್ ನೋ. ಬಟ್ ಸ್ಟಿಲ್ ನನ್ಗೆ OBG ಸೀಟ್ ಸಿಕ್ತು ಬಿಕಾಸ್ ಆಫ್ ದ ಫ್ಯಾಮಿಲಿ ಪ್ರೆಷರ್. ಐ ಟುಕ್ OBG. ಒಂದು ತಿಂಗಳಲ್ಲಿ ನನಗೆ ಗೊತ್ತಾಯ್ತು, ದಿಸ್ ಇಸ್ ನಾಟ್ ವಾಟ್ ಐ ಆಮ್ ಫಾರ್. Okay. ಸೊ ನಾನು ಐ ಕುಡ್ ನಾಟ್ ಕಂಟಿನ್ಯೂ. ನನಗೆ ಒಂದು ಥಾಟ್ ಬಂದಿದ್ದೇನು ಅಂತಂದ್ರೆ, ನಾನು ಏನೇ ಒಂದು ಪ್ರೊಫೆಷನ್ ತಗೊಂಡ್ರು, ದಿಸ್ ಈಸ್ ಗೋಯಿಂಗ್ ಟು ಬಿ ಫಾರ್ ಮೈ ಲೈಫ್ ಟೈಮ್. ಇದು ನನ್ನ ಜೀವನ ಪೂರ್ತಿ ನನ್ನ ಜೊತೆಗಿರುತ್ತೆ. ಇದು ನನಗೆ ಬೇಕಾ ಬೇಡವಾ? ಬೇಕು ಅಂದ್ರೆ ಇಡೀ ಜೀವನ ನಾನು ಪ್ರಾಬಬ್ಲಿ ಆ ರಿಗ್ರೆಟ್ ಅಲ್ಲಿ ಇರ್ಬೇಕಾಗಬಹುದು. ನಾನು ನನ್ನಾಗೆ ನಾನು ಚೂಸ್ ಮಾಡ್ಕೊಂಡಿರೋ ಅಂಥದ್ದು. ಸೊ ಬೇಕಾ ಅನ್ನೋದು ಆಫ್ಟರ್ ಮೆನಿ ಡೇಸ್ ಆಫ್ ಥಿಂಕಿಂಗ್, ಇಲ್ಲ ನನಗೆ ಬೇಕಾ ಬೇಡವಾ ಅಂತ ಆ ಶಫಲಿಂಗ್ ನಲ್ಲೇನೆ, ದೆನ್ ಒನ್ ಡೇ ಐ ಸೆಡ್ ನೋ, ಐ ವಿಲ್ ಲೀವ್ ಅಂಡ್ ಐ ವಿಲ್ ಕಮ್ ಬ್ಯಾಕ್. ನಾನು ಹಾಸ್ಟೆಲಿಂದ ಬಿಟ್ಟು ವಾಪಸ್ ಬಂದೆ. ಮನೆಯಲ್ಲೂ ಹೇಳಿರ್ಲಿಲ್ಲ ನಾನು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಎಂದ, ಏನೋ ದಿ ರಿಯಾಕ್ಷನ್ ವಿಲ್ ಬಿ ವೆರಿ ಡಿಫರೆಂಟ್ ಅಂದ. ದೆನ್ ಸ್ಲೋಲಿ ಐ ಸ್ಟಾರ್ಟೆಡ್ ಟೆಲ್ಲಿಂಗ್. ದೆನ್ ಬಿಕಾಸ್ ನನ್ನ PG ಮಾಡಿದ್ದು ನನ್ನ ಮದುವೆ ಆದ್ಮೇಲೆ, ನಿಮ್ಗೆ ಆಲ್ರೆಡಿ ನನ್ನ ಮಗಳು ಹುಟ್ಟಿದ್ಲ ಅವಾಗ. ಸೊ ದೆನ್ ಐ ವಾಸ್ ಡಿಸ್ಕಸಿಂಗ್, ನನ್ನ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡ್ತೇನೆ. ಹಸ್ಬೆಂಡ್ ಅದನ್ನೇ ಹೇಳ್ತಾ ಇದ್ದಿದ್ದು. ಸೊ ಇಟ್ ಇಸ್ ಓಕೆ, ಇಟ್ ಇಸ್ ಯೋರ್ ಲೈಫ್, ಯು ಕ್ಯಾನ್ ಮೇಕ್ ಡಿಸಿಷನ್ಸ್ ಅಂತ. ಸೊ ಬೇಸ್ಡ್ ಆನ್ ಆಲ್ ದೋಸ್ ಥಿಂಗ್ಸ್ ಐ ಮೇಡ್ ಅ ಡಿಸಿಷನ್ಸ್. ನೋ, ಸೈಕ್ಯಾಟ್ರಿ ಇಸ್ ವಾಟ್ ಐ ಹ್ಯಾವ್ ಟು ಡೂ, ಐ ಕ್ಯಾನ್ ಡೂ ಅನ್ನೋದು. ಸೊ ವಾಟ್ ಐ ವುಡ್ ಸೇ ಈಸ್, ಇಫ್ ಯು ನೋ ದಟ್ ದಿಸ್ ಇಸ್ ವಾಟ್ ಇಟ್ ಇಸ್, ಎಲ್ಲಾರ್ಗು ಪ್ಯಾಷನ್ ಮತ್ತೆ ಪ್ರೊಫೆಷನ್ ಜೊತೆಲಿ ಇರೋದು ತುಂಬಾ ಕಡಿಮೆ. ಹೌದು. ರೈಟ್? ಸೊ ಇಫ್ ಯು ಕ್ಯಾನ್ ಹ್ಯಾವ್ ದಟ್, ಯು ಶುಡ್ ಹ್ಯಾವ್ ಇಟ್. ಓಕೆ, ಸೊ ಆ ಡಿಸಿಷನ್ ನಮ್ಗೆ ಯಾವಾಗ್ಲೂ ಅನ್ಸುತ್ತೆ, ಇದು ಮಾಡಿದ್ ಕರೆಕ್ಟಾ ತಪ್ಪಾ, ಸರಿ ಹೋಗ್ಬೋದಾ ಇಲ್ವಾ ಅನ್ನೋದು ಆ ತರ್ಕ ಯಾವಾಗ್ಲೂ ಇರುತ್ತೆ ನಮ್ಮ ಮೈಂಡ್ ನಲ್ಲಿ. ಸೊ ಇಟ್ ಇಸ್ ನಾಟ್ ಅಬೌಟ್ ಗುಡ್ ಆರ್ ಬ್ಯಾಡ್, ಇಟ್ ಇಸ್ ನಾಟ್ ಅಬೌಟ್ ರೈಟ್ ಆರ್ ರಾಂಗ್. ಆ ಮೊಮೆಂಟ್ ಅಲ್ಲಿ ನಿಮಗೆ ಇದನ್ನ ಪ್ರೋಸ್ ಅಂಡ್ ಕಾನ್ಸ್. ಅದಕ್ಕೆ ನಾನು ಯಾವಾಗ ನಮ್ಮ ಕ್ಲೈಂಟ್ಸ್ಗೂ ಅದನ್ನೇ ಹೇಳೋದು, ನಿಮ್ಗೆ ಏನೋ ಒಂದು ಡೈಲಮಾ ಇತ್ತು ನಿಮ್ ಡಿಸಿಷನ್ ಅಲ್ಲಿ ಅಂದ್ರೆ ಬರ್ದ್ಬಿಡಿ ಅದನ್ನ. ಪ್ರೋಸ್ ಅಂಡ್ ಕಾನ್ಸ್ ಎರಡೂ ಬರ್ದ್ಬಿಡಿ. ಇಫ್ ಯು ಥಿಂಕ್ ವಾಟ್ ಎವರ್ ಇಟ್ ಇಸ್ ರೈಟ್, ನಿಮ್ಗೆ ಆ ಮೊಮೆಂಟ್ ನಲ್ಲಿ ಯು ಟೇಕ್ ದ ಡಿಸಿಷನ್. ತಪ್ಪಾದ್ರೂ ಕಾನ್ಸಿಕ್ವೆನ್ಸಸ್ ನೀವೇ ಫೇಸ್ ಮಾಡಬೇಕು, ಕರೆಕ್ಟ್ ಆದ್ರೂ ಕಾನ್ಸಿಕ್ವೆನ್ಸಸ್ ನೀವೇ ಫೇಸ್ ಮಾಡಬೇಕು. ಇಟ್ ಇಸ್ ಓಕೆ, ವಿ ವಿಲ್ ಸಿ ಲೇಟರ್ ಆನ್. ಸೊ ದಟ್ ಈಸ್ ಹೌ ಲೈಫ್ ಯು ಹ್ಯಾವ್ ಟು ಟೇಕ್ ಇಟ್. ಸೊ ಐ ಥಿಂಕ್ ಇಟ್ ಇಸ್ ನಾಟ್ ಅಬೌಟ್ ದ ರೈಟ್ ಅಡ್ವೈಸ್, but the right decisions. Probably family support ellanu, it was good in the way. So then I tried what they wanted also. Adu work agilla. Then I shifted back to what work for me. What is the one thing you practice for mental balance? One relaxation. Meditation, at least a minimum of 5 minutes. 5 minutes to 15-20 minutes relaxation ನಾನು ಮಾಡ್ಲೇಬೇಕು, ಮಾಡ್ತೀನಿ. ಎವ್ರಿ ಡೇ ಇಟ್ ಇಸ್ ಅ ಮಸ್ಟ್. ಒನ್ ಸ್ಪೋರ್ಟ್ಸ್. ಸೊ ನನ್ನ ಪ್ರಕಾರ ವಾಟ್ ಐ ಹ್ಯಾವ್ ರಿಯಲೈಸ್ಡ್ ಮೈ ಸೆಲ್ಫ್ ಇಸ್, ಸ್ಪೋರ್ಟ್ಸ್ ಅಂತಂದ್ರೆ ರೋಡ್ ಸೈಡ್ ನಲ್ಲಿ ಆಡೋದು ಅಥವಾ ಬೇರೆ ಇನ್ನೇನೋ ಸ್ಪೋರ್ಟ್ಸ್ ಅಲ್ಲ. ಯು ಹ್ಯಾವ್ ಟು ನೋ ದ ಸ್ಕಿಲ್ಸ್ ಆಫ್ ದಿ ಸ್ಪೋರ್ಟ್ಸ್. ನಂಗೆ ಚಿಕ್ಕವಳು ಇದ್ದಾಗ್ಲಿಂದನೂ ಬ್ಯಾಡ್ಮಿಂಟನ್ ಆಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಅವಾಗೆಲ್ಲ ಏನು ಅಂದ್ರೆ ನಾವು ಕಂಠೀರವ ಸ್ಟೇಡಿಯಂಗೆ ಹೋಗ್ಬೇಕಾಗಿತ್ತು. ನಾವು ಬ್ಯಾಡ್ಮಿಂಟನ್ ಕಲಿಬೇಕು, ಏನಾದ್ರು ಒಂದು ಸ್ಪೋರ್ಟ್ಸ್ ಕಲಿಬೇಕು ಅಂತಂದ್ರೆ ನಾವಿದ್ದಿಲ್ಲಿ ನಾರ್ತ್ ಬ್ಯಾಂಗ್ಳೂರಿಂದ ಕಂಠೀರವ ಸ್ಟೇಡಿಯಂ ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು, ಯಾರಾದ್ರು ಕರ್ಕೊಂಡ್ ಬರ್ಬೇಕಂತ ಇಟ್ ವಾಸ್ ನಾಟ್ ಫೀಸಿಬಲ್. ಸೊ ಪ್ರಾಬಬ್ಲಿ ದಟ್ ಈಸ್ ವಾಟ್ ಮೈ ಗೋಲ್ ವಾಸ್ ಟು ಲರ್ನ್. ಸೊ ಐ ಆಮ್ ಲರ್ನಿಂಗ್ ನೌ. ಅಂಡ್ ಓದೋದು,
ಐ ಆಮ್ ಒರೇಷಿಯಸ್ ರೀಡರ್. ಟೆಕ್ಸ್ಟ್ ಬುಕ್ ಅಂದ್ಬಿಟ್ಟು ಬೇರೆ ಇನ್ನೆಲ್ಲ ಓದ್ತಾ ಇದ್ದೆ ಅವಾಗ. ಸೊ ನೌ ಆಲ್ಸೋ ಐ ಆಮ್ ಕಂಟಿನ್ಯೂಯಿಂಗ್ ವಿತ್ ದಟ್. ಓಕೆ, ಸಿ ಬಿಕಾಸ್ MBBS ನಾವು ಒಂದ್ಸರಿ ಮೆಡಿಕಲ್ ಜಾಯ್ನ್ ಆದ್ರೆ ಏನಾಗುತ್ತೆ, ಯು ವಿಲ್ ಲೂಸ್ ಯುವರ್ ಹಾಬೀಸ್. ಬಿಕಾಸ್ ಎಷ್ಟು ಅದರಲ್ಲಿ ಓದೋದಿರುತ್ತೆ. ನಿಮ್ಮ MD ಎಂಟ್ರೆನ್ಸಿಗೆ ಓದಬೇಕು, MD ಓದಬೇಕು, ದೆನ್ ಯು ಹ್ಯಾವ್ ಟು ಡೂ ಯುವರ್ ಸ್ಪೆಷಲೈಸೇಷನ್ ಎಲ್ಲಾನು ಮಾಡ್ಕೊಂಡು. ಸೊ ಯಾವಾಗಲೂ ಒಂದೊಂದ್ಸರಿ ಟೈಮ್ ಸಿಗ್ತಾ ಇತ್ತು. ಸೊ ನೌ ಐ ಹ್ಯಾವ್ ಮೇಡ್ ಶ್ಯೂರ್ ದಟ್ ತಿಂಗಳಿಗೆ ಒಂದು ಬುಕ್ ಯಾವ್ದಾದ್ರು ಒಂದು ಮುಗಿಸ್ಲೇಬೇಕು. ಸೊ ರಿಲ್ಯಾಕ್ಸೇಷನ್ ಮೆಡಿಟೇಷನ್ ಒಂದು ಮಾಡಬೇಕು. ದೆನ್ ಸಮ್ ಸ್ಪೋರ್ಟ್ಸ್ ಐ ಹ್ಯಾವ್ ಟು ಪ್ಲೇ. ಸೊ ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಓಕೆ. ವಿಚ್ ಐ ಥಿಂಕ್ ದಟ್ ವರ್ಕ್ ಫಾರ್ ಮೀ. ಆ್ಯಂಡ್ ಮ್ಯಾಮ್ ಯಾವುದಾದ್ರೂ ಬುಕ್ಸ್ ಇದ್ರೆ ಸಜೆಸ್ಟ್ ಮಾಡಿ. ಸಿ ಒಂದು ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಇದೆ. ಎಸ್. ಓಕೆ, ಸೊ ದಟ್ ಈಸ್ ಅ ಬ್ಯೂಟಿಫುಲ್ ಬುಕ್, ವೆರಿ ಗುಡ್ ಮೂವ್. ವೆರಿ ಬುಕ್. ಯಾಕೆ ಅದು ವೈ ಇಟ್ ಈಸ್ ವೆರಿ ಗುಡ್ ಅಂತ ಅಂದ್ರೆ, ಸಿ ಯು ಆರ್ ನಾಟ್ ಎ ರೀಡರ್. ನಿಮ್ಗೇನು ಓದೋ ಹವ್ಯಾಸ ಇಲ್ಲ, ನಿಮ್ಗೇನು ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಫಾರ್ ಅ ಬಿಗಿನರ್ಸ್ ಇಟ್ ಈಸ್ ಗುಡ್ ಇನಫ್. ನಮ್ಗೆ ಯಾವಾಗ್ಲೂ ಒಂದು ಪ್ರಶ್ನೆ ಅಂದ್ರೆ, ನಾನು ಏನೇ ಸ್ಟಾರ್ಟ್ ಮಾಡಿದ್ರು ಬರೀ ಒಂದು ವಾರ ಜಿಮ್ಗೆ ಹೋಗ್ತೀನಾ, ನಾನು ಒಂದ್ 3 ದಿವಸಕ್ಕೆ 18,000 ಕಟ್ಟಿದ್ರು ಹೋಗಕ್ಕಾಗಲ್ಲ. ಏನೋ ಒಂದ್ ಸ್ಟಾರ್ಟ್ ಮಾಡ್ತೀನಿ, ಆ ಕೆಲಸ ಕಂಪ್ಲೀಟ್ ಮಾಡಕ್ಕಾಗಲ್ಲ. ದಿಸ್ ಇಸ್ ದ 90% ಆಫ್ ದ ಟೈಮ್ ದಿಸ್ ಇಸ್ ದ ಇಶ್ಯೂ ವಾಟ್ ಪೀಪಲ್ ಕಮ್ ವಿತ್. ಏನೇ ಸ್ಟಾರ್ಟ್ ಮಾಡಿದ್ರು ನನ್ಗೆ ಮಾಡಕ್ಕಾಗಲ್ಲ. ಅಟಾಮಿಕ್ ಹ್ಯಾಬಿಟ್ಸ್ ದಿಸ್ ಇಸ್ ಜಸ್ಟ್ ಇದು ಒಂಥರ ಏನೋ, ಇಟ್ ವಿಲ್ ಗಿವ್ ಯು ದ ರೋಡ್ ಮ್ಯಾಪ್. ಹೌದು ಹೌದು. ಹೆಂಗೆ ಅದನ್ನ ಚೇಂಜ್ ಮಾಡ್ಕೋಬೇಕು, ಏನಾಗುತ್ತೆ ನಿಮ್ ಮೈಂಡ್ ಅಲ್ಲಿ, ಹೇಗೆ ಅದನ್ನ ಮೈಕ್ರೋ ಟಾಸ್ಕ್ಸ್ ಹೆಂಗೆ ಅದನ್ನ ಮಾಡ್ಕೋಬೇಕು ಏನು ಅನ್ನೋದು. ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ದ ಸೆಕೆಂಡ್ ವಿಚ್ ಇಸ್ ವೆರಿ ನಿಯರ್ ಟು ಮೈ ಹಾರ್ಟ್ ಅಂತಂದ್ರೆ, ನನಗೆ ಫೇವ್ರೆಟ್ ಆಥರ್ಸು SL ಭೈರಪ್ಪ. ಓಕೆ. ಸೊ ಅವ್ರದ್ದು ಪರ್ವ, ಓ ಮೈ ಗಾಡ್, ಇಟ್ ಇಸ್ ಒಂದ್ಸರಿ ಓದ್ಲೇಬೇಕು ಅದನ್ನ. ಆ ಬುಕ್ ಅಂಡ್ ಅಗೈನ್ ಇಟ್ ಇಸ್ ಮಹಾಭಾರತ ಮೈಥಾಲಜಿನ ಒಂದು ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ ಆಗಿ ಹೇಗೆ ಅದನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಎಸ್ಪೆಷಲಿ ಕರ್ಣ, ಅವನ್ ಹೆಂಗೆ ಐಡೆಂಟಿಟಿ ಹೇಗೆ ಇಶ್ಯೂಸ್ ಇತ್ತು, ಅಥವಾ ದ್ರೌಪದಿ ವೈ ಶಿ ಹ್ಯಾಡ್ ಟು ಅವ್ಳ ರೈಟ್ಗೋಸ್ಕರ ಹೇಗೆ ಅದನ್ನ ಎಷ್ಟು ಟ್ರಾಮಾ ಇಂದ ಅವಳು ಹೇಗೆ ಹೊರಗೆ ಬರ್ಬೇಕಾಗಿಂದು, ಕೃಷ್ಣ ಇರ್ಬೋದು ಅಥವಾ ಭೀಷ್ಮ. ಸೊ ಆಲ್ ದಿಸ್ ಥಿಂಗ್ಸ್ ಇಟ್ ಈಸ್ ನಾಟ್ ಅಬೌಟ್ ಮೈಥಾಲಜಿಕಲ್ ಪರ್ಸ್ಪೆಕ್ಟಿವ್ ಅಲ್ಲ, ಇಟ್ಸ್ ಅ ಸೈಕಾಲಜಿಕಲ್ ವ್ಯೂ ನಲ್ಲಿ ಏನ್ ಅವ್ರ ಮೈಂಡ್ ನಲ್ಲಿ ಒಳ ಹೊಕ್ಕಿ ಹೆಂಗೆ ಅವ್ರದ್ದು ಮೈಂಡ್ ನಡೀತು ಅನ್ನೋದು. ಇಟ್ಸ್ ಬ್ಯೂಟಿಫುಲ್. ಐ ಥಿಂಕ್ ಒನ್ಸ್ ಇನ್ ಲೈಫ್ ಟೈಮ್ ಅದನ್ನ ಓದ್ಬೇಕು. ಪರ್ವ. ಎಸ್. ಓಕೆ ಓಕೆ. ಸಿಂಪಲ್ ಮೆಂಟಲ್ ಹೆಲ್ತ್ ಟಿಪ್ಸ್ ಏನಾದರೂ ಹೇಳಿ. ಸಿ ಒಂದು ನಿದ್ದೆ ತುಂಬಾ ಇಂಪಾರ್ಟೆಂಟ್. ಐ ವುಡ್ ನಾಟ್ ಸೇ ಕಾಂಪ್ರಮೈಸ್ ಆನ್ ಸ್ಲೀಪ್ ಇಸ್ ಅಬ್ಸಲ್ಯೂಟ್ಲಿ ನೋ. ನಮ್ಗನ್ಸುತ್ತೆ, ಕೆಲವ್ರು ಹೇಳ್ತಾರೆ ನನಗೆ 4 ಗಂಟೆ ಟೈಮ್ ನಿದ್ದೆ ಬಂದ್ರೆ ಸಾಕು, ನಾನು ಐ ಆಮ್ ವೆರಿ ಎಫಿಷಿಯಂಟ್. ನಾನು ಇಟ್ಸ್ ಲಾಂಗ್ ಟರ್ಮ್ ಇದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಬ್ಯಾಲೆನ್ಸ್ಡ್ ಡಯಟ್ ತುಂಬಾ ಇಂಪಾರ್ಟೆಂಟ್. ಹೈ ಆನ್ ಶುಗರ್ಸು ಯು ಶುಡ್ ಅಬ್ಸಲ್ಯೂಟ್ಲಿ ಕಟ್ ಡೌನ್, ಬಿಕಾಸ್ ಮೈಂಡ್ ಆಕ್ಟಿವೇಟ್ ಆಗ್ಬಿಡುತ್ತೆ. ನೋ ಯೂಸಿಂಗ್ ಮೊಬೈಲ್ ಆಫ್ಟರ್ 8 PM. ಮೊಬೈಲ್ ಆ ರೂಮ್ನಲ್ಲಿ ಕೂಡ ಇಡಬಾರ್ದು, ಬೆಡ್ರೂಮ್ನಲ್ಲಿ ಹೊರಗಡೆ ತೆಗೆದಿಟ್ಬಿಡ್ಬೇಕು. ಇಫ್ ಯು ಕ್ಯಾನ್ ಆಫ್ ದ ನೋಟಿಫಿಕೇಶನ್ ಇಟ್ ಈಸ್ ಓಕೆ. ಸಿ ಬಿಕಾಸ್ ಏನಾಗುತ್ತೆ ಅಂದ್ರೆ, ವೆನ್ ಕಾನ್ಸ್ಟೆಂಟ್ಲಿ ನೋಟಿಫಿಕೇಶನ್ಸ್ ಇದ್ದಾಗ ಅಥವಾ ಮೊಬೈಲ್ ನೋಡುವಾಗ ನಿಮ್ ಮೈಂಡ್ ಸ್ಟಿಲ್ ಇಟ್ ಇಸ್ ಆಕ್ಟಿವೇಟೆಡ್, ರೆಸ್ಟ್ ತಗೊಳೋದಿಕ್ಕಾಗೋದಿಲ್ಲ. ಸೊ ನಿದ್ದೆ ಮಾಡೋದೇನೆ ನಾವು ರೆಸ್ಟ್ ಕೊಡೋದಿಕ್ಕೆ ಮೈಂಡ್ನ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಅಟ್ಲೀಸ್ಟ್ 5 minutes ಆಫ್ ಬ್ರೀತಿಂಗ್ ಎಕ್ಸಸೈಸ್. ಈ ಬ್ರೀತಿಂಗ್ ಎಕ್ಸಸೈಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ನಾವು ಅನ್ಕೋತೀವಿ ನಾವು ಮೆಡಿಟೇಷನ್ ಮಾಡೋದಕ್ಕೆ, ರಿಲ್ಯಾಕ್ಸೇಷನ್ ಮಾಡಕ್ಕೆ ಹಿಮಾಲಯದಲ್ಲ ಹೋಗ್ಬೇಕಾಗಿರೋದು, ಅಥವಾ ನಾನು 60 ವರ್ಷದ ಆದ್ಮೇಲೆ ರಿಟೈರ್ಡ್ ಆದ್ಮೇಲೆ ಮಾಡ್ತೀನಿ ಅವೆಲ್ಲ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. 5 minutes ಆಫ್ ಬ್ರೀತಿಂಗ್ ಟೆಕ್ನಿಕ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಇವಾಗ ಸೆಡೆಂಟರಿ ಲೈಫ್ ಸ್ಟೈಲ್, ಕೂತ್ಕೊಂಡಿದ್ದು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಾರೆ, ಕೂತ್ಕೊಂಡಿದ್ದು. ಸೊ ಯು ಟು ಮೂವ್ ಅರೌಂಡ್. ನೀವು 1 ಗಂಟೆ 2 ಗಂಟೆ ಟೈಮ್ ಕೂತಿದ್ದೀರಾ ಅಂತಂದ್ರೆ ಅಟ್ಲೀಸ್ಟ್ ಒಂದು 5-10 minutes ವಾಕ್ ಮಾಡಿ. ಫೋನ್ ಬರ್ತಿದೆ ಅಂದ್ರೆ ಫೋನ್ನಲ್ಲಿ ಮಾತಾಡ್ಕೊಂಡು ವಾಕ್ ಮಾಡಿ. ಸೊ ಅಟ್ಲೀಸ್ಟ್ ಅ ಮಿನಿಮಮ್ ಆಫ್ 3,000 to 4,000 steps ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಸ್ಪೆಷಲಿ ಹೌಸ್ ವೈಫ್ ಹೇಳ್ತಾರೆ, ನಾನು ಪಾತ್ರೆ ತೊಳೆದ್ರೆ ನನ್ನ ಎಕ್ಸಸೈಸ್ ಆಗುತ್ತೆ, ಕಸ ಗುಡ್ಸೋದು. ನೋ, ದಟ್ ಇಸ್ ಅ ಬೇಸಿಕ್ ಚೋರ್ಸ್. ಅದಕ್ಕೂ ಏನೂ ಸಂಬಂಧ ಇಲ್ಲ. ಸೊ ಹೊರಗಡೆ ಹೋಗ್ಲೇಬೇಕು. ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ನನ್ಗೆ ತುಂಬಾ ಜನ ಮಹಿಳೆಯರು ನೋಡಿದೀನಿ, ನಾನು ಟೆರೆಸ್ ಮೇಲೆ ವಾಕಿಂಗ್ ಮಾಡ್ತೀನಿ, ಬಾಲ್ಕನಿಲಿ ವಾಕಿಂಗ್ ಮಾಡ್ತೀನಿ. ನೋ, ಟೆರೆಸ್ ಮೇಲೆ ಮಾಡೋದನ್ನೇ ರೋಡ್ ನಲ್ಲಿ ಮಾಡಿ, ಪಾರ್ಕಲ್ಲಿ ಮಾಡಿ. ರೈಟ್. ಸಿ ಪಾರ್ಕಲ್ಲಿ ಮಾಡಿದಾಗ ಏನ್ ಅಡ್ವಾಂಟೇಜ್ ಅಂತಂದ್ರೆ 4 ಜನ ಸಿಗ್ತಾರೆ ಅಕ್ಕಪಕ್ಕದವರು. ಸೊ ಯು ವಿಲ್ ಹ್ಯಾವ್ ದಟ್ ಕನೆಕ್ಷನ್. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಕಾಮ್ನೆಸ್ ಇಟ್ಕೊಳೋದು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ವಿ ಆರ್ ಇನ್ ಅ ಕಾಂಪಿಟೇಟಿವ್ ವರ್ಲ್ಡ್.
ಬಿಕಾಸ್ ವಿ ಆರ್ ಇನ್ ದ ಫಾಸ್ಟ್ ಪೇಸ್ ವರ್ಲ್ಡ್. ಸೊ ಅದು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯೂಶಲಿ ನಾವು ನಮ್ಮ ಅಕ್ಷಯ ಮೆಡಿಕಲ್ ಸೆಂಟರ್ ಇಂದ ವಿ ಹ್ಯಾವ್ ಮೇಡ್ ಸಮಥಿಂಗ್ ಕಾಲ್ಡ್ ಎಸ್ ಅ ಕಾಮ್ ಕಾರ್ನರ್ ಅಂತ. ನಮ್ಮ ಆಬ್ಜೆಕ್ಟಿವ್ ಏನಿತ್ತು ಅಂತಂದ್ರೆ, ಏನಿದು ಕಾಮ್ ಕಾರ್ನರ್ ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇಟ್ಸ್ ಅ ರಿಲ್ಯಾಕ್ಸೇಷನ್, ಆಡಿಯೋ ರಿಲ್ಯಾಕ್ಸೇಷನ್, ಗೈಡೆಡ್ ರಿಲ್ಯಾಕ್ಸೇಷನ್ ಅಂತ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಇಶ್ಯೂಸ್ ನಾನಿನ್ನು ನನ್ನ ಕ್ಲೈಂಟ್ಸ್ ಅಲ್ಲಿ ನೋಡಿದ್ದು ಅಂದ್ರೆ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಕಣ್ ಮುಚ್ಚಿದ ತಕ್ಷಣ ನಂಗೆ ಏನೇನೋ ಯೋಚನೆ ಬರುತ್ತೆ, ನಂಗೆಲ್ಲ ನೆಗೆಟಿವ್ ಯೋಚನೆ ಬರುತ್ತೆ, ನನಗೆ 10-15 ನಿಮಿಷ ಮಾಡ್ಲಿಕ್ಕೆ ಟೈಮ್ ಆಗೋದಿಲ್ಲ. ಸೊ ಇದೆಲ್ಲನೂ ದೀಸ್ ವೇರ್ ಆಲ್ ದ ಇಶ್ಯೂಸ್. ಸೊ ನಾವೇನ್ ಮಾಡಿದ್ವಿ, 5 minutes ಆಡಿಯೋ ರಿಲ್ಯಾಕ್ಸೇಷನ್. ಇಟ್ಸ್ ಅ ಗೈಡೆಡ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ, ವೇರ್ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ. ಬ್ರೀತಿಂಗ್ ಹೆಂಗ್ ಮಾಡಬೇಕು, ಸೊ ಇಟ್ಸ್ ಅ ಗೈಡೆಡ್, ಹೇಳ್ತಾ ಇರುತ್ತೆ ವಾಯ್ಸು, ಸೊ ಯು ಹ್ಯಾವ್ ಟು ಫಾಲೋ ಇಟ್ ಅಷ್ಟೇ. ಸೊ ಇದು ಏನ್ ಹೆಲ್ಪ್ ಆಗುತ್ತೆ ಇದರಲ್ಲಿ ಅಂತ ಅಂದ್ರೆ, ಮೈಂಡ್ಗೆ ವಿ ಆರ್ ಟ್ರೈನಿಂಗ್ ಟು ಕಾಮ್ ಡೌನ್. ಆ ಇನ್ಸ್ಟೆಂಟ್ ಆಗಿ ಹೇಗೆ ಅದನ್ನ ಕಾಮ್ ಮಾಡ್ಕೋಬೇಕು ಅನ್ನೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯೂಶಲಿ ವಿ ಗಿವ್ ಇಟ್ ಟು ಚಿಲ್ಡ್ರನ್. ಇದು ಇಷ್ಟೇ ಏಜ್ ನವ್ರು ಕೇಳಬೇಕು ಅಂತ ಏನಿಲ್ಲ. ಓಕೆ. ಸೊ ಇಟ್ ಈಸ್ ಮಕ್ಕಳಿಂದ ಹಿಡಿದು ಯೂಶಲಿ ಎನಿ ಏಜ್ ಗ್ರೂಪ್ ಫಾರ್ ದಟ್ ಮ್ಯಾಟರ್. ಸೊ ಹೆಲ್ಪ್ ಆಗೋದೇನು ಅಂತ ಅಂದ್ರೆ, ಇಟ್ ಈಸ್ ನಥಿಂಗ್ ಪ್ರಿಸೈಸ್, ಹಿಂಗೆ ಮಾಡಬೇಕು ಹೇಳ್ಕೊಡೋ ಅಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಎಲ್ಲಿ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ರು ಹಿಂಗ್ ಕಿವಿಗೆ ಹಾಕೊಂಡು ಕೇಳ್ಬೋದು. ಓಕೆ. So I would suggest something like that should be followed. ಓಕೆ. ಓಕೆ. So that is there in our website, akshayamedicalcenter.com ಅನ್ನೋದ್ರಲ್ಲಿ ಕಾಮ್ ಕಾರ್ನರ್ ನಲ್ಲಿ we have done it, so that I give it to all my clients that it's helping them. ಎಷ್ಟು ಮಿನಿಟ್ಸ್ ಇರುತ್ತೆ ಮ್ಯಾಮ್ ಅದು? 5 minutes. It is only 5 minutes. ಓಕೆ. Okay. So it just relaxes you with the music, with the voice over ಇರೋದ್ರಿಂದ it just instantly relaxes. ಈ ವಿಡಿಯೋಯಿಂದ ಒಂದು ಸಣ್ಣ ವ್ಯಾಲ್ಯೂ ಆ್ಯಡ್ ಆಗಿದ್ರು ಡೂ ಶೇರ್ ಇಟ್. ಆ್ಯಂಡ್ ದಿಸ್ ಈಸ್ ವೈಲ್ಡ್ ಔಟ್ ಪಾಡ್ಕಾಸ್ಟ್ ವಿತ್ ಶ್ರೀಧರ್ ಜಪಮಾಲ. Until next time, take care of your mind.